ಮುಂದಿನ ಪೀಳಿಗೆಗಳು ಇಲ್ದೇ ಇರಂಗೆ ನಮ್ಮ ಜೀವನ ಕಳೆದ 25-30 ವರ್ಷದಿಂದ ನಡ್ಕೊಂಡು ಬರ್ತಾ ಇದ್ದೀವಿ. ದೊಡ್ಡ ಮೇಧಾವಂತರಾಗಿದ್ದ ಪಾಶ್ಚಾತ್ಯ ಅನುಸಂಧಾನವನ್ನು ಮಾಡಿಕೊಂಡು ತಜ್ಞರು ಹೇಳಿದ್ದ, ಓ ಈ ಕಾಯಿಲೆ ವಾಸಿನೇ ಆಗೋದಿಲ್ಲ, ನಿಮಗೆ ಡಯಾಬಿಟಿಸ್ ಬಂದಿದೆ ಲೈಫ್ ಲಾಂಗು ಟ್ಯಾಬ್ಲೆಟ್ ತಗೊಳ್ಳಿ, BP ಬಂದಿದೆ ಲೈಫ್ ಲಾಂಗು ಟ್ಯಾಬ್ಲೆಟ್ ತಗೊಳ್ಳಿ, ಥೈರಾಯ್ಡ್ ಬಂದಿದೆ ಲೈಫ್ ಲಾಂಗು ಟ್ಯಾಬ್ಲೆಟ್ ತಗೊಳ್ಳಿ ಅಂದ್ರೆ ಡಾಕ್ಟರ್ಗಳ ಸುತ್ತಲೂ ಸುತ್ತಾಡ್ತಾ ಇರ್ರಿ, ನೋ ಪ್ರಾಬ್ಲಮ್, ನಾವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಕಟ್ತಾ ಇದ್ದೀವಿ. 100 ಧಾನ್ಯಗಳನ್ನ ನಮ್ಮ ಪಾರಂಪರಿಕವಾಗಿ ನಮ್ಮ ಹಿರಿಯರು ತಿಂದು ಡಾಕ್ಟರ್ ಮುಖಾನೇ ನೋಡದೆ ಜೀವನ ಮಾಡಿದವರು ಲಕ್ಷಾಂತರ ಜನ ಇದ್ದಾರೆ. ನಮ್ಮ ಅಜ್ಜಿ ಇರೋರು, ನಮ್ಮ ಅಜ್ಜಿ ಬಳಸಿದ್ದ ಮಡಿಕೆ ಈಗಲೂ ಬಳಸ್ಬೋದು, ನನ್ನ ಹತ್ರ ಇದೆ. ನಾನು ಚಿಕ್ಕವನಿದ್ದಾಗ ಅಂಬಲಿ ಮಾಡಿ ಕೊಡ್ತಾ ಇದ್ದದ್ದು ಮಡಿಕೆಯನ್ನ ತಗೊಂಡಿದ್ದೀನಿ, ಈಗ ನಾನು ಬಳಸ್ತಾ ಇದ್ದೀನಿ. ಟೈಪ್ 1 ಡಯಾಬಿಟಿಸ್ ಇನ್ಸುಲಿನ್ ತಗೋತಾ ಇದ್ದಿದ್ದವ್ರು ದಿವಸ 30 ಯೂನಿಟ್, ಒಂದೇ ತಿಂಗಳು ಅಂಬಲಿ ಕುಡಿದು ಸಿರಿಧಾನ್ಯ ತಿಂದ್ರು, ಇನ್ಸುಲಿನ್ ಬಿಸಾಕಿದ್ದಾರೆ. ಈಗ 5 ಇಯರ್ಸ್ ಆಯ್ತು, ಹಂಗೆ ಆರಾಮಾಗಿದ್ದಾರೆ. ಡಯಾಬಿಟಿಸ್ ವಾಸಿ ಮಾಡ್ಕೊಳ್ಳೋದು ಅದು ಎಷ್ಟು ಸುಲಭ ಅಂದ್ರೆ ಅಷ್ಟು ಸುಲಭ. ಏನಿಲ್ಲ, 1 ಹೊತ್ತು ಅಂಬಲಿ ಕುಡೀರಿ, 2 ಹೊತ್ತು ಸಿರಿಧಾನ್ಯ ಊಟ ಮಾಡ್ರಿ. ಬೆಳಿಗ್ಗೆ ಕಾಫಿ ಕುಡಿಯೋರು, ಗುಟ್ಕಾ ಹಾಕೊಳ್ಳೋರು, ಹೆಂಡ ಕುಡಿಯೋರು 6 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಈ ಚಟಗಳನ್ನ ಬಿಟ್ಟಿದ್ದಾರೆ. ತಿನ್ನೋವಾಗ ಅರ್ಧಂಬರ್ಧ ಓಪನ್, ಕಕ್ಕ ಮಾಡೋವಾಗ ಅರ್ಧಂಬರ್ಧ ಓಪನ್. ಅದಕ್ಕೆ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ಯಾವಾಗಲೂ ಊಟ ಮಾಡೋವಾಗ ನಮ್ಗೆ ಚೇರ್ ಕೊಟ್ರು ಕಾಲ್ ಮೇಲೆ ಇಟ್ಕೊಂಡು ಊಟ ಮಾಡ್ರಿ. ಮೊಟ್ಟೆ ತಿಂದ್ರೆ ನೀವು ನಿಮ್ಮ ಗಟ್ ಮೈಕ್ರೋಬಿಯಮ್ ಅನ್ನ ಸಾಯಿಸ್ತಾ ಇದ್ದೀರಿ. ನಮ್ಮ ಊಟವನ್ನ ಬದಲಾವಣೆ ಮಾಡೋಣ. ಸುಜಲಾಂ ಸುಫಲಾಂ ಅಂತ ಗಟ್ಟಿಯಾಗಿ ನಿಂತ್ಕೊಂಡು ಆ ಹಾಡನ್ನ ಹಾಡೋದಕ್ಕೆ ನಾಳೆಯಿಂದ ಪ್ರಯತ್ನ ಮಾಡೋಣ. ನಾನಂತೂ ಆ ಹಾಡು ಬಂದಾಗ ಗಟ್ಟಿಯಾಗಿ ನಿಂತಿರ್ತೀನಿ, ಯಾಕಂದ್ರೆ ಐ ಹ್ಯಾವ್ ಬೀನ್ ಲೈಕ್ ದಿಸ್ ಫಾರ್ ದ ಲಾಸ್ಟ್ 40 years. ಇನ್ನು ನಿಮಗಿಂತ ಮುಟ್ಟಾಳ್ರಿದಾರ? ಸಾರಿ, ಈ ತರ ಪ್ರಶ್ನೆ ಕೇಳಬಾರ್ದಿತ್ತು. ದೇಶ ಬೆಳೆಸೋಣ ಅಂತ ಸ್ವಾಭಿಮಾನ ಸ್ವದೇಶಿ ಅವರು ಹೇಳ್ತಾ ಇದ್ದಾರೆ. ಆದ್ರೆ ದೇಶ ಬೆಳೆಸೋದಕ್ಕೆ ಮುಂದಿನ ಪೀಳಿಗೆಗಳಿರಬೇಕು. ಮುಂದಿನ ಪೀಳಿಗೆಗಳು ಇಲ್ದೇ ಇರಂಗೆ ನಮ್ಮ ಜೀವನ ಕಳೆದ 25-30 ವರ್ಷದಿಂದ ನಡ್ಕೊಂಡು ಬರ್ತಾ ಇದ್ದೀವಿ. ಈಗ ಭಾರತ ದೇಶವು ಬರುವ 50 ವರ್ಷಗಳಲ್ಲಿ ಭಾರತ ದೇಶೀಯರು ಈ ಭೂಮಿ ಮೇಲೆ ಇರುವುದಿಲ್ಲ. ಈಗಾಗಲೇ ಜಪಾನ್, ನಾರ್ವೆ, ಇಟಲಿ ಇಂಥ ದೇಶಗಳಲ್ಲಿ, ಕೊರಿಯಾ, ಸೌತ್ ಕೊರಿಯಾ ಮಕ್ಕಳು ಹುಟ್ಟುತ್ತಾ ಇಲ್ಲ. ಜರ್ಮನಿ ಆಲ್ರೆಡಿ ಮಾಯ ಆಗೋಗಿದೆ, ಅಲ್ಲಿ ಜರ್ಮನಿ ದೇಶಸ್ಥರು ಹುಟ್ಟುತ್ತಾನೇ ಇಲ್ಲ ಈಗ. ಅಂದರೆ ಪ್ರತಿ ಒಂದು ದೇಶದಲ್ಲಿ ಈ ಆಧುನಿಕ ಸೋ ಕಾಲ್ಡ್ ಸೈಂಟಿಫಿಕ್ ಅಂತ ಹೆಸರಿಟ್ಟುಕೊಂಡು ಜೀವನವನ್ನ ಈ ಸೋ ಕಾಲ್ಡ್ ವೆಸ್ಟರ್ನ್ ಸೈನ್ಸ್ ಬೇಸ್ಡ್ ಲಿವಿಂಗ್ ಸ್ಟೈಲ್ ಅಲ್ಲಿ ಆಗಿದ್ದಿಷ್ಟೇ. ದೇಶಗಳು ಜನರನ್ನ ಕಳ್ಕೊಡ್ತಾ ಇದ್ದಾರೆ. ಅಂದ್ರೆ ಸಾಯ್ತಾ ಇಲ್ಲ ಜನರು, ಹುಟ್ಟುತ್ತಾನೇ ಇಲ್ಲ. ಈಗ ಪುನರುತ್ಪತ್ತಿ ನಿಷ್ಪತ್ತಿ ಎಷ್ಟಿದೆ? ಪ್ರತಿಯೊಂದು ದೇಶ ಬರುವ 50 ವರ್ಷ ಪೀಳಿಗೆಗಳನ್ನ ಮುಂದುವರಿಸ್ಕೋಬೇಕು ಅಂದ್ರೆ 2.1 ಮಿನಿಮಮ್ ಇರಬೇಕು. ಅಂದ್ರೆ ಒಂದು ಗಂಡು ಹೆಣ್ಣು ಮಿನಿಮಮ್ 2 ಮಕ್ಕಳನ್ನ ಆಗ್ಬೇಕು. ಅದು ಈಗ ಭಾರತ ದೇಶದ್ದು 1.7ಕ್ಕೆ ಕುಸಿದಿದೆ. ಅಂದ್ರೆ ಕಳೆದ 20 ವರ್ಷದಲ್ಲಿ ಭಾರತ ದೇಶವು ಆಧುನಿಕ ತಂತ್ರಜ್ಞಾನ, ಆಧುನಿಕ ಆಹಾರ ಪದ್ಧತಿಗಳು, ಆಧುನಿಕ ಕೃಷಿ ಪದ್ಧತಿಗಳನ್ನ ಬಳಸುವುದರಿಂದ ಆಗಿರೋ ದೊಡ್ಡ ಅನಾಹುತ ಇದು. ನಾನು ನಿಮ್ಮ ಡಯಾಬಿಟಿಸ್ ಬಗ್ಗೆ, ಥೈರಾಯ್ಡ್ ಬಗ್ಗೆ, ಕ್ಯಾನ್ಸರ್ ಬಗ್ಗೆ, ಟೈಪ್ 1 ಡಯಾಬಿಟಿಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಮುಂದೆ ಬರುವ ಪೀಳಿಗೆಗಳನ್ನ ನಾವು
ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನಾನು ಕೋಲ್ಕೊಂಡಿದ್ದೀವಿ ಅನ್ನೋದು ನಿಮ್ಮ ತಲೆಗೆ ಬರಲಿ. ವಿ ಆರ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ಕಿಡ್ಸ್ ಅಂದ್ರೆ ನಮ್ಮ ವೀರ್ಯಾಣುಗಳು ಅಂಡಾಣುಗಳು ಅನಾರೋಗ್ಯಕ್ಕೆ ತುತ್ತಾಗಿವೆ ಅನ್ನೋದು ನಿಮ್ಮ ತಲೆಗೆ ಬರಲಿ. ಸಸ್ಯ ಶ್ಯಾಮಲಾಂ ಸುಜಲಾಂ ಸುಫಲಾಂ ಅಂತ ಹಾಡು ಬರ್ಕೊಂಡಿದ್ದೀವಿ, ಹಾಡ್ತಾ ಇದ್ದೀವಿ. ನಮ್ಮ ನೀರು, ನಮ್ಮ ಭೂಮಿ ಸುಫಲಾಂ ಸುಜಲಾಂ ಇದೆಯಾ ಅನ್ನುವ ಪ್ರಶ್ನೆವನ್ನ ನಾವು ಮೊದಲನೇದಾಗಿ ಕೇಳಬೇಕು. ಯಾಕಂದ್ರೆ ನಮ್ಮ ನೀರು ಇಲ್ಲ ಸರಿಯಾಗಿ, ಮಣ್ಣು ಸರಿಯಾಗಿಲ್ಲ. ಆ ರೀತಿ ನಾವು ಕಳೆದ 50 ವರ್ಷದಲ್ಲಿ ಈ ಆಧುನಿಕ ತಂತ್ರಜ್ಞಾನ ಅಂತ ಹೆಸರು ಇಡೋ ಬದಲು ನಾನು ಕುತಂತ್ರಜ್ಞಾನ ಅಂತಾನೆ ಹೆಸರಿಡ್ತೇನೆ. ಆಧುನಿಕ ಕುತಂತ್ರಜ್ಞಾನದಿಂದ ಜೀವ ನರಳತಾ ಇದೆ ಇಡೀ ಭೂಮಂಡಲದಲ್ಲಿ. ಜೀವ ವೈವಿಧ್ಯತೆ ಕಣ್ಮರೆಯಾಗಿದೆ. 10.4 ಬಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್, 10 ಬಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡು ನೀವೆಲ್ಲರೂ ಬೆಳಗ್ಗೆ ಎದ್ದು ಶುರು ಹಚ್ಕೊಳ್ತಾ ಇದ್ದ ಕಾಫಿ, ಟೀ, ಸಕ್ಕರೆ, ಹೆಂಡ ಮತ್ತು ಗೋಧಿ, ಅಕ್ಕಿ ತಿನ್ನುವುದರಿಂದ ಆಗ್ತಾ ಇದೆ ಅಂತ ನಿಮಗೆ ಹೇಳೋರು ಯಾರೂ ಇಲ್ಲ. ನೀವೇ ಬೆಳೀತಾ ಇರೋದು ಭತ್ತ, ನೀವೇ ಬೆಳೀತಾ ಇರೋದು ಗೋಧಿ, ನೀವೇ ಬೆಳೀತಾ ಇರೋದು ಸಕ್ಕರೆ, ನೀವೇ ಹೆಂಡ ರೆಡಿ ಮಾಡ್ತಾ ಇರೋದು. ಇದನ್ನೆಲ್ಲ ಮಾಡೋದಕ್ಕೆ 10.4 ಬಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಭೂಮಂಡಲದ ಪರ್ಯಾವರಣಕ್ಕೆ ನಾವು ಪ್ರತಿ ವರ್ಷ ಬಿಡ್ತಾ ಬರ್ತಾ ಇದ್ದೀವಿ. ಆದ್ದರಿಂದ ಭೌಗೋಳಿಕ ಉಷ್ಣತೆ ಹೆಚ್ಚಾಗ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್. ಇವೆಲ್ಲ ನಾವು ತಿನ್ನಬೇಕಾದ ಪದಾರ್ಥಗಳು ಅಲ್ಲವೇ ಅಲ್ಲ. ಅಕ್ಕಿ, ಗೋಧಿ, ಹಾಲು, ಸಕ್ಕರೆ ಮಾನವನ ಆಹಾರ ಅಲ್ಲ. ತಾಯಿ ಹಾಲು ಮಗುವಿಗೆ, ಹಸು ಹಾಲು ಕರುವಿಗೆ. ನದಿ ಉದಕವ ನದಿಗರ್ಪಿತ ಮಾಡಿ ಮರಹೂವನ್ನ ಮರಗೇರಿಸಿ ತಾಯಿನ ಮರಗಿಸಿ ಕರುವಿನ ಕಟ್ಟಿ ಮೊಲವಾಲನ್ನುಣಬೇಡವೋ ಕೂಡಲ ಸಂಗಮ ದೇವ, ಹಲವರ ಬಾಯಿ ಟೊಣದೇ ಹೋಯಿತು. ಈ ವಚನ ತುಂಬಾ ಕಡೆ ಕರ್ನಾಟಕದಲ್ಲಿ ಕೇಳಿ ಬರೋದಿಲ್ಲ. ವಚನಕಾರರು ಈ ವಚನವನ್ನ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಹಾಲು ನಿಮಗೆ ಒಂದು ಚಟ ಆಗಿದೆ. ಹಸುಗಳ ಕರುಗಳನ್ನ ಕಸಾಯಿ ಖಾನಾಗೆ ಕಳಿಸಿ ಆ ಹಾಲನ್ನ ನಾವು ಕಿತ್ತುಕೊಂಡು ಹಾಲು ತುಂಬಾ ಒಳ್ಳೆಯದು, ಹಾಲಲ್ಲಿ ಕ್ಯಾಲ್ಸಿಯಂ ಇದೆ ಅಂತ ಹೇಳಿಕೊಟ್ಟಿದ್ದ ಈ ಪಾಶ್ಚಾತ್ಯ ಅಂಧಾನುಕರಣದಿಂದ ನಾವು ಇಡೀ ಪ್ರಪಂಚದಲ್ಲಿ 18% ಭೂಮಿಯನ್ನ ಬರಡು ಭೂಮಿಯಾಗಿ, ಬಂಜರು ಭೂಮಿಯಾಗಿ ಪರಿವರ್ತನೆ ಮಾಡ್ತಾ ಇದ್ದೀವಿ ಪ್ರತಿಯೊಂದು 5 ವರ್ಷದಲ್ಲಿ. ಅಂದ್ರೆ ನೀವು ಹಾಲು ಕುಡಿತಾ ಇದ್ದೀರಾ ಅಂದ್ರೆ ಸುಜಲಾಂ ಸುಫಲಾಂ ಅಲ್ಲಿ 18% 5 ವರ್ಷಕ್ಕೆ ಕಮ್ಮಿ ಮಾಡ್ಕೊಂಡು ಬರ್ತಾ ಇದ್ದೀರಾ. ಅದೇ ರೀತಿ ಅಕ್ಕಿ, ಗೋಧಿ ಬೆಳೀತಾ ಇದ್ದೀರಾ ಅಂದ್ರೆ 1 ಎಕರೆಗೆ ಆವರೇಜ್ 180 ಕಿಲೋಗ್ರಾಮು ಈ ರಾಸಾಯನಿಕ ಗೊಬ್ಬರದಿಂದ ಹಿಡಿದು ಹತ್ರ 300 ಕಿಲೋಗ್ರಾಮು ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಪ್ರತಿಯೊಂದು ಎಕರೆಗೆ. ಜಪಾನ್ ನಲ್ಲಿ ಎಕರೆಗೆ 500 ಕಿಲೋಗ್ರಾಮು ರಾಸಾಯನಿಕ ಗೊಬ್ಬರ ಬಳಸಿದಷ್ಟು, ಅಮೆರಿಕಾದಲ್ಲಿ 600 ಕಿಲೋಗ್ರಾಮು. ಅಲ್ಲಿಗೆ ಹತ್ರ ಹೋಗಿ ಇಳುವರಿ ಜಾಸ್ತಿ ತೆಗಿತೀವಿ ತಿನ್ನಿರಿ ಅಂತ ಈ ಭತ್ತ ಅಕ್ಕಿಯನ್ನ ಊಟ ಮಾಡಕ್ಕೆ ಶುರು ಮಾಡಿದ ಮೇಲೆ ಭಾರತ ದೇಶದಲ್ಲಿ ವೀರ್ಯ ಕಣಗಳ ಕುಸಿತ ಕಂಡು ಬಂತು. ಈ ಹಾಲು ಕುಡಿದ ಮೇಲೆ ಅದರಲ್ಲಿದ್ದ ಸ್ಟೆರಾಯ್ಡ್ ಹಾರ್ಮೋನುಗಳ ಅವಶೇಷಗಳಿಂದ, ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಅಂಡಾಣುಗಳು ಕುಸಿದು PCOD, ಎಂಡೋಮೆಟ್ರಿಯಾಸಿಸ್, ಫೈಬ್ರಾಯ್ಡ್ ಈ ರೀತಿ ಕಾಯಿಲೆಗಳು ಕಂಡು ಬರುವುದನ್ನ ಯಾವ ತಜ್ಞರು ನೀವು ಹಾಲು ಕುಡಿಯುವುದರಿಂದ ನಿಮಗೆ ಗೈನಕಾಲಜಿಕಲ್ ಪ್ರಾಬ್ಲಮ್ಸ್ ಆಗಿದೆ, ಈ ಭತ್ತದ ಅಕ್ಕಿಯಿಂದ ಬರ್ತಕ್ಕಂಥ ಈ ರಾಸಾಯನಿಕ ಅವಶೇಷಗಳಿಂದ ನಿಮ್ಮ ಬೀಜ ಕಣಗಳು
ಕುಸಿದು ಬಿದ್ದೋಗ್ತಾ ಇವೆ ಅಂತ ತಜ್ಞರು ಹೇಳದೇ ಇರೋದ್ರಿಂದ ನಾವು ಸಮೇತ ಕಳೆದ 20 ವರ್ಷದಲ್ಲಿ ಪುನರುತ್ಪತ್ತಿ ನಿಷ್ಪತ್ತಿಯನ್ನ ಕಳ್ಕೊಂಡು 1.8 1.9ಗೆ ಬಂದಿದ್ದೀವಿ. ಇದು ಮುಸ್ಲಿಮರು 4-5 ಜನ ಮಕ್ಕಳು ಇರ್ಬೋದು, ಈಗ 1 ಪರ್ ಫ್ಯಾಮಿಲಿ ಅನ್ನೋದ್ರದ್ದ ಕಾರಣ ಅಲ್ಲ. ಆಕ್ಚುಲಿ ಇವೆಲ್ಲ ಸುಳ್ಳು ಕಾರಣಗಳು, ನ್ಯಾರೇಟಿವ್ಸ್ ಬಿಲ್ಡಪ್. ಇದೆಲ್ಲ ನ್ಯಾರೇಟಿವ್ಸ್ ಬಿಲ್ಡಪ್. ಈ ಪೊಲಿಟಿಷಿಯನ್ಸ್ ನಮ್ಮನ್ನ ಬಿಡಿಸೋದಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಅನಾಹುತ ರಾಜಕಾರಣಿಗಳೇ ಹೊರತು ನಿಜವಾದ ಕಾರಣ ಇದು. ಅಂದರೆ ನಾವು ತಿನ್ನುತ್ತಾ ಇರುವ ಊಟದಲ್ಲಿ ಮಂದ ಗರಳವನ್ನ ಸೇರಿಸಿಕೊಂಡು ತಿನ್ನುವ ಒಂದು ದೊಡ್ಡ ಕಾರ್ಪೊರೇಟ್ ಷಡ್ಯಂತ್ರ ನಡೆದಿದೆ. ಅರ್ಥ ಆಗ್ತಾ ಇದೆ ನಾನು ಹೇಳೋದು? 300 ಕೆಜಿ ಗೊಬ್ಬರವನ್ನ 300 ಕೆಜಿ ಗೊಬ್ಬರವನ್ನ ನೀವು ಬಳಸಿದಾಗ ಕನಿಷ್ಠ ಅಂದ್ರೆ 50 ಕೆಜಿ ಕ್ರಿಮಿ ಕೀಟ ಕಳೆನಾಶಕ ಪದಾರ್ಥಗಳನ್ನ ಬಳಸಬೇಕು. ಆ ರೀತಿ ಬಂದ ಇಳುವರಿ ಆ ಧಾನ್ಯವನ್ನ ಗೋದಾಮುಗಳಲ್ಲಿ ಇಳಿಸೋದಕ್ಕೆ ಮತ್ತೆ 150 ಕೆಜಿ ರೋಡೆಂಟೆಸೈಡ್, ಇನ್ನು ಎನ್ನೆನ್ನಿ ಸೈಡ್ಗಳು, ಆಂಟಿ ಪೆಸ್ಟಿಸೈಡ್, ಹರ್ಬಿಸೈಡ್, ಫಂಗಿಸೈಡ್ ಅಂದ್ರೆ ಏನು? ಸೈಡ್ ಅಂದ್ರೆ ಏನು? ಸೂಯಿಸೈಡ್ ಅಂದ್ರೆ ಏನು? ಆತ್ಮಹತ್ಯೆ. ಹಂಗೆ ನಾವು ಪೆಸ್ಟಲ್ನ ಸಾಯಿಸ್ತೇವೆ, ಫಂಗಸ್ ಅನ್ನ ಸಾಯಿಸ್ತೇವೆ, ಇದರನ್ನ ಸಾಯಿಸ್ತೇವೆ, ಕ್ರಿಮಿ ಕೀಟಗಳನ್ನ ಸಾಯಿಸ್ತೇವೆ. ಅಂದ್ರೆ ಅದು ವಿಷ ಅಂತ ನಿಮಗೆ ಅರ್ಥ ಆಗೋದಿಲ್ವಾ? ಅವು ಸಣ್ಣ ಪ್ರಮಾಣದಲ್ಲಿ ಇರೋದ್ರಿಂದ ಬೇಗ ಸಾಯ್ತವೆ. ನಾವು ಅದನ್ನ ಚೂರು ಚೂರು ತಿಂದು ಎಲ್ಲಿ ಹೊಡೆತ ಬೀಳ್ತಾ ಇದೆ? ನಮ್ಮ ಜನನಾಂಗದ ಮೇಲೆ ಹೊಡೆತ ಬೀಳ್ತಾ ಇದೆ. ಸೊ ಅದು ಏನ್ ಮಾಡಿದೆ ಅಂದ್ರೆ, ಸ್ವಸ್ಥವಾಗಿರೋ ಮಕ್ಕಳು ಈಗ ಹುಟ್ಟುತ್ತಾ ಇಲ್ಲ. 8% ಬುದ್ಧಿಮಾಂದ್ಯ ಮಕ್ಕಳು, 8% ವಿಕಲಾಂಗರು, 8% ವಿಕಲಚೇತನರು, 8% ನಾನು ಹೆಣ್ಣ ಮಗ ಗಂಡ ಅಂತ ಗೊತ್ತಿಲ್ಲದೆ ಇರೋ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಈಗ ಈ ರೇಷಿಯೋ ಅಮೆರಿಕ ಯುರೋಪ್ ದೇಶಗಳಲ್ಲಿ 35% ಆಗ್ಬಿಟ್ಟಿದೆ. ಇಷ್ಟು ಪ್ರಾಮಾಣಿಕವಾಗಿದ್ದ ಪುರಾವೆಗಳು ಇದ್ದರೂ ನಾವೆಲ್ಲರೂ ಅವರು ಮಾಡ್ತಾ ಇರೋ ಪದ್ಧತಿಗಳನ್ನ ಸಾರಾಸಗಟಾಗಿ ಒಂದು ಪ್ರಶ್ನೆ ಕೇಳದೆ ತಂದುಕೊಂಡು ನಮ್ಮ ಮಕ್ಕಳ ಮೇಲೆ, ನಮ್ಮ ಮಕ್ಕಳ ಬಾಯಿಗೆ ಈ ವಿಷಪೂರಿತ ಆಹಾರವನ್ನ ಎಷ್ಟು ಭರಾಟೆಯಿಂದ ಮಾಡ್ತಾ ಇದೀವಿ ಅಂದ್ರೆ, ನೀವು ನಿಮ್ಮ ಮನೆಯಲ್ಲಿ ಹೊರಳಲ್ಲಿ ಚಟ್ನಿ ರುಬ್ಬಿಕೊಂಡು, ಕೊಬ್ಬರಿ ಚಟ್ನಿ ತಿಂದ್ರೆ ಇವನು ಇನ್ನು ಏನು, ನಾವು ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡೋ ಕಾಲ ಇವನ್ ನೋಡು ಖಾದರ್ ಅಂತ ಬರ್ತಾನೆ, ಅವನು ಹೊರಳಲ್ಲಿ ಚಟ್ನಿ ಮಾಡ್ಕೊಂಡು ತಿನ್ರಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾನೆ. ನೀವು ಈ ರೀತಿ ಆಗಿರೋ ನಿಮ್ಮ ಈ ಕೆಟ್ಟ ಪುನರುತ್ಪತ್ತಿ ನಿಷ್ಪತ್ತಿಯನ್ನ ಮತ್ತೆ ಮೇಲೇರಿಸಬೇಕು ಅಂದ್ರೆ ನೀವು ಮಾಡಬೇಕಾಗಿದ್ದಿಷ್ಟೇ: ಕೊಬ್ಬರಿ, ಟಮೋಟ, ಹುಚ್ಚೆಳ್ಳ, ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಚಟ್ನಿ ಮಾಡ್ರಿ. ಮಿಕ್ಸಿಯಲ್ಲಿ ಮಾಡಬೇಡ್ರಿ. ಮಿಕ್ಸಿಯಲ್ಲಿ ಮಾಡಿದರೆ ಆ ಹುಚ್ಚೆಳ್ಳಲ್ಲಿ ಅಥವಾ ಕೊಬ್ಬರಿಯಲ್ಲಿ ಇದ್ದ ಫ್ಯಾಟಿ ಆಸಿಡ್ಸ್ ಪಾಲಿಮರೈಸ್ ಆಗಿ ಆ ಹೀಟಿಗೆ ನಿಮಗೆ ಬರಬೇಕಾಗಿದ್ದ ಔಷಧಿ ತತ್ವವನ್ನ ನೀವು ಕಳ್ಕೊಳ್ತೀರಾ. ಆ ಮಿಕ್ಸಿಯಲ್ಲೇ ಕಳೆದೋಗುತ್ತೆ. ನೀವು ಅದೇ ಪದಾರ್ಥಗಳನ್ನ ಚಟ್ನಿ ಕೈಯಲ್ಲಿ ರುಬ್ಬ್ರಿ, ಅಲ್ಲಿ RPM 1 or 2 ಇರುತ್ತೆ. ನ್ಯಾಚುರಲ್ ಟೆಂಪರೇಚರ್ ಅಂಡ್ ಪ್ರೆಷರ್. ಅದನ್ನ ವೈಜ್ಞಾನಿಕವಾಗಿ ನಾರ್ಮಲ್ ಟೆಂಪರೇಚರ್ ಪ್ರೆಷರ್ ಅಂತಾರೆ, ಇಲ್ಲ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್ ಅಂತಾರೆ. ಅಂದ್ರೆ ನೀವು ಏನು ವ್ಯವಸ್ಥೆ ಮಾಡ್ತೀರಾ ಬಾಯಿಗೆ ಹಾಕೊಳ್ಳೋದನ್ನ, ಉಷ್ಣತೆ ಜಾಸ್ತಿಯಾಗಿ ಆದ್ರೂ ಅಡಿಗೆ ಮಾಡ್ರಿ ಅಥವಾ ಪ್ರೆಷರ್ ಜಾಸ್ತಿಯಾಗಿ ಅಡಿಗೆ ಮಾಡ್ರಿ, ಎರಡೂ ಒಂದೇ ಸತಿ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ. ಆದ್ರೆ ಈಗ ಪ್ರತಿ ಒಂದು ಮನೆಯಲ್ಲಿ ಪ್ರೆಷರ್ ಕುಕ್ಕರ್ ಅನ್ನ ತಂದು ಕೂರಿಸಿದ್ದೀರ.
ಅಂದ್ರೆ ಪ್ರೆಷರ್ ಕುಕ್ಕರ್ ಅಲ್ಲಿ ಅಡಿಗೆ ಮಾಡಿ ನೀವು ಏನು ತಿಂದ್ರೂ ನಿಮಗೆ ರೋಗ ಗ್ಯಾರಂಟಿ. ತಪ್ಪು ತಿಳ್ಕೊಬೇಡಿ, ಈ ಗ್ಯಾರಂಟಿ ಏನಪ್ಪ, ನಾನು 30 ವರ್ಷದಿಂದ ಬಳಸ್ತಾ ಇದ್ದೀನಿ. ಈ ಮಧ್ಯೆ ಈ ರಾಜಕೀಯ ನಾಯಕರ ಗ್ಯಾರಂಟಿ ಬಿಸ್ನೆಸ್ ಶುರು ಮಾಡಿರೋದು. ಇದು ಗ್ಯಾರಂಟಿ. ನೀವು ಹೊರಲಲ್ಲಿ ಕೊಬ್ಬರಿ ಚಟ್ನಿ, ಹುಚ್ಚೆಳ್ಳು ಹಾಕೊಂಡು ಚಟ್ನಿ ಮಾಡ್ಕೊಂಡು ತಿನ್ರಿ, ನಿಮಗೆ ಬಿಸಿದು ಕುಸಿದು ಬಿದ್ದೋಗಿದ್ದ ವೀರ್ಯ ಕಣಗಳು, ಸಾಮೆ ಅಕ್ಕಿ ದೋಸೆ ಇಡ್ಲಿ ಮಾಡ್ಕೊಂಡು ತಿನ್ರಿ, 3 ತಿಂಗಳಲ್ಲಿ ಆ ವೀರ್ಯ ಕಣಗಳು ಮೇಲೆ ಬರೋಕ್ ಶುರು ಆಗತ್ತೆ. ಹೆಣ್ಮಕ್ಳಿಗೆ ಇದೇ ಚಟ್ನಿ ರಾತ್ರಿ ಹೊತ್ತು ಊಟ ಮಾಡ್ರಿ, ನಿಮ್ಮ ಅಂಡಾಣುಗಳು ರಿಪೇರಿ ಆಗಕ್ ಶುರು ಆಗತ್ತೆ. ಆ ಸಾಮಿಯಕ್ಕೆ ಇದ್ದ ಅದ್ಭುತವಾದ ಪೀಚು ಅಂಶ, ನಾರಿನ ಅಂಶ ಈ ಮ್ಯಾಜಿಕ್ ಮಾಡಕ್ ಶುರು ಮಾಡುತ್ತೆ. ಅಲ್ಲ, ಆಧುನಿಕ ವೈದ್ಯಕೀಯರ ಹತ್ರ ಹೋದಿ ಅವರು ನ್ಯೂಟ್ರಿಷನ್ ಅಂತ ಹೇಳಿದ್ದ, ಅವ್ರ ನ್ಯೂಟ್ರಿಷನ್ ಏನಕ್ಕೆ ಕೊಟ್ಟಿದ್ದು? ಸ್ಟ್ರಾಬೆರ್ರಿ ತಿನ್ರಿ, ಆಕ್ಸಿಡೇಷನ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇವೆ. ನಮ್ಮ ಸೀಬೆ ಹಣ್ಣಲ್ಲಿ ಅದಕ್ಕಿಂತ 10% ಇದೆ ಅಂತ ನಮ್ಮ ವೈದ್ಯರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಈ ನ್ಯೂಟ್ರಿಷನಿಸ್ಟು ಕಳೆದ 50 ವರ್ಷದಿಂದ ಈ ವೆಸ್ಟರ್ನ್ ಸೈನ್ಸ್ ಬೇಸ್ಡ್ ಈಸ್ ಆಲ್ವೇಸ್ ಬಿಸಿನೆಸ್ ಬೇಸ್ಡ್. ಅಂದ್ರೆ ಸ್ಟ್ರಾಬೆರಿಯಲ್ಲಿ ಮಾತ್ರ ಇದು ಇದೆ, ಬೇರೆ ದೇಶಗಳಲ್ಲಿ ಏನು ಬೆಳೆದ್ರು ಅದು ಪ್ರಿಮಿಟಿವ್ ಫುಡ್. ಈ ರೀತಿ ತಜ್ಞರು ಹೇಳಿ ಹೇಳಿ ನಮ್ಮ ಊಟವನ್ನ, ನಮ್ಮ ಪದ್ಧತಿಗಳನ್ನ ಎಷ್ಟು ಮಟ್ಟಕ್ಕೆ ಕಡೆಗಣಿಸಿದ್ದಾರೆ ಅಂದ್ರೆ, ನಿರ್ನಾಮ ಮಾಡಿಕೊಂಡಿದ್ದೀವಿ ನಮ್ಮ ಮೂಲ ಆಹಾರ ಧಾನ್ಯಗಳನ್ನ. 178,000 ವರ್ಷಗಳಿಂದ ಭಾರತ ದೇಶದಲ್ಲಿ ಆಹಾರ ಧಾನ್ಯಗಳನ್ನ ಮೂಲ ಧಾನ್ಯಗಳಾಗಿ ಬಳಸಿ ಎಷ್ಟು ಆರೋಗ್ಯವಾಗಿದ್ದರು ಅಂದ್ರೆ, ಕೆರೆ ಗುಂಟೆ ಕೆಳಗಡೆ ಇದ್ದ ಜಮೀನ್ದಾರುಗಳು ಭತ್ತವನ್ನ ಬೆಳೆಸ್ಕೊಂಡು ತಿಂದಾಗ ಅವರಿಗೆ ಮೊದಲಾಗಿ ಶುರುವಾಗಿದ್ದು ಮಧುಮೇಹ ರೋಗ. ಈಗೇನು ಮಾಡಿದೀವಿ? ₹1 ಅಕ್ಕಿ ಲೆಕ್ಕದಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಅಕ್ಕಿ ಗೋಧಿ ತಿನ್ನಕ್ ಶುರು ಮಾಡಿದ್ರೆ 10 ಕೋಟಿಯಲ್ಲಿ ಒಬ್ಬರಿಗಿದ್ದ ಮಧುಮೇಹ ಈಗ 100ಕ್ಕೆ 40 ಜನಕ್ಕೆ ಬಂದುಬಿಟ್ಟಿದೆ. ಇಷ್ಟು ಸರಳವಾಗಿ ವಿಶ್ಲೇಷಣೆ ಮಾಡಿಕೊಂಡು ನಿಮಗೆ ರೋಗ ಯಾಕೆ ಬಂದಿದೆ ಅಂತ ತಿಳಿದುಕೊಳ್ಳೋದನ್ನ ಬಿಟ್ಟು, ಈ ದೊಡ್ಡ ಮೇಧಾವಂತರಾಗಿದ್ದ ಪಾಶ್ಚಾತ್ಯ ಅನುಸಂಧಾನವನ್ನು ಮಾಡಿಕೊಂಡು ತಜ್ಞರು ಹೇಳಿದ್ದ, ಓ ಈ ಕಾಯಿಲೆ ವಾಸಿನೇ ಆಗೋದಿಲ್ಲ, ನಿಮಗೆ ಡಯಾಬಿಟಿಸ್ ಬಂದಿದೆ ಲೈಫ್ ಲಾಂಗು ಟ್ಯಾಬ್ಲೆಟ್ ತಗೊಳ್ಳಿ, BP ಬಂದಿದೆ ಲೈಫ್ ಲಾಂಗು ಟ್ಯಾಬ್ಲೆಟ್ ತಗೊಳ್ಳಿ, ಥೈರಾಯ್ಡ್ ಬಂದಿದೆ ಲೈಫ್ ಲಾಂಗು ಟ್ಯಾಬ್ಲೆಟ್ ತಗೊಳ್ಳಿ ಅಂದ್ರೆ ಡಾಕ್ಟರ್ಗಳ ಸುತ್ತಲೂ ಸುತ್ತಾಡ್ತಾ ಇರ್ರಿ. ನೋ ಪ್ರಾಬ್ಲಮ್, ನಾವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಕಟ್ತಾ ಇದ್ದೀವಿ. ಈಗ ಅರ್ಥ ಆಯ್ತಾ? ಕಳೆದ 50 ವರ್ಷಗಳಲ್ಲಿ ನಡೆದಿದ್ದ ಷಡ್ಯಂತ್ರ ಇಷ್ಟೇ. ತಿನ್ನಬಾರದನ್ನ ತಿನ್ನಿಸಿ ನಿಮಗೆ ಬರಬಾರದ ರೋಗವನ್ನ ಬರೆಸಿ ಇದು ವಾಸಿ ಆಗುವುದಿಲ್ಲ ಅಂತ ತಜ್ಞರ ಬಾಯಿಯಿಂದ ಹೇಳಿಸಿ ನಿಮ್ಮನ್ನ ಆಸ್ಪತ್ರೆ ಸುತ್ತಾಡಿಸಿಕೊಳ್ಳೋದೆ ಈಗ. ಅಂದ್ರೆ ನಿಮ್ಮ ಆಹಾರಕ್ಕೂ ಆರೋಗ್ಯಕ್ಕೂ ಗಂಟಿಲ್ಲ. ನೀವೇನಾದರೂ ತಿನ್ನು, ಆರೋಗ್ಯ ಬೇಕಾದ್ರೆ ನಮ್ಮ ಆಸ್ಪತ್ರೆಗೆ ಬನ್ನಿ. ಆ ಒಂದು ಸ್ಥಿತಿಯನ್ನ ನಿಮ್ಮ ಮೆದುಳಿನಲ್ಲಿ, ಇದನ್ನೇ ಇಂಗ್ಲಿಷಲ್ಲಿ ಬ್ರೈನ್ ವಾಶ್ ಅಂತಾರೆ. ಸೊ ನಾನ್ ಬಂದು, ಅಯ್ಯ ಇಲ್ಲಿ ಮೋಸ ನಡೆದಿದೆ, ನೀವು ಊಟ ಮಾಡಬೇಕಾಗಿದ್ದು ಅಕ್ಕಿ ಗೋಧಿ ಅಲ್ಲ, ಅಕ್ಕಿ ಗೋಧಿ ತಿನ್ನೋದ್ರಿಂದ ನಿಮ್ಮ ರಕ್ತಕ್ಕೆ ಗ್ಲೂಕೋಸು ದಿಢೀರಂತ ಸೇರ್ಕೊಂಡು ನೆರೆ ತರ ಬಂದು ರಕ್ತವನ್ನ ಮಂದ ಮಾಡ್ತಾ ಇದೆ, ಅದಕ್ಕೆ BP ಬಂದಿರೋದು, ಅದಕ್ಕೆ ಹಾರ್ಟ್ ಬ್ಲಾಕ್ ಆಗ್ತಾ ಇರೋದು, ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು. ಮೊನ್ನೆ ನಮ್ಮ ಹಾಸನ ಪಕ್ಕದ ಜಿಲ್ಲೆಯಲ್ಲಿ ಮೈಸೂರಿಂದ 46 ಜನ 1 ತಿಂಗಳಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ರೋಡ್ ಮೇಲೆ ಬಿದ್ದು ಸತ್ತೋಗಿದ್ದಾರೆ ಅಂತ ದೊಡ್ಡ ರಂಪ. ಯಾಕೆ? ತಿಂತಾ ಇರೋದು ಇವು. ಅದ್ರ ಜೊತೆಗೆ ನಾನು ಮಾಂಸದ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಈಗ ಬರೀ ಅಕ್ಕಿ ಗೋಧಿ ಹಾಲು ಸಕ್ಕರೆ ಬಗ್ಗೆನೇ ಮೋಸ ಆಗಿರೋದು. ತಿನ್ನಬಾರದನ್ನ ತಿನ್ನಿಸಿ ಅಂದ್ರೆ ಈಗ ಎಲ್ಲಾ ಕಡೆ ಹೋಗಿ ನಾನು ಹಳ್ಳಿಗಳಲ್ಲಿ, ಅಪ್ಪ ಅಕ್ಕಿ ಗೋಧಿ ಭತ್ತ ತಿನ್ನಬಾರದಯ್ಯ, ಅದು ನಮ್ಮ ಊಟ ಅಲ್ಲ, ನಮ್ಮ
ಈ ರಕ್ತದಲ್ಲಿ ಹೋಮಿಯೋಸ್ಟಾಸಿಸ್ ಅಂತ ಒಂದು ಪದ ಇದೆ ವೈಜ್ಞಾನಿಕವಾಗಿ. ಅಂದ್ರೆ ರಕ್ತದಲ್ಲಿ ಸಕ್ಕರೆ ಅಂಶ 5 ಗ್ರಾಮ್ಗಿಂತ ಹೆಚ್ಚಾಗಬಾರದು. ದಿಸ್ ಇಸ್ ಎ ಸೈಂಟಿಫಿಕ್ ಫ್ಯಾಕ್ಟ್. 5 ಗ್ರಾಮ್ಗಿಂತ ರಕ್ತ ಹೆಚ್ಚಾದ್ರೆ ನಿಮ್ಮ ರಕ್ತ ತಿಳಿತನವನ್ನ ಹೋಗಿಸಿಕೊಂಡು ಮಂದ ಆಗಿ ನಿಮ್ಮ ರಕ್ತನಾಳಗಳ ಗೋಡೆಗಳ ಮೇಲೆ ಸ್ಕೇಲಿಂಗ್ ಅಂತಾರೆ, ಅದರಲ್ಲಿ ಹೆಚ್ಚಾಗಿದ್ದನ್ನ ಬೇರೆ ಬೇರೆ ಪದಾರ್ಥಗಳಾಗಿ ಅಂಟಿಸೋಕೆ ಶುರು ಆಗತ್ತೆ. ಸೊ ಹೃದಯದ ಸುತ್ತಲೂ ಅಂಟುಕೊಳಕ್ ಶುರು ಮಾಡಿದ್ರೆ ಬಾಪ್ಪ ಸ್ಟೆಂಟ್ ಹಾಕ್ತೀನಿ ನಾನು ನಿಮ್ಗೆ ಅಂತ ಅವ್ರು ಕತ್ತಿ ಚಾಕು ಇಟ್ಕೊಂಡು ರೆಡಿಯಾಗಿ ಕೂತಿದ್ದಾರೆ. ನೋಡ್ರಿ ಎಷ್ಟು ಸಿಂಪಲ್ ಆಗಿದೆ ಇದು. ಅಂದ್ರೆ ನೀವು ಮಾಡ್ಬೇಕಾಗಿದ್ದೇನು, ಅಕ್ಕಿ ಗೋಧಿ ತಿನ್ನೋದನ್ನ ನಿಲ್ಲಿಸಿದ್ರೆ ಈ ಗೊಂದಲ 6 ತಿಂಗಳಲ್ಲಿ ಆರಾಮಾಗತ್ತೆ. ಅದ್ರ ಜೊತೆಗೆ ನಮ್ಮ ಹಿರಿಯರು ಯಾವಾಗ್ಲೋ ಹೇಳಿದ್ದಾರೆ, ರಕ್ತ ಮಂದ ಆದ್ರೆ ಬೂದುಗುಂಬಳಕಾಯಿ ಜ್ಯೂಸ್ ಕುಡಿಯ ಮುಟ್ಟಾಳ ಅಂತ. ಬೂದುಗುಂಬಳಕಾಯಿ ಸಿಕ್ಲಿಲ್ಲ ಅಂದ್ರೆ ಸೌತೆಕಾಯಿ ತಿನ್ರಯ್ಯ ಅಂತ ಹೇಳಿದ್ದಾರೆ. ಸೌತೆಕಾಯಿನೂ ಸಿಗ್ಲಿಲ್ಲ ಅಂದ್ರೆ ಸೋರೆಕಾಯಿ ತಿನ್ನಯ್ಯ ಅಂತ ಹೇಳಿದ್ದಾರೆ. ಸೋರೆಕಾಯಿ ಸಿಕ್ಲಿಲ್ಲ ಅಂದ್ರೆ ಹೀರೆಕಾಯಿ ತಿನ್ನಯ್ಯ ಅಂತ ಹೇಳಿದ್ದಾರೆ. ಈ ತರ 7-8 ಪರ್ಯಾಯಗಳನ್ನ ನಮ್ಮ ಹಿರಿಯರು ಸೂಚಿಸಿದ್ದಾರೆ. ಅದೆಲ್ಲ ನಮಗ್ ಬೇಡ. ನನಗೆ ಏನ್ ಬೇಕು? ಟ್ಯಾಬ್ಲೆಟ್ ಬೇಕು. 101. 1 ತಿಂಗಳಾದ್ಮೇಲೆ 111. ಇನ್ನೊಂದು ತಿಂಗಳಾದ್ಮೇಲೆ 1111 6 ಬೇಕು. ಇಷ್ಟೇ ನಡೀತಾ ಬರ್ತಾ ಇರೋದು. ಈ ತಜ್ಞರು ಮಾಡ್ತಾ ಇರೋದು ನಿಮ್ಮನ್ನ ಈ ಟ್ಯಾಬ್ಲೆಟ್ಗಳಿಗೆ ಅಡಿಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಹೌದಾ ಅಲ್ವಾ? ಗಟ್ಟಿಗೆ ಹೇಳ್ರಿ. ನೀವು ಡಾಕ್ಟರ್ಗಳಾಗಿದ್ರೂನು ನಡೀತಾ ಇರೋದು ಸತ್ಯ ಇದು. ಹೌದಾ ಅಲ್ಲ? ಸೊ ನಿಮ್ಮ ರಕ್ತ ಮಂದ ಆಗಿದೆ, ಅದನ್ನ ತಿಳಿ ಮಾಡುವ ಒಂದು ವಿಧಾನವನ್ನ ನಾನು ಹೇಳಿಕೊಟ್ರೆ, ಇಡೀ ಭಾರತ ದೇಶದಲ್ಲಿ BP ಟ್ಯಾಬ್ಲೆಟ್ ಬಿಸ್ನೆಸ್ ಎಷ್ಟಿದೆ ಅಂತ ನಾನು ಬಾಯಿ ಬಿಟ್ಟು ಹೇಳೋದಿಲ್ಲ, ನನಗೆ ಭಯ ಆಗತ್ತೆ. ಅದನ್ನೆಲ್ಲ ಬರೋ 1 ವರ್ಷದಲ್ಲಿ ಆ ದುಡ್ಡು ಹೊರದೇಶಗಳ ಎಲ್ಲಿಗೆ ಹೋಗ್ತಾ ಇದೆ? ಫಾರ್ಮಸ್ಯೂಟಿಕಲ್ ಕಂಪನಿಗಳಿಗೆ. ಇಂಡಿಯಾ ಅಲೋನ್ ಗಿವ್ಸ್ $1 trillion. ಎಲ್ಲ ಸೇರಿ ನಾವು ಅಷ್ಟು ಕೊಡ್ತಾ ಇದ್ದೀವಿ. ಅಂದ್ರೆ ನಮ್ಮ ದೇಶದಲ್ಲಿ ಡಾಕ್ಟರ್ಗಳು, ಮೆಡಿಕಲ್ ಕಂಪನಿಗಳು ಎಲ್ಲ ಕಮಿಷನ್ ತೆಗೆದುಕೊಂಡು ಅಲ್ಲಿಗೆ ಕಳಿಸ್ತಾ ಇರೋ ದುಡ್ಡು ಅಷ್ಟಿದೆ. ಇದನ್ನೆಲ್ಲ ನಾವು ಬರೋ 1 ವರ್ಷದಲ್ಲಿ ನಿಲ್ಲಿಸಬಹುದು. ಹೆಂಗೆ? ನಾವು ಕಳೆದ 1000 ವರ್ಷಗಳಿಂದ ತಿಂತ ಬರ್ತಕ್ಕಂಥ ಅರ್ಕ, ಸಾಮೆ, ನವಣೆ, ಕೊರ್ಲೆ, ಊದಲು, ಬರಗು, ಜೋಳ, ರಾಗಿ, ಸಜ್ಜೆಗಳನ್ನ ಮತ್ತೆ ನಮ್ಮ ಅಡಿಗೆ ಮನೆಗೆ ತಗೊಂಡ್ಬಂದ್ರೆ ನಿಮ್ಮ ರಕ್ತ ಆ ಮಂದತನವನ್ನ ಕಳೆದುಕೊಂಡು ಹೋಮಿಯೋಸ್ಟಾಸಿಸ್ ಅನ್ನ ಪರ್ಫೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು ಅಂದ್ರೆ ನೀವು ಮಾಡಬೇಕಾಗಿದ್ದಿಷ್ಟೇ. ಎಷ್ಟು? ಅಕ್ಕಿ, ಗೋಧಿ, ಹಾಲು, ಸಕ್ಕರೆಯನ್ನ ಪಕ್ಕಗಿಟ್ಟು ಈ ಧಾನ್ಯಗಳನ್ನ ತಂದು ತಿನ್ರಿ. ಈ ಧಾನ್ಯಗಳನ್ನ ನಮ್ಮ ಭಾರತ ದೇಶದಲ್ಲಿ 1000 ವರ್ಷ ನಾವು ಅದಷ್ಟಕ್ಕದೆ 4 ಮಳೆ ಬಂದ್ರೆ ಈ ಧಾನ್ಯಗಳು ಎಲ್ಲಂದ್ರೆ ಅಲ್ಲಿ ಬೆಳೀತವೆ. 50 ಎಕರೆ ಬಂಜರು ಭೂಮಿಯಲ್ಲಿ ನೀವು 500 ಕ್ವಿಂಟಲ್ 1 ನಯಾ ಪೈಸಾ ಖರ್ಚಿಲ್ಲದೆ 1 ಮಿಲಿಗ್ರಾಮ್ ಗೊಬ್ಬರ ಹಾಕದೆ ಬೆಳೆಸ್ಕೊಂಡು ಅಷ್ಟು ಶುದ್ಧವಾಗಿ ನಿಜವಾದ ಸಾವಯವ, ನಿಜವಾದ ಸ್ವದೇಶಿ 1 ಇಂಚು ಭೂಮಿಯನ್ನ ಹಾಳು ಮಾಡದೆ ನೀವು ಮಿಲ್ಲೆಟ್ಸ್ ಅನ್ನ ಇದನ್ನ ಮಿಲ್ಲೆಟ್ಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಮಿಲ್ಲಿ ಅಂದ್ರೆ 1/1000 ಅಂತ ಫ್ರೆಂಚ್ ಲ್ಯಾಂಗ್ವೇಜ್ ಅಲ್ಲಿ. ಮಿಲಿಮೀಟರ್, ಮಿಲಿಗ್ರಾಮ್, ಮಿಲ್ಲಿ ಅಂದ್ರೆ ಆ ಮಿಲಿಮೀಟರ್ ಪ್ರಮಾಣದಲ್ಲಿದ್ದ ಧಾನ್ಯಗಳನ್ನ ಒಟ್ಟಾರೆ ಸೇರಿಸಿ ಮಿಲೆಟ್ಸ್ ಅಂತ ಕರೀತಿದ್ದಾರೆ. ಚಿಕ್ಲೆಟ್ಟು, ಬುಕ್ಲೆಟ್ಟು, ಪಿಗ್ಲೆಟ್ಟು ಅನ್ನೋ ತರ ಮಿಲ್ಲೆಟ್ ಅಂತ ಕರೆದಿದ್ದಾರೆ. ಈ ಮಿಲ್ಲೆಟ್ಸ್ ಅನ್ನೋದು ಇಡೀ ಪ್ರಪಂಚದಾದ್ಯಂತ 240 ಬಗೆಯ ಪ್ರಭೇದಗಳಿವೆ. ಇನ್ಫ್ಯಾಕ್ಟ್ ಆ ಹುಲ್ಲುಗಳು C4 ಗ್ರಾಸಸ್ ಅಂತಾರೆ. ಅಂದ್ರೆ ನೀರಿಲ್ಲದೆ ಕೆನೆಗಟ್ಟಿ
ನಮಗೆ ಕಂಕಿಗೊಟ್ಟು ಧಾನ್ಯವನ್ನ ತಯಾರು ಮಾಡತಕ್ಕಂತ ಅದ್ಭುತವಾದ ಹುಳುಗಳನ್ನ C4 ಗ್ರಾಸಸ್ ಅಂತಾರೆ. ವೈಜ್ಞಾನಿಕವಾಗಿ ಆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಇಡೀ ಭೂಮಂಡಲದಲ್ಲಿದ್ದ ಎಲ್ಲಾ ಸಸ್ಯ ಲೋಕಕ್ಕಿಂತ ಭಿನ್ನವಾಗಿರುತ್ತೆ. ನೀರಿಲ್ಲದೆ ಆಕ್ಸಾಲೋ ಅಸಿಟಿಕ್ ಆಸಿಡ್ ಅಂತ C4 ಯೂನಿಟ್ ಇಂದ ಗ್ಲೂಕೋಸ್ ಅನ್ನ ತಯಾರು ಮಾಡುವ ಅದ್ಭುತವಾದ ದ್ಯುತಿ ಸಂಶ್ಲೇಷಣ ಕ್ರಿಯೆ, ಕಿರಣಜನ್ಯ ಸಂಯೋಗ ಕ್ರಿಯೆಯನ್ನ ನಡೆಸ್ಕೊಂಡು ಬರತಕ್ಕಂತ ಅತಿ ವೈಶಿಷ್ಟ್ಯವಾದ ಸಸ್ಯ ಗುಂಪು ಈ C4 ಗ್ರಾಸಸ್ ಅಂತಾರೆ ವೈಜ್ಞಾನಿಕವಾಗಿ. ಆ ಜಾತಿಗೆ ಸೇರಿದ್ದ ಈ ಮಿಲೆಟ್ಸ್, ಚಿರುಧಾನ್ಯ, ಕಿರುಧಾನ್ಯ, ತೃಣಧಾನ್ಯ, ಕ್ಷುದ್ರಧಾನ್ಯ ಅಂತ ನಾವು ಕರಿತಾ ಇದ್ವಿ. ನೋಡ್ರಿ ಆ ಹೆಸರುಗಳು ನೋಡ್ರಿ, ತೃಣಧಾನ್ಯ, ಕ್ಷುದ್ರಧಾನ್ಯ, ಕಿರುಧಾನ್ಯ ಅಂದ್ರೆ ಇದೇನು ಬೇಕಾಗಿಲ್ಲ ನಿಮಗೆ ಅನ್ನೋ ತರ ನಾವು ಮಾತಾಡಕ್ಕೆ ಶುರು ಮಾಡಿದ್ದೇವೆ. ಆದ್ರೆ ಸಾವಿರಾರು ವರ್ಷ ನಮ್ಮ ದೇಶ ಒಂದೇ ಅಲ್ಲ, ಇಡೀ ಪ್ರಪಂಚ ಎಲ್ಲಾ ದೇಶಗಳು ಇನ್ಕ್ಲೂಡಿಂಗ್ ಇಂಗ್ಲೆಂಡ್, ಜರ್ಮನಿ, ಇನ್ಫ್ಯಾಕ್ಟ್ ಬಾರ್ನಿಯಾರ್ಡ್ ಮಿಲೆಟ್ ಅನ್ನ ಜರ್ಮನ್ ಮಿಲೆಟ್ ಅಂತಾರೆ. ಪ್ರೋಸೋ ಮಿಲೆಟ್ ಇಸ್ ಬ್ರಿಟನ್ ಅಲ್ಲಿ ತಿಂತ ಇದ್ದಿದ್ದು. ಬ್ರೌನ್ ಟಾಪ್ ಮಿಲೆಟ್ ಅಮೆರಿಕನ್ ಮಿಲೆಟ್ ಅಂತಾರೆ. ಫಾಕ್ಸ್ಟೈಲ್ ಮಿಲೆಟ್ ನಮ್ಮ ನವಣೆ ಇಟಾಲಿಯನ್ ಮಿಲೆಟ್ ಅಂತಾರೆ. ಅಂದ್ರೆ ವಿಶ್ವದಾದ್ಯಂತ ತಿಂತಾ ಇರ್ತಕ್ಕಂಥ ಧಾನ್ಯಗಳ ಸಾಲು ಸಾಲು ನಮ್ಮ ಭಾರತ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಎಲ್ಲಾ ರಾಜ್ಯಗಳಲ್ಲಿ ಬಳಸ್ತಾ ಇದ್ದಿದ್ದು. ಒಂದು ರೋಗವೂ ಇರಲಿಲ್ಲ. ಯಾವಾಗ ಈ ಭತ್ತದ ಅಕ್ಕಿ ಡ್ಯಾಮ್ಗಳನ್ನ ಕಟ್ಟಿ ಪ್ರಕೃತಿ ಸಂಪತ್ತನ್ನ ತಲೆಮಾರು ಮಾಡಿ ಎಲ್ಲಾ ಗೊಂದಲಗಳಿಗೂ ನಾಂದಿ ಹಾಡಿದ್ದೆ ಈ ಇರಿಗೇಟೆಡ್ ಅಗ್ರಿಕಲ್ಚರ್, ಹರಿತ ವಿಪ್ಲವ. ಇದ್ದಕ್ಕಿದ್ದಂಗೆ ಅಮೆರಿಕ ಜಪಾನ್ ಮೇಲೆ ಅಣುಬಾಂಬ್ ಹಾಕಿದ್ರು. ಅಲ್ಲಿ ತನಕ ಯಾರಿಗೂ ಗೊತ್ತಿರಲಿಲ್ಲ ಅಟಾಮಿಕ್ ಬಾಂಬು. ಇವ್ರೇನ್ ಮಾಡಿದ್ದಾರೆ, ಆ ಕಡೆ ಅವರು ಈ ಕಡೆ ಅವರು ಎರಡನೇ ಪ್ರಪಂಚ ಯುದ್ಧದಲ್ಲಿ ಕನಿಷ್ಠ ಒಂದು 10 ವರ್ಷ ಯುದ್ಧ ನಡೆಯುತ್ತೆ ಅಂತ ಸಾಲು ಸಾಲು ಪೈಲ್ಡ್ ಅಪ್ ಬಾಂಬ್ಸ್, ಒಬ್ರು ಈ ಕಡೆ ಆ ಕಡೆ ಟನ್ನುಗಟ್ಲೆ ರೆಡಿ ಮಾಡ್ಕೊಂಡಿದ್ರು. ಇದ್ದಕ್ಕಿದ್ದಂಗೆ ಈ ಅಮೆರಿಕಾದವರು ಅಣುಬಾಂಬ್ ತಂದು ಅದ್ರ ಮೇಲೆ ಹಾಕಿದಾಗ ಇಡೀ ಪ್ರಪಂಚ ಭಯಭೀತರಾಗಿ ಇನ್ನು ಯುದ್ಧವನ್ನ ಅಲ್ಲಿಗೆ ಠಕ್ ಅಂತ ಸ್ಟಾಪ್ ಮಾಡಬೇಕಾಯ್ತು. ಸೊ ಆ ಬಾಂಬೆಲ್ಲ ಏನ್ ಮಾಡೋದು, ಅದನ್ನ ಜರ್ಮನಿ, ಯುರೋಪ್ ಕಡೆ ಹರಿತ ವಿಪ್ಲವ ಅಂತ ಹೇಳಿ ಅಮೋನಿಯಂ ನೈಟ್ರನ್ನ ಗೊಬ್ಬರವಾಗಿ ಪರಿವರ್ತನೆ ಮಾಡಿ C3 ಗ್ರಾಸಸ್ ಭತ್ತದ ಅಕ್ಕಿ, ಗೋಧಿಯನ್ನ ಆಯ್ಕೆ ಮಾಡಿಕೊಂಡು, ನೋಡ್ರಿ ನಾವು 1 ಎಕರೆದಲ್ಲಿ 40 ಕ್ವಿಂಟಲ್ 30 ಕ್ವಿಂಟಲ್ ತೆಗಿತೀವಿ, ಇದು ಪ್ರೀಮಿಯಂ ಫುಡ್, ನೀವೆಲ್ಲ ಪ್ರಿಮಿಟಿವ್ ಫುಡ್ ತಿಂತಾ ಇದ್ದೀರಾ, ಅದನ್ನ ತಿನ್ನಬೇಡಿ, ಇದನ್ನ ತಿನ್ನಿ ಅಂತ ತಿನ್ಸಕ್ಕೆ ಶುರು ಮಾಡಿದ್ದೇ. ಸರಿ, ನಾವೆಲ್ಲರೂ ಆ ಭತ್ತದ ಅಕ್ಕಿ, ಆ ಬರೀ ಕಾರ್ಬೋಹೈಡ್ರೇಟ್ ಅನ್ನ, ಸಕ್ಕರೆಯನ್ನ ತಿಂದು ಗುಲಾಮರಾಗ್ಬಿಟ್ಟು ಅಡಿಕ್ಟ್ಸ್ ಆಗ್ಬಿಟ್ಟು, ಈಗ ಭತ್ತದ ಅಕ್ಕಿ ತಿನ್ಬೇಡ್ರಯ್ಯ ಅಂದ್ರೆ ಅನ್ನ ಬಿಟ್ರಿ ಇನ್ನೇನ್ ತಿನ್ಬೇಕು, ಮಣ್ಣು ತಿನ್ಬೇಕೋ ಅಂತ ನನ್ನನ್ನು ಕೇಳ್ತಾರೆ. ಮುಟ್ಟಾಳ್ರ, ಅದ್ಭುತವಾದ ಆರೋಗ್ಯ ಸಿರಿಯನ್ನ ಕೊಡ್ತಕ್ಕಂತ 100 ಧಾನ್ಯಗಳನ್ನ ನಮ್ಮ ಪಾರಂಪರಿಕವಾಗಿ ನಮ್ಮ ಹಿರಿಯರು ತಿಂದು ಡಾಕ್ಟರ್ ಮುಖಾನೇ ನೋಡದೆ ಜೀವನ ಮಾಡಿದವರು ಲಕ್ಷಾಂತರ ಜನ ಇದ್ದಾರೆ. ಆ ಅದ್ಭುತವಾದ ಮಹಾಭಾಗ್ಯದ ಜೀವನ, ಆರೋಗ್ಯವೇ ಮಹಾಭಾಗ್ಯ. ಅಂದ್ರೆ ನೀವು ನಾಳೆಯಿಂದ ನಾನು ಹೇಳಿದ್ದನ್ನ ಮಾಡಿದರೆ ನಿಮ್ಮ ಜೀವನದಲ್ಲಿ ಡಾಕ್ಟರ್ಗೆ ಬಾಯ್ ಹೇಳ್ಬೋದು, ಗ್ಯಾರಂಟಿ. ಯಾವ ರೋಗನು ಕೊರೋನಾ 19 ಅಲ್ಲ, ಕೊರೋನಾ 99 ತಗೊಂಡ್ ಬಂದು ನಿಮ್ಮ ಬಾಯಿಗೆ ಹಾಕೊಳ್ರಿ, ಒಂದು ನಯ ಪೈಸಾ ನಿಮ್ಮನ್ನ ಜಗ್ಗಸೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ತೋರ್ಸಯ್ಯ, ಅಂಬಲಿ ತೋರ್ಸ. ಈ ಅಕ್ಕಿ, ಗೋಧಿ, ಹಾಲು, ಸಕ್ಕರೆ, ಮೊಟ್ಟೆ, ಮಾಂಸ ತಿನ್ನೋಕ್ ಶುರು ಮಾಡಿದ ಮೇಲೆ ಅದರಲ್ಲಿದ್ದ ರಾಸಾಯನಿಕ ಅವಶೇಷಗಳು ನಿಮ್ಮ ಹೊಟ್ಟೆಯಲ್ಲಿ ನಿಮ್ಮ ಜೊತೆ ಸಹಬಾಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳ ಸಮುದಾಯವನ್ನ ಕಂಪುವಾರಿ,
ಕೊಳ್ಳಕ್ಕೆ ಶುರು ಮಾಡ್ತು. ಗಟ್ ಮೈಕ್ರೋಬಯೋಮ್, ನಿಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದ ಮಲ್ಟಿ ಸ್ಪೆಷಾಲಿಟಿ ಡಾಕ್ಟರ್ಗಳನ್ನ ಕೊಂದು ಹೊರಗಡೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಅನ್ನ ನಿರ್ಮಾಣ ಮಾಡಕ್ಕೆ ಶುರು ಮಾಡಿದ್ದೀರ. ಒಂದೊಂದು ಬಗೆಯ ಸೂಕ್ಷ್ಮಜೀವಿ ನಿಮ್ಮ ಒಂದೊಂದು ಅಂಗಾಂಗವನ್ನ ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ದೇವರು ಗಂಟು ಹಾಕಿದ್ದಾರೆ. ಆ ರೀತಿ 10,000ಕ್ಕಿಂತ ಹೆಚ್ಚಾಗಿದ್ದ ಈ ಅದ್ಭುತವಾದ ಏರೋಬಿಕ್ ಬ್ಯಾಕ್ಟೀರಿಯಾ ನಿಮ್ಮ ಕರಳು ಸೆಲಿಯಕ್ ರೀಜನ್ ಅಲ್ಲಿ ವಾಸ ಮಾಡಕ್ ಶುರು ಮಾಡಿದ್ರೆ ನಿಮಗೆ ಯಾವ ಡಾಕ್ಟರು ಬೇಕಾಗಿಲ್ಲ. ಗ್ಯಾರಂಟಿ. 24x7 ಡಾಕ್ಟರ್ಸ್. ಇಷ್ಟೇ ನೀವು ಮಾಡಬೇಕಾಗಿದ್ದು. ಈ ಅದ್ಭುತವಾದ ನಾರುಯುಳ್ಳ, ನಾನು ಕೋಪ ಬಂದು ಈ ಕುರಿ ಪುರಿ ಚಿರುಗಿರು ಎಲ್ಲ ತೆಗೆದ್ಬಿಟ್ಟು ಸಿರಿಧಾನ್ಯ ಅಂತ ಹೆಸರಿಟ್ಟಿದ್ದೀನಿ ನಾನೇ. ಚಪ್ಪಾಳೆ ತಟ್ರಿ. ಅದ್ಭುತವಾದ ಸಿರಿವಂತಿಕೆ, ಮಹಾಭಾಗ್ಯ, ಆರೋಗ್ಯ, ಅದನ್ನ ತಂದು ಕೊಡೋ ಈ ಅದ್ಭುತ ಧಾನ್ಯಗಳು. ಈ ಮೈಕ್ರೋಬ್ಸ್, ಗಟ್ ಮೈಕ್ರೋಬಯಮ್ ಉತ್ಪಾದನೆ ಆಗಬೇಕು ಅಂದ್ರೆ ನಿಮ್ಮ ಧಾನ್ಯದಲ್ಲಿ ನಾರಿರಬೇಕು. ನಾರಿಲ್ಲದ ಭತ್ತದ ಅಕ್ಕಿ ತಂದು ನಾವು ಅಂಬಲಿ ಮಾಡ್ತೀವಿ ಅಂದ್ರೆ ಝೀರೋ. ನಾರೇ ನಿಮ್ಮ ಅದ್ಭುತವಾದ ಈ ಮೈಕ್ರೋಬಯೋಮ್ ಅನ್ನ ಆವಾಹನೆ ಮಾಡಿ ನಿಮ್ಮ ಹೊಟ್ಟೆಗೆ ಹಾಕುವ ಒಂದು ಸಣ್ಣ ಟ್ರಿಕ್ ಅನ್ನ ಇಲ್ಲಿ ನಾನೊಬ್ಬ ವಿಜ್ಞಾನಿಯಾಗಿದ್ದಕ್ಕೆ ಎಲ್ಲ ಜನರಿಗೆ 1 ಪೈಸಾ ಖರ್ಚಿಲ್ಲ. ಇದೇ ಈಗ ಪ್ರೋಬಯಾಟಿಕ್ ಅಂತ ಕ್ಯಾಪ್ಸೂಲ್ ಮಾಡಿ 10,000 ಕೊಡಿ ಅಂತ ಇದ್ದಾರೆ ಈ ಕಂಪನಿಯವರು. ಇದರಲ್ಲಿ 18,000 ಬಗೆಯ ಸೂಕ್ಷ್ಮ ಜೀವಿಗಳು ನಿಮ್ಮ ಹೊಟ್ಟೆಗೆ 6 ವಾರದಲ್ಲಿ ಸೇರ್ಕೊಳ್ಳುತ್ತೆ. IBS, ಕ್ರಾನ್ಸ್, ಹೊಟ್ಟೆ ಕ್ಯಾನ್ಸರು, ಅಲ್ಸರು, ಕೊಲ್ಲೈಟಿಸು, ಸಾಲು ಸಾಲಾಗಿ ಹೆಸರುಗಳಿಟ್ಟಿದ್ದಾರೆ ನಿಮ್ಮ ಪಚನನಾಳದ ರೋಗಗಳಿಗೆ. ಇವೆಲ್ಲ ನೀವು ಹೆಸರುಗಳು ಏನಾದ್ರೂ ಇಟ್ಕೊಳ್ರಿ, ಐ ಡೋಂಟ್ ಕೇರ್, ಐ ಕೇರ್ ಟು ಹೂಟ್ಸ್. ಮಾಡ್ರಿ, 6 ವಾರ ಮಾಡ್ರಿ. ಇಷ್ಟೇ ನೀವು ಮಾಡಬೇಕಾಗಿರೋದು. ಎಷ್ಟು? 5 ಗ್ರಾಮು ಸಿರಿಧಾನ್ಯ, 2 ದಿವಸ ಒಂದೊಂದು ಧಾನ್ಯ, 5 ಸಿರಿಧಾನ್ಯಗಳು. ನವಣೆ, ಸಾಮೆ, ಕೊರ್ಲೆ, ಆರ್ಕ, ಊದಲು. ನವಣೆಯಲ್ಲಿ 8 ಗ್ರಾಮು ನಾರು, ಸಾಮೆಯಲ್ಲಿ 9.8 ಗ್ರಾಮು, ಆರ್ಕದಲ್ಲಿ 9 ಗ್ರಾಮ್ಸ್, ಊದಲಲ್ಲಿ 10 ಗ್ರಾಮು, ಕೊರ್ಲೆಯಲ್ಲಿ 12.5 ಗ್ರಾಮು. ಈ ನಾರು ನೀವು ನೆನೆಸಿದಾಗ 8 ಗಂಟೆ ನೆನೆಸಬೇಕು. ಎಷ್ಟು? 5 ಗ್ರಾಮು 500 ml ನೀರು. ಅಲ್ಲಿ ನಮಗೆ 5 ಗ್ರಾಮ್ ಏನ್ ಸಾಕಾಗತ್ತೆ ಅಂತ ನೀವು ಅಂದ್ಕೋಬಹುದು. 5 ಗ್ರಾಮು ನಿಮಗೆ 500 ವೈವಿಧ್ಯಮಯವಾದ ಸೂಕ್ಷ್ಮ ಜೀವಿಗಳನ್ನ ಆವಾಹನ ಮಾಡುತ್ತೆ, ಆಮಂತ್ರಣ ಕೊಡುತ್ತೆ. ಬಾಪ ಅಂತ ಮಣ್ಣಿನ ಮಡಿಕೆಯಲ್ಲೇ ಮಾಡಿ. ಯಾಕೆ? ಅಲ್ಲಿ ವೈಜ್ಞಾನಿಕವಾಗಿ ಆಕ್ಸಿಜನ್ ಸಿಗುತ್ತೆ, ಪ್ರೆಷರ್ ಬಿಲ್ಡ್ ಆಗೋದಿಲ್ಲ. ಮಣ್ಣಿನ ಮಡಿಕೆಯಲ್ಲಿ ಸೂಕ್ಷ್ಮ ರಂಧ್ರಗಳಿರ್ತವೆ, ಆ ಗಾಳಿಯನ್ನ ಅಲ್ಲಿ ಬಿಲ್ಡಪ್ ಮಾಡಕ್ಕೆ ಬಿಡೋದಿಲ್ಲ. ಆಗ್ತಾ ಇದ್ದಂಗೆ ರಿಲೀಸ್ ಆಗತ್ತೆ, ಆಕ್ಸಿಜನ್ ಹೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗತ್ತೆ. ಬ್ಯೂಟಿಫುಲ್ ವಂಡರ್ಫುಲ್ ಮೆಥಡ್ ಆಫ್ ಮೈಕ್ರೋಬಿಯಲ್ ಪ್ರಾಸೆಸ್. ಕಿಣ್ವ ಪ್ರಕ್ರಿಯೆ ಅಂತಾರೆ, ಫರ್ಮೆಂಟೇಶನ್ ಅಂತಾರೆ. ಹಾಲನ್ನ ಹೆಪ್ಪಗೆ ಹಾಕಿದ್ರೆ ಆಗೋದು ಒಂದೇ ಒಂದು ಅನರೋಬಿಕ್ ಬ್ಯಾಕ್ಟೀರಿಯಾ. ಅಲ್ಲಿ ಆಕ್ಸಿಜನ್ ಬೇಕಾಗಿಲ್ಲ. ಇಲ್ಲಿ ಆಮ್ಲಜನಕ ಸಹಿತ ಅದ್ಭುತವಾದ ಕಿಣ್ವ ಪ್ರಕ್ರಿಯೆ ಈ ಮಡಿಕೆಯಲ್ಲಿ ನಡೆಯುತ್ತೆ. ಎಷ್ಟು ಗಂಟೆ? 8 ಗಂಟೆ ನೆನೆಸಿದಿರಾ, 10 ನಿಮಿಷ ಕುದಿಸಿ ಮತ್ತೆ ಖಾದಿ ಬಟ್ಟೆ ಕಟ್ಟಿಡಬೇಕು. ಖಾದಿ ಬಟ್ಟೆ ಯಾಕೆ ಕಟ್ಟಿಡಬೇಕು? ಗಾಳಿ ಆಡಬೇಕು. ನೀವು ಪ್ಲಾಸ್ಟಿಕ್ ಬಟ್ಟೆ ಕಟ್ಟಿದ್ರೆ ಗಾಳಿ ಒಳಗಡೆ ಹೋಗೋದಲ್ಲ, ಅದು ಎನರೋಬಿಕ್ ಆಗತ್ತೆ. ನನಗೆ ಖುಷಿ ಆಯ್ತು ಇವತ್ತು. ಎಲ್ಲಪ್ಪದ ಶಾಲು ಒದಿಸಿದಿರ? ಎಲ್ಲಿದ? ಆಗ್ಲೇ ಗಾಡಿಗೆ ತಲುಪಿಸಿದಿರಾ? ಸರಿ, ಒಂದು ಶಾಲ್ ಕೊಡ, ನಂಗೆ ತುಂಬಾ ಖುಷಿ ಆಯ್ತು ಅದು. ನೋಡ್ರಿ, ಇದು ಖದ್ದರ್ದು. ಸೊ ಇದನ್ನ ಬಟ್ಟೆ ನೀವು ಮಡಿಕೆ ಕಟ್ಬೋದು. ಈಗ ಎಲ್ಲ ಸಿಲ್ಕ್ ತರದ್ದು ಆ ಪಾಲಿಮರ್ದಕ್ಕ ಒದಿಸ್ತಾ ಇದ್ದಾರೆ. ಅದನ್ನ ಕಟ್ಬಿಟ್ರೆ
ನಿಮಗೂ ಗಾಳಿ ಆಡೋದಿಲ್ಲ, ಸೂಕ್ಷ್ಮ ಜೀವಿಗಳಿಗೂ ಗಾಳಿ ಆಡೋದಿಲ್ಲ. ನೀವು ಅದನ್ನ ಕಟ್ಬಿಟ್ಟು ಅಂಬಲಿ ರೆಡಿ ಆಗಿದೆ ಅಂತ ಕುಡಿದ್ರೆ ನಿಮ್ಗೆ ಏನು ಬರೋದಿಲ್ಲ, ಡಾಕ್ಟರ್ ಅಲ್ಲಿ ಬರೋದಿಲ್ಲ. 18,000 ಡಾಕ್ಟರ್ಗಳು, ಡಿಫರೆಂಟ್ ಎಫಿಷಿಯನ್ಸಿ ಇದ್ದ ಡಾಕ್ಟರ್ಗಳು ಈ ರೀತಿ ನೀವು 2 ದಿವಸ ಸಾಮೆ, 2 ದಿವಸ ನವನೆ, 2 ದಿವಸ ಆರ್ಕ, 2 ದಿವಸ ಕೊರ್ಲೆ, ಈ 5 ಧಾನ್ಯಗಳನ್ನ ಬದಲಾವಣೆ ಮಾಡಿ ಅಂಬಲಿ ಮಾಡಿಕೊಂಡು ಇಷ್ಟೇ 100 and 150 ml ಇದು 3 ಜನ ಕುಡಿಬಹುದು ಬೇಕಾದ್ರೆ. ಅಂದ್ರೆ 1 kgಯಲ್ಲಿ ಹತ್ರ 400 ಜನದಿಂದ 500 ಜನಕ್ಕೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಾನು ನಿಮ್ಮ ಹೊಟ್ಟೆಯಲ್ಲಿ ಕಟ್ಟಿಕೊಡ್ತೀನಿ 6 ತಿಂಗಳಲ್ಲಿ. ಖರ್ಚೆಷ್ಟು? 50 ಪೈಸಾ ದಿವಸಕ್ಕೆ. 50 ಪೈಸಾನು ಜಾಸ್ತಿ. ಯಾಕಂದ್ರೆ ತುಂಬಾ ಜನ ಸರ್ ಈ ಮಡಿಕೆ ನನಗೆ 100 ರೂಪಾಯಿ ಆಗತ್ತೆ ಅಂತ. ನೀವು ಕರೆಕ್ಟ್ ಆಗಿ ಕೆಲಸ ಮಾಡೋದು ಮಡಿಕೆಯಿಂದ ಕಲ್ತ್ಕೊಂಡ್ರೆ ಅದು ಆಕ್ಚುಲಿ ನಮ್ಮ ಅಜ್ಜಿ ಇರೋರು, ನಮ್ಮ ಅಜ್ಜಿ ಬಳಸಿದ್ದ ಮಡಿಕೆ ಈಗಲೂ ಬಳಸ್ಬೋದು. ನನ್ನ ಹತ್ರ ಇದೆ. ನಾನು ಚಿಕ್ಕವನಿದ್ದಾಗ ಅಂಬಲಿ ಮಾಡಿ ಕೊಡ್ತಾ ಇದ್ದದ್ದು ಮಡಿಕೆಯನ್ನ ತಗೊಂಡಿದ್ದೀನಿ, ಈಗ ನಾನು ಬಳಸ್ತಾ ಇದ್ದೀನಿ. ಅಂದ್ರೆ 100 ರೂಪಾಯಿ ಅಲ್ಲ, ಆವಾಗ ನಮ್ಮ ಅಜ್ಜಿ 30 ರೂಪಾಯಿ ಏನೋ 30 ರೂಪಾಯಿನೂ ಇದ್ದಕ್ಕಿರ್ಲಿಲ್ಲ, 3 ರೂಪಾಯಿ 4 ರೂಪಾಯಿ. ಆವಾಗ 3 ರೂಪಾಯಿ 4 ರೂಪಾಯಿ ಅಂದ್ರೆ ಈಗ 3,000 ಅಂತ ಇಟ್ಕೊಂಡ್ರು ನಾನು ಇಡೀ 20 ವರ್ಷ ಬಳಸಿದ್ದೀನಿ. 20 ವರ್ಷಕ್ಕೆ 3,000 ಎಷ್ಟಾಯ್ತು ದಿವಸಕ್ಕೆ ಖರ್ಚು? 20,000. 20 ವರ್ಷ ಅಂದ್ರೆ ಹತ್ರ 20 × 300 ದಿವಸ ಅಂತಾನೆ ಇಟ್ಕೊಳ್ಳೋಣ. 65 ಪಕ್ಕಗೆ ಇಡ್ರಿ. 6,000 ದಿವಸಗಳು 3,000 ರೂಪಾಯಿ ಅಂದ್ರೆ ಅಗೇನ್ 2 ರೂಪೀಸ್ ಖರ್ಚು. ನಿನಗೆ ಒಟ್ಟಾರೆ 5 ರೂಪಾಯಿಗಿಂತ ಜಾಸ್ತಿ ಆಗಲ್ಲ ಒಬ್ಬರಿಗೆ. 6 ವಾರ 40 ದಿವಸ ಅಂತ ಇಟ್ಕೊಳ್ಳೋಣ. 40 × 5 ರೂಪಾಯಿ ಎಷ್ಟಾಯ್ತು? 800 ರೂಪಾಯಿ. ಓಕೆ, ಇನ್ನೊಂದು ಸುಣ್ಣ ಅಲ್ಲಿ ಸೇರಿಸಿ 8,000 ರೂಪಾಯಿ ಅಂತ ಇಟ್ಕೊಳ್ಳಪ್ಪ. ಇನ್ನು ನಿಮಗೆ ಲೈಫ್ ಲಾಂಗು ಡಾಕ್ಟರ್ ಬೇಡ. ಅರ್ಥ ಆಗ್ತಾ ಇದೆಯಾ ಲೆಕ್ಕಾಚಾರ? ನೀವು ಈ ಸತಿ ಒಂದು ಕಡೆ ಒಂದು ಸತಿ ಡಾಕ್ಟರ್ ಹತ್ರ ಹೋದ್ರೆ ಎಷ್ಟು ದುಡ್ಡು ಕೊಡ್ತಾ ಇದ್ದೀರಾ? ಇಂಥವ್ರು ಇದ್ದಾರೆ, ಅವ್ರಿಗೆ ಕಾಲ್ ನಮಸ್ಕಾರ ಮಾಡ್ಬೇಕು. 10 ರೂಪಾಯಿ ತಗೊಂಡು ಇನ್ನೆಲ್ಲರಿಗೂ ಮಾಡ್ತಾ ಇದ್ದಾರೆ, ಅದು ಬೇರೆ ವಿಷಯ. ನಾನು ಹೇಳೋದು ನಿಮಗೆ ತಮಾಷೆ ಅನ್ಸುತ್ತೆ. ದಿಸ್ ಇಸ್ ದ ಮೋಸ್ಟ್ ಸೈಂಟಿಫಿಕ್ ವೇ ಆಫ್ ಲಿವಿಂಗ್. ಪೈಸಾ ಖರ್ಚಿಲ್ಲ. ಆದರೆ ಈ ವೆಸ್ಟರ್ನ್ ಥಾಟ್ ಪ್ರಾಸೆಸ್ ಪ್ರತಿಯೊಂದನ್ನು ನಾನು ಪೇಟೆಂಟ್ ಮಾಡಿ ಜನರನ್ನ ಶೋಷಣೆ ಮಾಡೋ ಭಯಾನಕವಾದ ಕಲ್ಚರ್ ಅನ್ನ ನಮ್ಮ ಪ್ರಪಂಚದಲ್ಲಿ ಸ್ಥಿರಪಡಿಸಿದ್ದಾರೆ. ಸಣ್ಣದೊಂದು ಪ್ರಾಡಕ್ಟ್ ಮಾಡೋದು, ಪ್ಲಾಸ್ಟಿಕ್ ಡಬ್ಬ ಅಲ್ಲಿ ಹಾಕೋದು, ಬ್ರ್ಯಾಂಡ್ ಅಂತ ಮಾಡೋದು, ರಿಜಿಸ್ಟರ್ ಮಾಡೋದು, ಇದ ಹೇಳ್ಕೊಡ್ಬೇಕಾಗಿರೋದು. ಪ್ಲಾಸ್ಟಿಕ್ ಡಬ್ಬ ಅಲ್ಲಿ ನಿಮ್ಮ ಬಾಯಿಗೆ ಹೋಗುವ ಯಾವ ಪದಾರ್ಥನೂ ಇಡಬಾರ್ದು. ಈಗ ಔಷಧಿಗಳನ್ನ ತುರುಕಿ ಟನ್ನಗಟ್ಲೆ ಮಾರಾಟ ಮಾಡಕ್ ಹೊರಟಿದ್ದಾರೆ. ಸೊ ನೀವು ನಿಮ್ಮ ಕೈಯಲ್ಲಿ ಹೊರಳಲ್ಲಿ ರುಬ್ಬಿಕೊಂಡು ತಿನ್ನೋದು ನಿಜವಾದ ಔಷಧಿ ತತ್ವಯುದ್ಧ ಆಹಾರ. ನಿಮ್ಮ ಮಡಿಕೆಯಲ್ಲಿ ಅಂಬಲಿ ಮಾಡಿಕೊಂಡು ಕುಡಿದ್ರೆ ಎಷ್ಟು ಕೋಟಿ ಖರ್ಚು ಮಾಡಿ. ಈಗ ಒಬ್ಬ ಡಾಕ್ಟರ್ಗೆ MD ಮಾಡ್ಬೇಕಂದ್ರೆ ಸೀಟ್ಗೇನೆ 5 ಕೋಟಿ 6 ಕೋಟಿ ಕೊಡೋದು, ಹೌದಲ್ಲ? 500 ರೂಪಾಯಿ ಖರ್ಚು ಮಾಡ್ರಿ. ಎಲ್ಲಾ ಡಾಕ್ಟರ್ಗಳು ಬಂದು ನಿಮ್ಮ ಹೊಟ್ಟೆಯಲ್ಲಿ 24x7 ಕೆಲಸ ಮಾಡ್ತಾರೆ. ದಿವಸ 1 ಹೊತ್ತು ಅಂಬಲಿ ಕುಡೀರಿ. ರಾತ್ರಿ ಊಟ ಮಾಡೋ ಮುಂಚೆ ಕುಡಿಬೇಕು. ತುಂಬಾ ಜನ ಊಟ ಮಾಡಿದ ಮೇಲೆ ಕುಡ್ತೀವಿ ಅಂತಾರೆ. ಊಟ ಮಾಡಿದ ಮೇಲೆ ಕುಡಿದ್ರೆ ಡಾಕ್ಟರ್ಗೆ ಆ ಜಾಗ ಸಿಗೋದಿಲ್ಲ. ನಿಮ್ಮ ಹೊಟ್ಟೆಯಲ್ಲಿ ಆಸಿಡ್ ಬಂದು ಆ ಸೂಕ್ಷ್ಮ ಜೀವಿಗಳನ್ನ ಸಾಯಿಸ್ಬಿಡ್ತವೆ. ಸೊ ಅದಕ್ಕೆ ತಿಳಿಯಾಗಿರ್ಬೇಕು. 5 ಗ್ರಾಮು 500 ml ಕುದಿಸ್ಬೇಕಾಗಿದ್ದು 10 ನಿಮಿಷ. ಅಂಬಲಿ ತಿಳಿ ಗಂಜಿ ಫರ್ಮೆಂಟ್ ಆಗತ್ತೆ.
ಅದರಲ್ಲಿದ್ದ 1 ಗ್ರಾಮ್ 2 ಗ್ರಾಮು ಧಾನ್ಯ ನಿಮಗೆ ಬೇಕಾಗೇ ಇರ್ಲಿಲ್ಲ. ಆಕ್ಚುಲಿ ಅದು ರೆಡಿ ಮಾಡಿ ಆ ವೈಟ್ ಆಗಿ ತಿಳಿಯಾಗಿದ್ದ ನೀರನ್ನ ಮಡಿಬಿಡಿಯಾಗಿ ಬರುತ್ತೆ. ಅದು ಆ ಸೂಕ್ಷ್ಮ ಜೀವಿಗಳು ಸೇರ್ಕೊಂಡ್ಬಿಟ್ಟಿದೆ. ಅದೇ ನಿಮ್ಮ ಡಾಕ್ಟರ್ಗಳು. ಆ ಧಾನ್ಯ ಮಿಕ್ಕಿದ್ದನ್ನು ಗುಟುಕ್ಕಂತ ನುಂಗ್ಬಿಡ್ರಿ, ಕೆಳಗಡೆ ಹೋಗಿ ಅದೆಲ್ಲಾ ಕಡೆ ಸೆಲಿಯಾಕ್ ರೀಜನ್ ಅಲ್ಲಿ ಸೂಕ್ಷ್ಮ ಜೀವಿಗಳನ್ನ ತುಂಬುತ್ತೆ. ನಿಮ್ಗೆ ಇನ್ನು ಯಾವ ರೋಗದ ಹೆಸರು ಇಟ್ಕೊ, ಟೈಪ್ 1 ಡಯಾಬಿಟಿಸ್ ವಾಸಿನೇ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅಲ್ವಾ. ಡಯಾಬಿಟಿಸ್ ವಾಸಿ ಮಾಡಕ್ಕಾಗಲ್ಲ, ಟೈಪ್ 1 ಡಯಾಬಿಟಿಸ್ ಚಾನ್ಸೇ ಇಲ್ಲ ಅಂತ ಹೇಳಿದ್ದಾರೆ. ಕೇಳ್ರಿ. ಒಬ್ಬ ಹುಡುಗ ಇದ್ದಾನೆ ನೋಡಿ, ಸೌಂಡ್ ಹಾಕ, ಹಿಂದಕ್ಕೆ ಹೋಗು, ಸೌಂಡ್ ಬರ್ತಾ ಇಲ್ಲ. In the month of September, all the doctors said that I was supposed to be going to be dependent on insulin for life. However, after following Dr. Khanna's protocol, I was insulin free, the external insulin free within a month's time of following his protocol. And I'm happy and proud to say that I've not taken external insulin in the past 4 years, and I'm proud to come out and share insights and information with all of you to kind of help you guys get on this path to a healthier lifestyle. Dr. Khanna's lifestyle. ಟೈಪ್ 1 ಡಯಾಬಿಟಿಸ್ ಇನ್ಸುಲಿನ್ ತಗೋತಾ ಇದ್ದಿದ್ದವರು ದಿವಸ 30 ಯೂನಿಟ್, ಒಂದೇ ತಿಂಗಳು ಅಂಬಲಿ ಕುಡಿದು ಸಿರಿಧಾನ್ಯ ತಿಂದ್ರು, ಇನ್ಸುಲಿನ್ ಬಿಸಾಕಿದ್ದಾರೆ. ಈಗ 5 ಇಯರ್ಸ್ ಆಯ್ತು, ಹಂಗೆ ಆರಾಮಾಗಿದ್ದಾರೆ. ಸೊ ನಾನು ಹೇಳಕ್ ಹೊರಟಿದ್ದೇನೆಂದ್ರೆ, ನಿಮ್ಮ ಗುಲ್ಬರ್ಗ ಇಲ್ಲಿದ್ದ ಎಲ್ಲ ಟೈಪ್ 1 ಡಯಾಬಿಟಿಸ್ ಮಕ್ಕಳನ್ನ ಕರ್ಕೊಂಬನ್ನಿ, ಅವ್ರ ತಾಯಂದ್ರನ್ನ ಒಂದು ತಿಂಗಳು ಶಿಬಿರ ಮಾಡ್ರಿ. 99% ಆಫ್ ದ ಕಿಡ್ಸ್ ವಿಲ್ ಥ್ರೋ ಅವೇ ದೇರ್ ಇನ್ಸುಲಿನ್. ಯಾರು ಬೇಕು ನಿಮ್ಗೆ? ಒಳಗಡೆ ಡಾಕ್ಟರ್ ಕ್ಯಾನ್ ಡೂ ದಟ್. ಡಾಕ್ಟರ್ ಖಾದರ್ ಆಲ್ಸೋ ಕೆನಾಟ್ ಡೂ ಇಟ್. ಅಲ್ಲಿರೋ ಡಾಕ್ಟರ್ಗಳು ಮಾಡ್ತಾರೆ. ಅಂದರೆ ಆ ಗಟ್ ಮೈಕ್ರೋಬಯೋಮ್ ಕ್ಯಾನ್ ಕ್ಯೂರ್ ಈವನ್ ಜೆನೆಟಿಕ್ ಡಿಸಾರ್ಡರ್ಸ್, ಎಪಿಜೆನೆಟಿಕ್ಸ್ ಅಂತಾರೆ. ನಿಮ್ಮ ಆಹಾರದಿಂದ ಬರ್ತಕ್ಕಂಥ probiotic condition in your body that makes everything possible. ಪಾರ್ಕಿನ್ಸನ್ಸ್, ಆಲ್ಝೈಮರ್ಸ್, ಇಂಥ ಕೆಟ್ಟ ಕಾಯಿಲೆಗಳೆಲ್ಲ ನೀವು ನಿಮ್ಮ ದೇಹದಿಂದ ವಾಸಿ ಮಾಡೋದಲ್ಲ, ಓಡಿಸ್ಬೋದು. ನೀವು ಲೈಫ್ ಲಾಂಗ್ ಡಾಕ್ಟರ್ ಸುತ್ತಲೂ ಸುತ್ತಾಡಬೇಕಾಗಿಲ್ಲ. ಲೈಫ್ ಲಾಂಗ್ ಡಾಕ್ಟರ್ಗೆ ಬೈ ಹೇಳ್ಬೋದು. ಆಕ್ಸಿಡೆಂಟ್ಸ್ ಆದರೆ ಹೋಗೋಣ ಆಸ್ಪತ್ರೆಗೆ, ನಮಗೆ ಗೊತ್ತಿರಲ್ಲ. ಸೊ ದೇ ವಿಲ್ ಟೇಕ್ ಕೇರ್ ಆಫ್ ಅಸ್, ನಮಸ್ಕಾರ ಅದಕ್ಕೆ. ಬಟ್ ಅದರ್ವೈಸ್ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಯಾವಾಗ ಇರುತ್ತೆ ಅಂದರೆ, ಈ ನಾರುಯುಳ್ಳ ಧಾನ್ಯಗಳ ಅದ್ಭುತವಾದ ವೈಜ್ಞಾನಿಕತೆಯಿಂದ ನಾವು ಸಂಪೂರ್ಣ ಆರೋಗ್ಯ ಜೀವನಕ್ಕೆ ನಾಂದಿ ಹಾಡಬಹುದು. ಅರ್ಥ ಆಗ್ತಾ ಇದೆಯಾ? ಚಪ್ಪಾಳೆ ತಟ್ಟಲಿಲ್ಲ. ಈ ಚಪ್ಪಾಳೆ ತಟ್ಟಲಿಲ್ಲ ಅಂದ್ರೆ ನೆಕ್ಸ್ಟ್ ಟ್ರಿಕ್ ಹೇಳ್ಕೊಡಲ್ಲ ನಿಮ್ಗೆ. ಅಸೂರ್ಯ ನಾಸ್ತಿ ಆರೋಗ್ಯಂ. ಇಷ್ಟೆಲ್ಲ ಮಾಡಿದ್ದೀರಾ. ಡಾಕ್ಟರ್ ಖಾದರ್ ಹೇಳಿದ್ದಾರೆ, ಮಿಲ್ಲೆಟ್ಸ್ ತಿಂತಾ ಇದ್ದೀನಿ, ಮಿಲ್ಲೆಟ್ ಇಡ್ಲಿ ತಿಂತೀನಿ, ಮಿಲ್ಲೆಟ್ ಬಾದುಷಾ, ಮಿಲ್ಲೆಟ್ ಇಂದ ಬಾದುಷಾ ಮಾಡ್ಕೊಂಡು ತಿಂತಾ ಇದ್ದೀನಿ ನಾನು. ತಾಟಿ ನುಂಗು, ಬೆಲ್ಲ, ಊದಲು, ಸ್ವಲ್ಪ ಉದ್ದಿನ ಹಿಟ್ಟು ಹಾಕಿ ಸ್ವಲ್ಪ ಬಾಳೆಹಣ್ಣು ಮಿಕ್ಸ್ ಮಾಡಿ ರಾತ್ರಿ ನಾದಿ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಉಂಡೆ ಗಿಂಡೆ ಮಾಡಿಕೊಂಡು ಕೊಬ್ಬರಿ ಎಣ್ಣೆ, ಎದ್ದುಗಾಣದ ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಬ್ರೌನ್ ಆಗಿ ಬರೋ ತನಕ ತಾಟಿ ಬೆಲ್ಲ ಪಾಕದಲ್ಲಿ ಹಾಕಿ ಇಟ್ಟು 8 ಗಂಟೆ ಆದಮೇಲೆ ತೆಗೆದು, ಎಷ್ಟು ರುಚಿಯಾಗಿರುತ್ತೆ ಬಾದುಷಾ ಅಂದರೆ, ಡಯಾಬಿಟಿಸ್ ಬಂದವರು ಅದನ್ನು ವಾರಕ್ಕೆ 3 ಸತಿ ತಿನ್ಬೋದು.
ನಿಮ್ಮ ರೋಗನೂ ವಾಸಿ ಮಾಡ್ಕೋಬಹುದು. ಡಯಾಬಿಟಿಸ್ ವಾಸಿ ಮಾಡ್ಕೊಳ್ಳೋದು ಅದು ಎಷ್ಟು ಸುಲಭ ಅಂದ್ರೆ ಅಷ್ಟು ಸುಲಭ. ಏನಿಲ್ಲ, 1 ಹೊತ್ತು ಅಂಬಲಿ ಕುಡೀರಿ, 2 ಹೊತ್ತು ಸಿರಿಧಾನ್ಯ ಊಟ ಮಾಡ್ರಿ. ಬೆಳಿಗ್ಗೆ 4 ಇಡ್ಲಿ ಇಲ್ಲ 5 ಪೂರಿ ತಿನ್ರಿ, ಏನು ತೊಂದರೆ ಇಲ್ಲ. ನಿಮ್ಗೆ ಹಶು ಆಗೋದಿಲ್ಲ ಸಾಯಂಕಾಲದ ತನಕ. ಅವಾಗ ಸಾಯಂಕಾಲ ಬಂದು 1 ಲೋಟ ಅಂಬಲಿ ಕುಡಿದು ಮಿಕ್ಕಿರೋದು 1 ಚೂರು ಅನ್ನ ಸಾರು ತಿನ್ಬಿಡ್ರಿ. ಮಿಕ್ಕಿರೋದು 1 ಚೂರು ಅನ್ನ ಸಾರು ಅಂದ್ರೆ ಮತ್ತೆ ಬಿಳಿ ಅನ್ನ ಸಾರಲ್ಲ. ಯಾಕಂದ್ರೆ ನನಗೆ ತುಂಬಾ ಅನುಭವ ಇದೆ. ನಮ್ಮ ಕ್ಲಿನಿಕ್ಗೆ ಬರ್ತಾರೆ, ತುಂಬಾ ಜನ ವಾಸಿ ಮಾಡ್ಕೋತಾರೆ. 6 ತಿಂಗಳಾದ್ಮೇಲೆ ಬಂದು ಗಂಡ ಹೊರಗಡೆ ಕೂತಿರ್ತಾನೆ, ಹೆಂಡತಿಯನ್ನ ಒಳಗಡೆ ಕಳಿಸ್ತಾನೆ. ಸರ್, ನಮ್ಮ ಮನೆಯವರು ನಾಳೆಯಿಂದ ನಾರ್ಮಲ್ ಊಟ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ ಅಂತ. ಅಂದ್ರೆ ಅಲ್ಲಿ ತನಕ ನಾನು ಅಬ್ನಾರ್ಮಲ್ ಊಟ ಮಾಡಿಸಿದ್ದೀನಿ. ಈಗ ಅಕ್ಕಿ ಗೋಧಿ ತಿನ್ನೋದೇ ನಾರ್ಮಲ್ ಅನ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಪ್ರಪಂಚದಲ್ಲಿ ವೈಜ್ಞಾನಿಕವಾಗಿ ಅಕ್ಕಿ ಗೋಧಿ ದೇವರು ಬೆಳೆಸಿಲ್ಲ, 3% ಬೆಳೆಸೋದದು. 97% ಬೆಳೆಸ್ತಾ ಇರೋದು ಸಿರಿಧಾನ್ಯಗಳೇ. ಮಿಲೆಟ್ಸ್ ಆರ್ ದ ಸ್ಟೇಪಲ್ ಫುಡ್ ಆಫ್ ದ ಹೋಲ್ ಪ್ಲಾನೆಟ್. ಅದನ್ನ ಈ ಕಂಪನಿಗಳು ಈ ರಾಸಾಯನಿಕ ಗೊಬ್ಬರಗಳ ಅಬ್ಬರ ತೋರಿಸೋದಿಕ್ಕೆ ಇಡೀ ಮಾನವ ಜಾತಿ ಈಗ ತಿಂತಾ ಇರೋದು ಅಕ್ಕಿ ಗೋಧಿ. ಇದರಲ್ಲೇ ಇದೆ ಭಯಾನಕವಾದ ಅವೈಜ್ಞಾನಿಕತೆ. ಅದಕ್ಕೆ ನಿಮಗೆ ರೋಗ ಬರ್ತಾ ಇದೆ ಅಂತ ನೀವು ತಿಳ್ಕೊತಾ ಇಲ್ಲ, ಈ ತಜ್ಞರು ಹೇಳಕ್ಕೆ ರೆಡಿ ಇಲ್ಲ. ನೀವೆಲ್ಲರೂ ಏನ್ ನಂಬಿಬಿಟ್ಟಿದ್ದೀರಾ ಅಂದ್ರೆ ಅನ್ನ ಚಪಾತಿ. ಚಪಾತಿ ನಮ್ಮ ದಕ್ಷಿಣ ಭಾರತ ದೇಶದಲ್ಲಿ ಗೋಧಿ ಬೆಳೆಯಕ್ಕೆ ಆಗಲ್ಲ, ಅಂತದ್ರಲ್ಲಿ ಯಾಕ್ರಿ ತಿಂತಾ ಇದ್ದೀರಾ? ಆಯುರ್ವೇದ ಪಂಡಿತರೆಲ್ಲ ಈಗ ನಾವ್ಯಾಕೆ ತಿನ್ಬೇಕು ಮಿಲ್ಲೆಟ್ಟು, ಗೋಧಿ ಯಾಕೆ ತಿನ್ಬೇಕು ಅಂತ ಕೇಳಲಿಲ್ಲ ಇವರು. ಅದನ್ನ ಪಾಟಿಗೆ ತಿಂತಾ ಇದ್ದಾರೆ. ಇಲ್ಲ, ನಿಮ್ ಸುತ್ತಮುತ್ತಲು ಇರೋದೇ ತಿನ್ಬೇಕು ಅನ್ನೋ, ಗೋಧಿ ಯಾಕೆ ತಿಂತಾ ಇದೀಯಾ? ಸೊ ನಮ್ಮ ಸುತ್ತಮುತ್ತಲು ಬೆಳೆಯತಕ್ಕಂಥ ಪದಾರ್ಥಗಳೇ ನಮ್ಮ ಊಟ, ನಮ್ಮ ಔಷಧಿ ಅಂತ ಚರಕ ಮಹಾನುಭಾವರು ಯಾವಾಗಲೂ ಹೇಳಿದ್ದಾರೆ. ಎಲೆ ಸೊಪ್ಪು, ಕಂದಮೂಲ, ದವಸ ಧಾನ್ಯ, ಇದು ಸಂಪೂರ್ಣ ಆರೋಗ್ಯದ ಗುಟ್ಟು. ಅಫ್ಕೋರ್ಸ್ ಅದರ ಮೇಲೆ ಒಂದು ಸೂರ್ಯ ನಮಸ್ಕಾರ ಬೇಕೇ ಬೇಕು. ಸೂರ್ಯ ನಮಸ್ಕಾರ ಇಲ್ಲದೆ ನಿಮ್ಮ ನಿರ್ನಾಳ ಗ್ರಂಥಿಗಳು ಪ್ರಚೋದನೆ ಆಗೋದಿಲ್ಲ. ಜೀವ ರಾಸಾಯನಿಕ ಪ್ರಕ್ರಿಯೆಗಳ ಆರಂಭ ಕೊನೆ ನಿಮಗೆ ಸೂರ್ಯನಿಂದಾನೇ ಆಗಬೇಕು. ಸೊ ಪ್ರತಿಯೊಬ್ಬರು ಕಡ್ಡಾಯವಾಗಿ ಸೂರ್ಯ ಉದಯ ಆಗುವ ಮುನ್ನ ಒಂದು 15 ನಿಮಿಷ ಹೊರಗಡೆ ಹೋಗಿ, ಈಗ ಸೂರ್ಯ ನಮಸ್ಕಾರ ಝೂಮ್ ಮೀಟಿಂಗ್ ಅಲ್ಲಿ AC ರೂಮಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಅದೊಂದು ದೊಡ್ಡ ಅನಾಹುತ. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಸೊ ಸೂರ್ಯ ನಮಸ್ಕಾರ ಎಲ್ಲಿ ಮಾಡಬೇಕು? ಯಾವ ಕಡೆ ತಿರುಗಿರ್ಬೇಕು ನೀವು? ಯಾವ ಕಡೆ ತಿರುಗಿರ್ಬೇಕು? ಪೂರ್ವ ಕಡೆ ತಿರುಗಿರ್ಬೇಕು. ಅಂದ್ರೆ ನಿಮ್ಮ ಕಾಲು ಪಶ್ಚಿಮಕ್ಕೆ ಇರಬೇಕು. ಎಕ್ಸಾಕ್ಟ್ಲಿ. ಈ ಕೊನೆಯದಾಗಿ ನೀವು ಈ ತರ ಮಾಡಿದಾಗ ಆ 7 ಡಿಗ್ರಿಯಲ್ಲಿ ಅದ್ಭುತವಾದ ಆರ್ಕ, ಕಾಷಾಯ ಬಣ್ಣದ ಆರ್ಕ, ಇದು ರೀತಿಯಲ್ಲಿ ಹಿಂಗೆ ನೋಡಿದಾಗ ಇಡೀ ಮೈಯಲ್ಲಿ ರಕ್ತ ಚಾಲನೆ ಎಷ್ಟು ಅದ್ಭುತಗಳನ್ನು ಸೃಷ್ಟಿ ಮಾಡುತ್ತೆ ಅಂದ್ರೆ ಎಲ್ಲ ನಿರ್ನಾಳ ಗ್ರಂಥಿಗಳು ಪ್ರಚೋದನೆಗೊಳ್ಳುತ್ತವೆ. ಥೈಮಸ್ ಗ್ಲ್ಯಾಂಡ್, ಪಿಟ್ಯುಟರಿ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್ಸ್, ಎಡ್ರಿನಲ್ ಗ್ಲ್ಯಾಂಡ್ಸ್, ಆ ಅಯಸ್ಕಾಂತದ ಪ್ರಕಂಪನಗಳು. ರವಿಯೇ ನಮಃ, ಮಿತ್ರಾಯ ನಮಃ, ಭಾನುವೇ ನಮಃ, ಪುಷ್ಣವೇ ನಮಃ, ಆದಿತ್ಯಾಯ ನಮಃ, ಹಿರಣ್ಯಗರ್ಭಾಯ ನಮಃ, ಮರೀಚಾಯ ನಮಃ, ಸೌಮಿತ್ರಿಯ ನಮಃ, ಆರ್ಕಾಯ ನಮಃ, ಭಾಸ್ಕರಾಯ ನಮಃ. ಈ 12 ಹೆಸರುಗಳು ಆ ಪ್ರಕಂಪನಗಳ ಹೆಸರುಗಳು. ಪ್ರಭೋದಯ, ಉಷೋದಯ, ಅರುಣೋದಯ, ಸೂರ್ಯೋದಯ, 4 ಘಟ್ಟಗಳಲ್ಲಿ 3 ಕಿರಣಗಳು, ಆ ಪುಂಜಗಳು ನಿಮ್ಮ ದೇಹದಲ್ಲಿ ಕೆಳಭಾಗದಿಂದ ಮೇಲ್ಭಾಗದ ತನಕ ಈ ಸ್ವಿಚ್ ಆನ್ ಮಾಡುತ್ತೆ. ಪ್ರದೋಷ ಸಮಯದಲ್ಲಿ, ಸಾಯಂಕಾಲ ಸೂರ್ಯಾಸ್ತಮಯದಲ್ಲಿ ಟಿಂಗ್ 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 ಅಂತ ಸ್ವಿಚ್ ಆಫ್ ಆಗ್ತಾ ಬರುತ್ತೆ. ಆದ್ರೆ ನೀವು
ಉಷೋದಯ ಸಮಯದಲ್ಲಿ ಎಲ್ಲಿದ್ದೀರಾ? ಕ್ವಾರ್ಟರ್ ಹಾಕಿ ಬೆಡ್ ಅಲ್ಲಿ. 800 ಕೋಟಿ ಲಾಭ. ಮೊನ್ನೆ ಡಿಸೆಂಬರ್ 31 600 ಕೋಟಿ 587 crores. ಡಿಸೆಂಬರ್ 31 ರಾತ್ರಿ 12ರಿಂದ ಬೆಳಗ್ಗೆ 6 ಗಂಟೆಗೆ ಪೇಪರ್ ಅಲ್ಲಿ ಬರೆಸ್ಕೊಂಡಿದ್ದಾರೆ. 587 crores ಲಾಭ ಅಬಕಾರಿ ಮಿನಿಸ್ಟರ್. ನೆಕ್ಸ್ಟ್ ಇಯರ್ ಟಾರ್ಗೆಟ್ 800 crores. ಅಂದ್ರೆ ಗವರ್ನಮೆಂಟ್ಗಳು ಸಾರಾಯಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ. ನಾನು ಈ ಕಡೆ ಸೂರ್ಯ ನಮಸ್ಕಾರ ಮಾಡ್ರಿ, ಬೆಳಗ್ಗೆ ಎದ್ದೇಳ್ರಿ, ಸರಿಯಾಗಿ ಕಕ್ಕ ಮಾಡ್ರಿ, ಮಲಾಸನದಲ್ಲಿ ಕಕ್ಕ ಮಾಡ್ರಿ. ಯಾವಾಗ್ಲೂ ಎಲ್ಲರೂ ಹಿಂಗೆ ಅರ್ಧಂಬರ್ಧ ಕಕ್ಕ ಬರಕ್ ಆಗ್ತಾ ಇಲ್ಲ, ಪೈಲ್ಸು ಅಂತಿದ್ದೀರ. 3 ವಾರ ಈ ತರ ಕಕ್ಕಸ್ ಮಾಡ್ರಿ. ನಿಮ್ಮ ಬೆರಳ ಮೇಲೆ 6 ಬೆರಳ ಮೇಲೆ ಹಿಂಗ ನಿಮ್ಮ ಅಂಡು ನಿಮ್ಮ ಇದ್ರ ಮೇಲೆ ಹಿಂಗೆ. ದಿಸ್ ಇಸ್ ಕಾಲ್ಡ್ ಮಲಾಸನ. ಹಿಂಗೆ ವಿದಿನ್ 30 seconds ಟಪಕ್ ಅಂತ ಬಂದ್ಬಿಡುತ್ತೆ. ನಾವು ಊಟ ಮಾಡೋದು ಹಿಂಗೆ, ಕಕ್ಕ ಮಾಡೋದು ಹಿಂಗೆ. ಊಟ ಹೆಂಗ್ ಮಾಡ್ಬೇಕು? ಇದು ಮಲಾಸನ ಆದ್ರೆ ಊಟ ಮಾಡೋದು ಸುಖಾಸನ ಅಂತಾರೆ. ಆರಾಮಾಗಿ ಚಕ್ಕಂಬಕ್ಲಂಗ್ ಹಾಕೊಂಡು ಈಗ ಊಟ ಮಾಡ್ರಿ. ನಿಮ್ಮ ಗುದದ್ವಾರ ಪೂರ್ತಿ ಕ್ಲೋಸ್ ಆಗಿದೆ. ತಿನ್ನೋವಾಗ ಅರ್ಧಂಬರ್ಧ ಓಪನ್, ಕಕ್ಕ ಮಾಡೋವಾಗ ಅರ್ಧಂಬರ್ಧ ಓಪನ್. ಅದಕ್ಕೆ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ಯಾವಾಗಲೂ ಊಟ ಮಾಡೋವಾಗ ನಮ್ಗೆ ಚೇರ್ ಕೊಟ್ರು ಕಾಲ್ ಮೇಲೆ ಇಟ್ಕೊಂಡು ಊಟ ಮಾಡ್ರಿ. ಸೊ ಮಲಾಸನ, ಸುಖಾಸನ, ಸೂರ್ಯಾಸನ, ಸೂರ್ಯ ನಮಸ್ಕಾರ ಇಷ್ಟು ಮಾಡಿದ್ರೆ ಸಾಕು. ನೀವು ಬೇರೆ ಎಲ್ಲ ಯೋಗಾಸನಗಳು ಆಮೇಲೆ ಮಾಡುವಂತೆ. ಇದು ಪ್ರಾಕ್ಟಿಕಲ್ ಆಗಿ ಮಾಡೋದಕ್ಕೆ ಕಲ್ತ್ಕೊಳ್ರಿ. ಅಫ್ಕೋರ್ಸ್ ಇನ್ನೊಂದು ಆಸನ ಇದೆ, ಅದು ಊಟ ಮಾಡಿದ ತಕ್ಷಣ ಮಾಡಬೇಕಾದ್ದು. ಊಟ ಮಾಡಿದ ತಕ್ಷಣ ಟಕ ಅಂತ ಎದ್ದು ಹೋಗ್ಬೇಡಿ. ಊಟ ಮಾಡಿದ್ಮೇಲೆ ಇದನ್ನ ವಜ್ರಾಸನ ಅಂತಾರೆ. ಹಿಂಗೆ ಒಂದು 30 seconds ಕೂತ್ಕೊಳ್ರಿ ಊಟ ಮಾಡಿದ ಮೇಲೆ. ಅದು ನಿಮಗೆ ತುಂಬಾ ಅದ್ಭುತವಾಗಿ ಪಚನಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ. ಸೊ ಇಷ್ಟೇ ನೀವು ಕಲ್ತ್ಕೋಬೇಕಾಗಿರೋದು. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಅಂದ್ರೆ ಸಂಪೂರ್ಣವಾಗಿ ಆರೋಗ್ಯ ಬೇಕಂದ್ರೆ ಭಗವದ್ಗೀತೆಯಲ್ಲಿ ಮಹಾನ್ ಭಾವ ಹೇಳ್ಬಿಟ್ಟಿದ್ದಾನೆ, ಯಾವಾಗಲೂ ಹೇಳಿದಾನೆ. ಯುಕ್ತ ಆಹಾರ ವಿಹಾರಸ್ಯ. ಬರೀ ಆಹಾರ ತಿಂದ್ರೆ ಸಾಲದು, ಸರಿಯಾಗಿ ನಿಮ್ಮ ವಿಹಾರ ಇರ್ಬೇಕು. ಇನ್ಫ್ಯಾಕ್ಟ್ ಆ ವಿಹಾರ ಹೆಂಗಿರ್ಬೇಕಂದ್ರೆ ಗಿಡ ಮರ ಬಳ್ಳಿ ಇದ್ದ ವನಗಳಲ್ಲಿ ಆ ಸೂರ್ಯ ಫಿಲ್ಟರ್ಡ್ ಲೈಟ್ ಅಂತಾರೆ ಅದನ್ನು, ಅದರಲ್ಲಿ ವಿಹಾರ ಇರಬೇಕು. ವನಗಳು, ಈಗ ವನ ಎಲ್ಲಿದೆ? ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳಿದೆ ಅಷ್ಟೇ. ಸೂರ್ಯ ನಮಸ್ಕಾರ ನೋಡಿ, ಸೂರ್ಯನೇ ಕಾಣಿಸೋದಿಲ್ಲ ಬೆಂಗಳೂರಲ್ಲಿ. ಮೋಸ ನೋಡ್ರಿ. ದಿಸ್ ಇಸ್ ಹೌ ವಿ ಹ್ಯಾವ್ ಸ್ಪಾಯ್ಲ್ಡ್ ಅವರ್ ಲೈಫ್. ಪ್ರತಿ ಒಂದು ಜಲರಾಶಿಯನ್ನ ನಾವು ವಿಷಪೂರಿತ ಮಾಡಿದೀವಿ. ದೇರ್ ಇಸ್ ನೋ ವಾಟರ್ ಬಾಡಿ ಇನ್ ಇಂಡಿಯಾ ವಿಚ್ ಇಸ್ ಫ್ರೀ ಆಫ್ ಕೆಮಿಕಲ್ಸ್. ರಿಷಿಕೇಶ್ ಅಲ್ಲಿ ಗಂಗಾ ಜಲದಲ್ಲೂ ಈಗ ಈ ಕೆಮಿಕಲ್ಸ್ ಕಂಡು ಬರ್ತಾ ಇದೆ. ಫರ್ಗೆಟ್ ಅಬೌಟ್ ಗಂಗಾ ಜಲ. ದಕ್ಷಿಣ ಧ್ರುವದಲ್ಲಿ ಪೆಂಗ್ವಿನ್ ರಕ್ತದಲ್ಲಿ ಸೋಯಾಬೀನ್ ಬಳಸುತ್ತಾ ಇರತಕ್ಕಂತ ಹರ್ಬಿಸೈಡ್ 80 ppm ಕಂಡು ಬರ್ತಾ ಇದೆ. ಆ ಸೋಯಾಬೀನ್ ಬಳಸೋ ಆ ಗ್ಲೈಫೋಸೇಟು ನಿಮಗೆ ಕ್ಯಾನ್ಸರ್ಗೆ ಸ್ವಾಗತ ಮಾಡತಕ್ಕಂತ ಅದ್ಭುತವಾದ ಕಾರ್ಸಿನೋಜೆನಿಕ್ ಎಂಡೋಕ್ರೈನ್ ಡಿಸರಪ್ಟರ್ ಅಂತಾರೆ. ಅಂದ್ರೆ ನಿಮ್ಮ ನಿರ್ನಾಳ ಗ್ರಂಥಿಗಳನ್ನು ಕಡತ ಕುಂಟು ಮಾಡುವ ಒಂದು ಭಯಾನಕವಾದ ಕೆಮಿಕಲ್ಲು. ಅದನ್ನ ಸೋಯಾಬೀನ್ ಒಳ್ಳೇದು, ಪ್ರೋಟೀನು ಅಂತ ತಂದು ನೀವು ತಿಂತಾ ಇದ್ದೀರಾ. ನಿಮ್ಮ ಕಿಡ್ನಿ ಖಪೂಟ್ ಅಂತ ಡಯಾಲಿಸಿಸ್ ಮಿಷಿನ್ ಹತ್ರ ಹೋಗ್ತಾ ಇದ್ದೀರಾ ನೀವು. ಸೊ ಈ ಪ್ರೋಟೀನ್ ಜಾಸ್ತಿ ಬೇಕು ಅಂತ ಈ ಮಧ್ಯೆ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಗ್ರೀನ್ ರೆವಲ್ಯೂಷನ್ ಆಯ್ತು, ವೈಟ್ ರೆವಲ್ಯೂಷನ್ ಆಯ್ತು, ಈಗ ಪಿಂಕ್ ರೆವಲ್ಯೂಷನ್.
ಪ್ರೋಟೀನ್ ಬೇಕು, ಮಾಂಸ ತಿನ್ರಿ. 1950 ಭಾರತ ದೇಶದಲ್ಲಿ 39% ಮಾಂಸಾಹಾರಿಗಳು, ಈಗ 76% ಮಾಂಸಾಹಾರಿ. ಮುಂಚೆ ವಾರಕ್ಕೊಮ್ಮೆ ತಿನ್ನೋರು ಗೌಡ್ರು ಸಮೇತ, ಈಗ ದಿವಸಕ್ಕೆ 2 ಸತಿ ತಿನ್ನಕ್ ಶುರು ಮಾಡಿದ್ದಾರೆ. 1 kg ಮಾಂಸದಲ್ಲಿ ಮಿನಿಮಮ್ 18 times more chemicals are there. ಕೆಮಿಕಲ್ಸ್ ಅಂದ್ರೆ ಏನು? ನಿಮ್ಮ ಅದ್ಭುತವಾದ ಡಾಕ್ಟರ್ಗಳನ್ನ ಸಾಯಿಸೋ ಒಂದು ಕ್ರಮ. ಅಂದ್ರೆ ಒಂದು ಮೊಟ್ಟೆ ತಿಂದ್ರೆ ನೀವು ನಿಮ್ಮ ಗಟ್ ಮೈಕ್ರೋಬಿಯಂ ಅನ್ನ ಸಾಯಿಸ್ತಾ ಇದ್ದೀರ. ಆದ್ರೆ ಏನ್ ತಿನ್ಬೇಕು ಅಂತ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ? ಮೊಟ್ಟೆ ತಿನ್ನಿ, ಕೋಳಿ ತಿನ್ನಿ, ವಿಟಮಿನ್ B12 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿಟಮಿನ್ B12 ಕೋಳಿಯಲ್ಲಿಲ್ಲ, ಮೊಟ್ಟೆಯಲ್ಲಿಲ್ಲ, ಮೀನಲ್ಲಿಲ್ಲ. ಅದಕ್ಕೆಲ್ಲ ಬಂದಿರೋದು ನಮ್ಮ ಮಿಲ್ಲೆಟ್ಸ್ ಇಂದ. ಸಜ್ಜೆಯಲ್ಲಿ ಕೋಬಾಲ್ಟ್ ಸಿಗತ್ತೆ, ಅದರಿಂದಾನೇ ವಿಟಮಿನ್ B12 ರೆಡಿ ಆಗೋದು. ಅಂದ್ರೆ ಇಡೀ ಪ್ರಪಂಚದಲ್ಲಿ ವಿಟಮಿನ್ B12 ಎಲ್ಲಿ ಸಿಗಬೇಕಾದ್ರೂ ಮಿಲ್ಲೆಟ್ಸ್ ಇಂದಾನೇ. ಬಂಜರು ಭೂಮಿಗಳಲ್ಲಿದ್ದ ಕೋಬಾಲ್ಟ್ ಅನ್ನ ಸಂಗ್ರಹಣ ಮಾಡುವ ಗುಣ ಮಿಲ್ಲೆಟ್ಸ್ ಮಾತ್ರ ಇರೋದು. ಇಲ್ಲ ನಿಮ್ಮ ಕಾಳು, ಬೇಳೆಕಾಳು ಕೆಲವು ಆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅವು ತಯಾರು ಮಾಡುತ್ತವೆ. ಅಂದ್ರೆ ಏನ್ ಮೋಸ ಮಾಡ್ತಾ ಇದ್ದಾರೆ? ನಿಮಗೆ ವಿಟಮಿನ್ B12 ಬೇಕು ಅಂದ್ರೆ ಮಾಂಸ ತಿನ್ಬೇಕು ಅಂತ ಇಡೀ ಪ್ರಪಂಚದಾದ್ಯಂತ ಈ ತಜ್ಞರು ಹೇಳಕ್ ಶುರು ಮಾಡಿದ ಮೇಲೆ ಮೊಟ್ಟೆ ಮಾಂಸ ತಿನ್ನೋ ಆ ಬಳಕೆ ಹೆಚ್ಚಾಗಿದೆ. ಯಾಕೆ ಬಳಕೆ ಹೆಚ್ಚಾಗಬೇಕು? ಅವರು ಸೋಯಾಬೀನ್, ಮೆಕ್ಕೆಜೋಳ 1600 ಮಿಲಿಯನ್ ಟನ್ ಬೆಳೆಸ್ತಾ ಇದ್ದಾರೆ. ಈಗ ಟ್ರಂಪ್ ಈ ಟಾರಿಫ್ ಎಲ್ಲ ಅದರ ಮೇಲೇನೆ ನಡೀತಾ ಇರೋದು. ಅಗ್ರಿಕಲ್ಚರ್ ನಾವು ಮಾಡಿದ್ದನ್ನ ನಿಮಗೆ ನಿಮ್ಮ ಮಾರ್ಕೆಟ್ಗೆ ಕೊಡಿ ಅಂತ ಅವ್ರು ಕೇಳ್ತಾ ಇರೋದು. ಅಂದ್ರೆ ಆ ಎರಡನ್ನ ಬಳಸಿ ಹಂದಿ ಮಾಂಸ, ಹಸು ಮಾಂಸ, ಕೋಳಿ ಮಾಂಸ ರೆಡಿ ಮಾಡಿ ಅದನ್ನ ತಿನ್ಸೋದಕ್ಕೆ ಈ ಪ್ರಯತ್ನ ನಡೀತಾ ಇದೆ. ಅದನ್ನ ತಿಂದ್ರೆ ನಿಮ್ಗೆ ಏನಾಗತ್ತೆ? ನಿಮ್ಮ ಕಿಡ್ನಿ ಕಪೂಟು, ನೋ ಪ್ರಾಬ್ಲಮ್, ಡಯಾಲಿಸಿಸ್ ಬನ್ನಿ. ಆಲ್ಬುಮಿನ್, ಯೂರಿಯಾ, ಗೌಟ್, ಇದೆಲ್ಲ ಅಂದ್ರೆ ನಾನು ಯಾಕೆ ಇದನ್ನೆಲ್ಲ ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ, ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ಡಿಸೀಸಸ್ ಥ್ರೂ ಅವರ್ ಫುಡ್ ಅಂಡ್ ಗೋಯಿಂಗ್ ಟು ದ ಡಾಕ್ಟರ್ಸ್ ಟು ಹೆಲ್ಪ್ ಅಸ್. ಆಕ್ಚುಲಿ ನೀವು ಎಲ್ಲಿಗೆ ಹೋಗ್ಬೇಕಿತ್ತು? ಆಸ್ಪತ್ರೆಗೆ ಹೋದ್ರೆ ಆರೋಗ್ಯ ಸಿಕ್ಕಿದ್ಯಾ ನಿಮಗೆ? ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಆರೋಗ್ಯ ಎಲ್ಲಿ ಕಲ್ಕೊಂಡಿದ್ದೀರಾ? ನಿಮ್ಮ ಅಡಿಗೆ ಮನೆಯಲ್ಲಿ ಕಲ್ಕೊಂಡಿದ್ದೀರಾ? ಎಲ್ಲಿ ಹುಡುಕ್ತಾ ಇದ್ದೀರಾ? ಎಲ್ಲಿ ಹುಡುಕ್ತಾ ಇದ್ದೀರಾ? ಆಸ್ಪತ್ರೆಯಲ್ಲಿ ಹುಡುಕ್ತಾ ಇದ್ದೀರಾ. ಇನ್ನು ನಿಮಗಿಂತ ಮುಟ್ಟಾಳ್ರಿದಾರ? ಸಾರಿ, ಈ ತರ ಪ್ರಶ್ನೆ ಕೇಳಬಾರ್ದಿತ್ತು. ಬಟ್ ದಟ್ಸ್ ವಾಟ್ ಈಸ್ ಹ್ಯಾಪನಿಂಗ್. ಎಲ್ಲಿಗೆ ಹೋಗ್ಬೇಕು ನಾವು? ಎಲ್ಲಿಗೆ ಹೋಗ್ಬೇಕು? ನೀವು ರೆಡಿ ಇಲ್ಲ ಅಡಿಗೆ ಮನೆ ಬರೋದಕ್ಕೆ. ಅಭ್ಯಾಸಗಳನ್ನ ಮಾಡಿಸಿಬಿಟ್ಟಿದ್ದಾರೆ. ಜೊಮ್ಯಾಟೊ, ಸ್ವಿಗ್ಗಿ, ಬ್ಲಿಂಕಿಟ್, ಪಂಕಿಟ್, ಏನೇನೋ ನೀವು ಆರ್ಡರ್ ಮಾಡಿದ್ರೆ ರೆಡಿ. ಈಗ ಡ್ರೋನ್ ಅಲ್ಲಿ ಮೆಕ್ಡೊನಾಲ್ಡ್ ಬರ್ಗರ್ ಬಂದು ನಿಮ್ಮ ಬಾಯಿಗೆ ಇಟ್ಬಿಡುತ್ತೆ. ಐ ಆಮ್ ನಾಟ್ ಜೋಕಿಂಗ್. ದಿಸ್ ಇಸ್ ವಾಟ್ ಈಸ್ ಪ್ಲಾನ್ಡ್ ಫಾರ್ ಯು. ಅರ್ಥ ಆಗ್ತಾ ಇದೆಯಾ? ಹೌ ದೇ ಆರ್ ಟೇಕಿಂಗ್ ಅವೇ ಆಲ್ ದ ಸಾರ್ವಭೌಮತ್ವವನ್ನ ತಗೊಂಡ್ಬಿಟ್ಟಿದ್ದಾರೆ. ಬೀಜಗಳನ್ನ ಪೇಟೆಂಟ್ ಮಾಡಿದ್ದಾರೆ. ಇದೆಲ್ಲ ನಿಮ್ಮ ಮೂಗು ಕೆಳಗಡೆ, ಕಣ್ಣಿನ ಮುಂದೆ ನಡೀತಾ ಇದೆ. ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಕ್ಯಾನ್ ವಿ ಟೇಕ್ ಬ್ಯಾಕ್ ಅವರ್ ಸಾವರಿನಿಟಿ? ಯು ಹ್ಯಾವ್ ಲಾಸ್ಟ್ ಯುವರ್ ಸಾವರಿನಿಟಿ. ಫ್ರೀಡಮ್ ಹೋದ್ರೆ ಹಾಳಾಗೋಯ್ತು, ಮತ್ತೆ ತಗೋಬಹುದು. ಬಟ್ ಯು ಹ್ಯಾವ್ ಲಾಸ್ಟ್ ದ ರೈಟ್ ಟು ಚೂಸ್. ನನ್ನ ಊಟ ಇದು, ನಾನು ತಿಂತೀನಿ, ನಾನ್ ಮಾಡ್ಕೋತೀನಿ ಅನ್ನೋ ಛಲ ನಿಮ್ಮ ದೇಹದಿಂದ, ಮೆದುಳಿನಿಂದ, ನಿಮ್ಮ ಆತ್ಮದಿಂದಾನೇ ತೆಗೆದು ಬಿಟ್ಟಿದ್ದಾರೆ. ಲೆಟ್ಸ್ ವರ್ಕ್ ಫಾರ್ ಅವರ್ ಸಾವರಿನಿಟಿ. ಎಲ್ಲರೂ ಸೆಕ್ಯೂರಿಟಿ ಅಂತ ಇದ್ದಾರೆ. ಸೆಕ್ಯೂರಿಟಿ ಇಸ್ ಡಿಪೆಂಡೆಂಟ್ ಆನ್ ಸಾವರಿನಿಟಿ. ಆ ಸಾರ್ವಭೌಮತ್ವವನ್ನ, ಆಹಾರ ಸಾರ್ವಭೌಮತ್ವವನ್ನ ನಾವು ಕಳ್ಕೊಂಡಿದೀವಿ. ನಮ್ಮ ಊಟದ ಬಗ್ಗೆ ನಮಗೆ ಗಮನ ಇಲ್ಲ. ನಮ್ಮ ಊಟ ಯಾವುದು ಅಂತಾನೂ ಗೊತ್ತಿಲ್ಲ ನಮಗೆ.
ಈಗ ಏನಾದ್ರೂ ಕೇಳಿದ್ರೆ ಮಕ್ಕಳನ್ನ, ನೆಕ್ಸ್ಟ್ ಜನರೇಷನ್, ಅವನು ಮೆಕ್ಡೊನಾಲ್ಡು ಕೆಂಟಕಿ ಫ್ರೈಡ್ ಚಿಕನ್ ಅಂತಾನೆ ಹೊರತು ಮುದ್ದೆ ಹುಚ್ಚಳ್ಳು ಚಟ್ನಿ ಅಂತನಾ? ಹುಚ್ಚೆಳ್ಳು ಅನ್ನೋದು ಎಷ್ಟು ಅದ್ಭುತವಾದ ಪದಾರ್ಥ. ಹುಚ್ಚೆಳ್ಳು ಅಂದ್ರೆ ಏನು ಅರ್ಥ ಗೊತ್ತಾ? ಹುಚ್ಚೆಳ್ಳು, ಆ ಎಳ್ಳನ್ನು ತಿಂದ್ರೆ ನಿಮ್ಮ ಹುಚ್ಚು ಹೋಗುತ್ತೆ ಅಂತ. ಅದನ್ನೇ ಕೆಲವು ಕಡೆ ಗುರೆಳ್ಳು ಅಂತಾರೆ. ಅಂದ್ರೆ ನಿಮಗೆ ದಾರಿ ತೋರಿಸುವ ಒಂದು ಗುಣವುಳ್ಳ ಎಣ್ಣೆ ಬೀಜ ಅದು ಹುಚ್ಚೆಳ್ಳು, ಗುರೆಳ್ಳು. ಇನ್ಫ್ಯಾಕ್ಟ್ ನಾರ್ತ್ ಇಂಡಿಯಾದಲ್ಲಿ ಅದನ್ನ ರಾಮ್ ತಿಲ್ ಅಂತಾರೆ. ಅಂದ್ರೆ ರಾಮ ವನವಾಸಕ್ಕೆ ಹೋದಾಗ ಆ ಹುಚ್ಚೆಳ್ಳು ಬೀಜವನ್ನ ಸರಗಲ್ಲಿ ಸುಟ್ಕೊಂಡು ಹೋಗ್ತಾನಂತೆ. ಯಾವಾಗಾದ್ರೂ ಟೆನ್ಷನ್ ಬಂದ್ರೆ, ಯಾವಾಗಾದ್ರೂ ವಿಷಾದ ಆದ್ರೆ ಹುಚ್ಚೆಳ್ಳು ಬಾಯಿಗೆ ಹಾಕೊಂಡ್ರೆ ಮತ್ತೆ ಖುಷಿ ಆಗತ್ತೆ ನಿಮ್ಗೆ. ಅಂದ್ರೆ ಪಾರ್ಕಿನ್ಸನ್ಸು, ಆಲ್ಝೈಮರ್, ಮರುವು ರೋಗ, ಇಂಥವು, ಬುದ್ಧಿಮಾಂದ್ಯತನ. ಹುಚ್ಚಂದ್ರೇನು? ಹೆಂಗೋ ಆಡೋದು ಅಲ್ವಾ ಬುದ್ಧಿಮಾಂದ್ಯತನ. ಅದನ್ನ ಓಡಿಸೋದಕ್ಕೆ ಬೇಕಾಗಿರೋ ಅದ್ಭುತವಾದ ಎಣ್ಣೆ. ಅದಕ್ಕೆ ಹುಚ್ಚೆಳ್ಳೆಣ್ಣೆ ಎದ್ದು ಗಾಣದಲ್ಲಿ ಮಾಡಿದ್ದು ನೀವು ಕುಡಿಸಿದ್ರೆ ಈ ಕಾಯಿಲೆಗಳೆಲ್ಲ ವಾಸಿ ಮಾಡಿದಿವಿ. ಅದನ್ನ ಪಟ್ಟಿ ಮಾಡಿದಿವಿ, ಆ QR ಕೋಡ್. ಇನ್ನು ಎಷ್ಟು ಟೈಮು? ಇನ್ನೊಂದು 10 ನಿಮಿಷ ಮುಗಿಸ್ಬಿಡ್ತೀನಿ. ಇದು ನೀವು ಸ್ಕ್ಯಾನ್ ಮಾಡ್ಕೊಳ್ಳಿ. ಎಲ್ಲ ಪುಸ್ತಕಗಳು ಭಾರತ ದೇಶದ ಎಲ್ಲಾ ಭಾಷೆಗಳಲ್ಲಿ ರೆಡಿ ಮಾಡಿದ್ದೀವಿ. PDF, ಯಾವ ರೋಗಕ್ಕೆ ಯಾವ ಕಷಾಯ ಕುಡಿಬೇಕು, ಯಾವ ಆಹಾರ ತಿನ್ಬೇಕು, ಯಾವತ್ತು ತಿನ್ಬೇಕು, ಇಲ್ಲ ನನ್ನ ಅನುಕೂಲವಾಗಿ ಸಾವಯವ ಅಂಶಗಳನ್ನ ಭೂಮಿಯಲ್ಲಿ, ಮಣ್ಣಿನಲ್ಲಿ ಅದಷ್ಟಕ್ಕದೇ ನಾವು ಉತ್ಪಾದನೆ ಮಾಡಬಹುದು. ಯಾವಾಗ ನಮ್ಮ ಸಿರಿಧಾನ್ಯಗಳ ತೆನೆಗಳು, ಕಂಕಿಗಳು ತಯಾರಾಗ್ತವೆ, ವೈವಿಧ್ಯಮಯವಾದ ಹಕ್ಕಿಗಳು ಬಂದು ಒಂದಿಷ್ಟು ಧಾನ್ಯವನ್ನ ತಿಂದು ಹೋಗೋವಾಗ ಪಿಕ್ಕೆ ಹಾಕಿ ಆಶೀರ್ವಾದ ಮಾಡಿ ಹೋಗ್ತವೆ. ಆ ಪಿಕ್ಕೆಯೇ ನಿಜವಾದ ಅದ್ಭುತವಾದ ಸಾವಯವತನವನ್ನ ನಿಮ್ಮ ಮಣ್ಣಿಗೆ ಮತ್ತೆ ಉತ್ಪನ್ನ ಮಾಡುವ ಒಂದೇ ಒಂದು ಸಹಜ ಪ್ರಕ್ರಿಯೆ. ಅಂದರೆ ನಿಮ್ಮ ಸುತ್ತಮುತ್ತಲು ಹಕ್ಕಿ ಪಿಕ್ಕೆ ಹಾಕಿದರೆ ನಿಮ್ಮ ಮಣ್ಣು ಮತ್ತೆ ಸಾವಯವ ಕಡೆಗೆ 6 ತಿಂಗಳಲ್ಲಿ ರೆಡಿ ಆಗತ್ತೆ. ಅಂದ್ರೆ ನೀವು 6 ತಿಂಗಳು ನಿಮ್ಮ ಕಳೆದು ಹೋಗಿದ್ದ ಭತ್ತ ಬೆಳೆದು, ಕಬ್ಬು ಬೆಳೆದು, ಹಾಲು ಮಾಡಿಕೊಂಡಿರೋ ಈ ಕ್ಯಾನ್ಸರ್ ಬರತಕ್ಕಂತ ಮಣ್ಣನ್ನ ನೀವು ಕಾಲಿಟ್ರೆ, ಈಗ ಈ ಭತ್ತ ಬೆಳೆದಿದ್ದ ಜಾಗದಲ್ಲಿ ನೀವು ಕಾಲಿಟ್ರೆ ಹುಣ್ಣಾಗ್ತಾ ಇದೆ ಜನರಿಗೆ. ಅಷ್ಟು ಕೆಟ್ಟೋಗಿದೆ ಈ ವಿಷ ಪದಾರ್ಥಗಳ ಬಳಕೆಯಿಂದ. ಆ ವಿಷ ಪದಾರ್ಥಗಳನ್ನ ಮತ್ತೆ ನಾವು ಜೀವ ಪ್ರಕ್ರಿಯೆಗಳ ಮೂಲಕ ವಿಷವನ್ನ ತೊಳೆದು ಬಿಸಾಕಬಹುದು. ಅದು ಮಾಡೋ ಕೆಲಸ ನಮ್ಮ ಹಕ್ಕಿಗಳ ಪಿಕ್ಕೆಯಲ್ಲಿ ಇದೆ. ಅಲ್ಲಿ ಇದ್ದ ಸೂಕ್ಷ್ಮ ಜೀವಿಗಳು ಭಯಾನಕವಾದ ವಿಷ ಪದಾರ್ಥಗಳನ್ನ ಯಾವ ಗೊಂದಲ ಇಲ್ಲದೆ ತೊಳೆದು ಹಾಕ್ತವೆ. ಅಂದರೆ ಇಡೀ ಪ್ರಪಂಚದ ಬಂಜರು ಭೂಮಿಗಳನ್ನ ರಾಸಾಯನಿಕ ಗೊಬ್ಬರಗಳಿಂದ ಹಾಳು ಮಾಡಿದ್ದ ನೀರಿನ ಆ ವೆಟ್ ಮಾರ್ಷ್ ಜಾಗಗಳಲ್ಲಿ ನಮ್ಮ ಸಿರಿಧಾನ್ಯಗಳನ್ನ ಬೆಳೆಸಕ್ಕೆ ಶುರು ಮಾಡಿದರೆ 3 ಜನರೇಷನ್ಸ್, ಅಂದ್ರೆ 3 ಸತಿ ನೀವು ರೊಟೇಷನ್ ಅಲ್ಲಿ ನಿಮ್ಮ ಭೂಮಿ ಪೂರ್ತಿ ಸಾವಯವವಾಗತ್ತೆ. ಅಂದರೆ ಕೆಮಿಕಲ್ ಅನ್ನ ನಾವು ಕ್ಲೀನ್ ಮಾಡಬಹುದು ಅಂತ ಪ್ರಾಯೋಗಿಕವಾಗಿ ಮಾಡಿ ತೋರಿಸಿದ್ದೀವಿ. ಅಂದ್ರೆ ನೀವು ಸಿರಿಧಾನ್ಯಗಳನ್ನ ತಿನ್ನುವುದರಿಂದ ನಿಮ್ಮ ಹೊಟ್ಟೆ ಶುದ್ಧ ಆಗಿ ಆರೋಗ್ಯ ಬರುವುದು ಒಂದು ಕಡೆ ಆದರೆ, ನೀವು ಸಿರಿಧಾನ್ಯಗಳನ್ನ ಬಳಸುವುದರಿಂದ, ಬರಡು ಭೂಮಿ ರೈತರು ಬೆಳೆಸುವುದರಿಂದ ಮಣ್ಣು ಶುದ್ಧ ಆಗಿ ನಮ್ಮ ಹಳ್ಳಿಗಳ ಆರೋಗ್ಯಯುತವಾದ ಆರ್ಥಿಕ ವ್ಯವಸ್ಥೆ ಮತ್ತೆ ಸುವ್ಯವಸ್ಥವಾಗಿ ಸುಭದ್ರವಾಗಿ
ಸಾರ್ವಭೌಮತ್ವವನ್ನ ವಾಪಸ್ ಪಡೆಯೋದಕ್ಕೂ ಸಾಧನ ಮಾಡತಕ್ಕಂತ ಒಂದೇ ಒಂದು ದಾರಿ, ನೀವೆಲ್ಲರೂ ಸಿರಿಧಾನ್ಯಗಳನ್ನ ಮೂಲ ಆಹಾರವಾಗಿ ನಿಮ್ಮ ಅಡಿಗೆ ಮನೆಗೆ ತಂದು ತಿನ್ನುವುದು ಶುರು ಮಾಡುವುದರಿಂದ ನಮ್ಮ ಹಳ್ಳಿಗಳ ಸಾರ್ವಭೌಮತ್ವವನ್ನ ನೀವು ಮರು ಸ್ಥಾಪನೆ ಮಾಡಬಹುದು. ಇದು ತುಂಬಾ ಆಳವಾದ ವಿಷಯ. ಈಗ ನಾನು ಕಳೆದ 30 ವರ್ಷಗಳಿಂದ ಈ ವಿಷಯಗಳನ್ನ ಸಮಾಜದ ಮುಂದುಗಡೆ ಇಡ್ತಾ ಬರ್ತಾ ಇರೋದ್ರಿಂದ ಸಮಾಂತರ ಆರ್ಥಿಕ ವ್ಯವಸ್ಥೆ ಸೃಷ್ಟಿಯಾಗಿದೆ. ಕೋಟಿ ಕೋಟಿ ವ್ಯವಹಾರ ನಮ್ಮ ಸಿರಿಧಾನ್ಯಗಳದ್ದಾಗಿದೆ. 18 ಮಿಲಿಯನ್ ಟನ್ಗೆ ಏರಿದೆ ನಮ್ಮ ಕರ್ನಾಟಕದ ಉತ್ಪಾದನೆ. 1 ಪೈಸಾ ಸಂಪಾದನೆ ಮಾಡಕ್ಕಾಗದೇ ಇರುವಂತ ಬರಡು ಭೂಮಿ ರೈತರು ಈಗ ವರ್ಷದಲ್ಲಿ 5 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಯಾಕೆ? ನೀವೆಲ್ಲರೂ ಅದನ್ನ ತಿನ್ನಕ್ಕೆ ಶುರು ಮಾಡಿದ್ರೆ. ಇಲ್ಲ ನನಗೆ ಮೆಕ್ಡೊನಾಲ್ಡೇ ಬೇಕು ಅಂದ್ರೆ ನಿಮ್ಮ ದುಡ್ಡೆಲ್ಲ ಫಾರಿನ್ ದೇಶಕ್ಕೆ ಹೋಗ್ತಾ ಇದೆ. ಇಷ್ಟೇ ನೋಡ್ರಿ, ನಿಮ್ ದುಡ್ಡು ಅಲ್ಲಿಗೆ ಹೋಗುತ್ತೆ, ನೀವು ICU ಹೋಗ್ತೀರಾ. ಇದರಲ್ಲಿ ಎರಡನೇ ಮಾತಿಲ್ಲ ನೋಡ್ರಿ. ಇಷ್ಟೆಲ್ಲ ಗಂಟುಗಳಿದೆ ನೋಡ್ರಿ ನಿಮ್ಮ ಅಡಿಗೆ ಮನೆ ಅಷ್ಟೇ. ನಾನೇನ್ ಎಲ್ಲಾರನ್ನು ಬದಲಾವಣೆ ಮಾಡ್ರಿ ಅಂತ ಹೇಳಲಿಲ್ಲ. ನಿಮ್ಮ ಅಡಿಗೆ ಮನೆಗೆ ಹೋಗ್ರಿ, ಈ 5 ಸಿರಿಧಾನ್ಯ ತಂದು ಊಟ ಮಾಡಕ್ ಶುರು ಮಾಡ್ರಿ. ಇದೆಲ್ಲ ನಿಮಗ್ ಗೊತ್ತಿಲ್ಲದೆ ಆಗ್ಬಿಡುತ್ತೆ. ಅವಾಗ ಹೆಂಡ ಕುಡಿಯೋರು ಕಮ್ಮಿ ಆಗ್ತಾರೆ. ಕೊರ್ಲೆ ಅಂಬಲಿ ಕುಡಿದ್ರೆ ಕಾಫಿ ಕುಡಿಯೋರು, ಗುಟ್ಕಾ ಹಾಕೊಳ್ಳೋರು, ಹೆಂಡ ಕುಡಿಯೋರು 6 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಈ ಚಟಗಳನ್ನ ಬಿಟ್ಟಿದ್ದಾರೆ. ಅದರ ಜೊತೆಗೆ ಹೊಂಗೆ ಎಲೆ ಕಷಾಯ, ಹರಳು ಬೀಜ ಕಷಾಯ, ಅಮೃತ ಬಳ್ಳಿ ಕಷಾಯ ಕುಡಿದ್ರೆ 3 ತಿಂಗಳಿಗೆ ಆರಾಮಾಗಕ್ ಶುರು ಆಗ್ತಾರೆ. ಇವೆಲ್ಲ ಪ್ರಾಯೋಗಿಕವಾಗಿ ಈ ಪುಸ್ತಕದಲ್ಲಿ ಎಲ್ಲ ಬರೆದಿದೀವಿ ನೋಡ್ರಿ. ಸೊ ನಿಮ್ಮ ಸುತ್ತಮುತ್ತಲು ಸಿಗ್ತಕ್ಕಂತ ಎಲೆ ಸೊಪ್ಪು, ಕಂದಮೂಲಗಳು, ದವಸ ಧಾನ್ಯಗಳೇ ನಿಮ್ಮ ಆಹಾರ, ನಿಮ್ಮ ಸಂಪೂರ್ಣ ಆರೋಗ್ಯಕ್ಕೆ ಬೇಕಾಗಿದ್ದು. ಮೆಕ್ಡೊನಾಲ್ಡು, KFC, ಪಿಜ್ಜಾ, ಬರ್ಗರು ತಿಂದ್ರೆ ಗ್ಯಾರಂಟಿ ನಿಮಗೆ ICU. ಯಾಕಂದ್ರೆ ಎಲ್ಲೆಲ್ಲಿ ಈ ಆಧುನಿಕ ಪದಾರ್ಥಗಳನ್ನ ಸೇವನೆ ಮಾಡ್ತಾ ಇದ್ದಾರೋ ಅಲ್ಲೆಲ್ಲಿ IVF ಸೆಂಟರ್ಗಳು, ಹಾಸ್ಪಿಟಲ್ಗಳು ಸಾಲು ಸಾಲಾಗಿ ನಿರ್ಮಾಣ ಆಗ್ತಾ ಇದ್ದಾವೆ. ಇದೇ ಪುರಾವೆ. ನಾನೇನು ನನ್ನ ಇಷ್ಟ ಬಂದಂಗೆ ಮಾತಾಡ್ತಾ ಇಲ್ಲ, ಇದ್ದಿದ್ದನ್ನ ಹೇಳ್ತಾ ಇದ್ದೀನಿ. ನೀವು ಹಾಸ್ಪಿಟಲ್ ಅಲ್ಲಿ ಸಾಯ್ಬೇಕೆ, ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಸಾಯ್ಬೇಕೆ, ನೀವೇ ಡಿಸೈಡ್ ಮಾಡ್ರಿ. ಕೂತ್ಕೊಂಡು ರಾಮ ರಾಮ ಅಂತ ಇದ್ದಾಗ ಸತ್ರೆ ಎಷ್ಟು ಆರಾಮ. ICU ಹೋಗಿ ಇದು ಚುಚ್ಚಿ ಅದು ಚುಚ್ಚಿ ಅದು ಚುಚ್ಚಿ ಸುತ್ತು ಮುತ್ತಲು ನಿಮ್ಮ ಮನೆಯವರು ಆ ಮೂಲೆಯಲ್ಲಿ ಇರ್ಬೇಕು, ಒಳಗಡೆ ಬರಂಗಿಲ್ಲ. ನಿಮ್ ಪಾಟಿಗೆ ನೀವು ಮೇಲೆ ಸತ್ತೋಗೋದು ಆ ಚುಚ್ಕೊಂಡು. ಯಾವ್ದು ಇಷ್ಟನೋ ನಿಮ್ ಇಷ್ಟ ನೋಡ್ಕೊಳ್ರಿ. ರಾಮ ರಾಮ ಅಂತ ಆರಾಮಾಗಿ ಸಾಯೋದು ಬೇಕಾ? ಪಯ್ಯ ಪಯ್ಯ ಪುರ್ರೋ ಪುರ್ರೋ ಅಂತ ದುಡ್ಡು ಕಟ್ಟು ಅವನು ನಿಮ್ಮ ಮನೆಯವ್ರು ಯಾಕಾದ್ರೂ ಇದ್ದ ಬೇಗ ಹೋದ್ರೆ ಸಾಕು, ಇನ್ನೊಂದು 2 ದಿವಸ ಇದ್ರೆ ಮತ್ತೆ 5 ಲಕ್ಷ ಜಾಸ್ತಿ ಆಗತ್ತೆ ಅನ್ನೋ ಆ ಸ್ಥಿತಿಗೆ ಬರ್ಬೇಕಾ? ನೀವೇ ಯೋಚನೆ ಮಾಡಿ. ನಾನು ಬದುಕೋದ್ ಬಗ್ಗೆ ಮಾತಾಡ್ತಾ ಇಲ್ಲ, ಹೆಂಗ್ ಸಾಯ್ಬೇಕು ಅಂತ ಮಾತಾಡ್ತಾ ಇದ್ದೀನಿ. ಆರೋಗ್ಯವಾಗಿ ಸಾಯಿರಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಸಾಯ್ಬೇಕು, ಇಲ್ಲಿ ಗೂಟ ಹಾಕೊಂಡು ಯಾರು ನಿಲ್ಲೋದಿಲ್ಲ. ಸಾಯೋದು ಸರಿಯಾಗಿ ಸಾಯಿರಿ ಅಂತ ಹೇಳ್ತಾ ಇದೆ. ಯಾಕಂದ್ರೆ ಸಿರಿಧಾನ್ಯ ತಿಂದ್ರೆ ಆರಾಮಾಗಿ ಬದುಕ್ತೀವಿ, ಯಾವ ಗೊಂದಲ ಇರೋದಿಲ್ಲ. ನನ್ಗೀಗ 69 ನಡೀತಾ ಇದೆ. ಇರಿ ಚಪ್ಪಲಿ ಆಮೇಲೆ ಚಟ್ರಿ, ಈ ಮಾತು ಕೇಳ್ಕೊಂಡು ಆಮೇಲೆ ತಪ್ಪಲ್ ಚಟ್ರಿ. ನಾನು 1975 ಅಲ್ಲಿ ಚಾಮುಂಡಿ ಬೆಟ್ಟ ಹತ್ತಿದ್ದೀನಿ. ನಮ್ಮ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ 1000 ಮೆಟ್ಲಿದೆ, ಸ್ವಲ್ಪ ಜಾಸ್ತಿ, 1100 ಇರ್ಬೋದು. 29 ನಿಮಿಷದಲ್ಲಿ ಹತ್ತಿದ್ದೀನಿ. ಯಾವಾಗ? 1975. 2025 ಎಷ್ಟು ದಿವಸ ಆಗಿದೆ? ಈಗ 50 ವರ್ಷ.
29 minutes 30 seconds ಅಲ್ಲಿ ಹತ್ತಿದ್ದೇನೆ. ಆಫ್ಟರ್ 50 years ಒಂದು ದಿವಸನೂ ಡಾಕ್ಟರ್ ಹತ್ರ ಹೋಗಿಲ್ಲ. ಈಗಲೇ ಇನ್ನೊಂದು ಪದ ಆದ್ಮೇಲೆ ತಪ್ಪಟ್ಲು. ನನಗೆ ಸಾವಿರಾರು ಜನಕ್ಕೆ ತಲೆನೋವು ವಾಸಿ ಮಾಡಿದ್ದೀನಿ. ಮೈಗ್ರೇನ್ ಎಲ್ಲೂ ವಾಸಿ ಆಗಿಲ್ಲ ಸರ್, ಅಮೆರಿಕ ಹೋಗಿದ್ದೆ, ಇದು ತಗೊಂಡೆ ಎಲ್ಲೂ ವಾಸಿ ಆಗಿಲ್ಲ ಅಂತ. ಸುಮ್ಮನೆ ಹುಚ್ಚೆಳ್ಳೆಣ್ಣೆ ಬಾಯಿಗೆ ಹಾಕೊಳ್ಳಯ್ಯ, ಎಳ್ಳೆಣ್ಣೆ ಹುರಿದ್ಬಿಟ್ಟು ಬೆಳಗ್ಗೆ ಕಬ್ಬಿನ ಬಾಂಡ್ಲಿಯಲ್ಲಿ ಒಂದು 20 ದಿವಸ ತಿನ್ನಿ ಅಂದ್ರೆ ಮೈಗ್ರೇನ್ ಮಾಯ ಆಗಿರೋರು ಸಾವಿರಾರಲ್ಲ, ಲಕ್ಷಾಂತರ ಜನ ಇದ್ದಾರೆ. ಅರೆ ಇನ್ನೂ ಇದೆಯಪ್ಪ ಮೋಸ. ಈ ಬೇಗ ಇದೇನು ಪಾಲಿಟಿಷಿಯನ್ಸ್ ಎಲ್ಲದಕ್ಕೆ ಚಪ್ಪಟ್ಲು ತಟ್ಟೋದಕ್ಕೆ? ಇರ್ರಿ ಸ್ವಲ್ಪ ಕಾಯ್ರಿ, ಆ ಪಂಚ್ ಲೈನ್ ಬಂದಾಗ ಚಪ್ಪಟ್ಲು ತಟ್ಟಬೇಕು. ಪಂಚ್ ಲೈನ್ ಬರೋದು ಇನ್ನೂ ಇದೆ. ಸೊ ಏನಾಗಿತ್ತು, ನನಗೆ ತಲೆನೋವು ಅಂದ್ರೆ ಗೊತ್ತಿಲ್ಲ. ಇಲ್ಲಿ ಇಷ್ಟು ವರ್ಷ ನನಗೆ ತಲೆನೋವು ಅಂದ್ರೇನೆ ಗೊತ್ತಿಲ್ಲ. ಇಷ್ಟು ಜನಕ್ಕೆ ವಾಸಿ ಮಾಡಿದೆ. ಅಫ್ಕೋರ್ಸ್ ನಮ್ಮ ಮನೆಯವ್ರು ಹೇಳ್ತಾರೆ, ನಿನ್ಗೆ ತಲೆ ಇದ್ರೆ ತಾನೇ. ಈಗ ಚಪ್ಪಾಳೆ ತಟ್ರಿ. ನಾನು ಹೇಳಕ್ ಹೊರಟಿದ್ದೇನೆಂದ್ರೆ, ನಾವು ಜೀವನ ಮಾಡ್ತಾ ಇದೀವಿ ಅನ್ನೋದು ಗೊತ್ತಾಗಬಾರ್ದು ನಮ್ಗೆ. ಅಷ್ಟು ಸರಾಗವಾಗಿ ಜೀವನ ಮಾಡ್ಬೋದು ಯಾವಾಗ ನೀವು ಮಿಲ್ಲೆಟ್ ಅನ್ನ ನಿಮ್ಮ ಜೀವನದಲ್ಲಿ. ಅದಕ್ಕೋಸ್ಕರನೇ ದೇವರು C4 ಗ್ರಾಸ್ ಅನ್ನ 90% ಆಫ್ ದ ಭೂಮಿ ಮೇಲೆ ಸ್ಥಾಪನೆ ಮಾಡಿದ್ದಾರೆ. ಅದನ್ನ ಬಿಟ್ಟು ಈ ತಜ್ಞರು ಅಂತ ಹೇಳ್ಕೊಂಡು ಇದೇ ನಿಮ್ಮ ಊಟ ಅಂತ ಹೇಳಿದ್ದಕ್ಕೆ ನಮ್ದೆಲ್ಲ ಬಿಟ್ಕೊಟ್ಕೊಂಡು ಅದನ್ನ ತಿಂದು ಆಸ್ಪತ್ರೆಯಲ್ಲಿ ಸುತ್ತಾಡ್ತಾ ಇರೋದು ಸರಿನಾ ಅಂತ ಪ್ರಶ್ನೆ ಕೇಳಕ್ಕೆ ನಾನು ಬಂದಿದ್ದೀನಿ. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ನಮ್ಮ ದೇಶದ ಭೂಮಿಯನ್ನ, ಮಣ್ಣನ್ನ, ಜಲವನ್ನ, ಗಾಳಿಯನ್ನ ನಮ್ಮ ಊಟದಿಂದಾನೇ ಹಾಳು ಮಾಡ್ತಾ ಇದ್ದೀವಿ. ಸೊ ಎಲ್ಲಿಂದ ಬಂತು ಸುಜಲಾಂ ಸುಫಲಾಂ? ಮತ್ತೆ ವಾಪಸ್ ಆ ಹಾಡುಗೋಸ್ಕರ ಆದ್ರೂ ನಾವು ನಮ್ಮ ಊಟವನ್ನ ಬದಲಾವಣೆ ಮಾಡೋಣ. ಸುಜಲಾಂ ಸುಫಲಾಂ ಅಂತ ಗಟ್ಟಿಯಾಗಿ ನಿಂತ್ಕೊಂಡು ಆ ಹಾಡನ್ನ ಹಾಡೋದಕ್ಕೆ ನಾಳೆಯಿಂದ ಪ್ರಯತ್ನ ಮಾಡೋಣ. ನಾನಂತೂ ಆ ಹಾಡು ಬಂದಾಗ ಗಟ್ಟಿಯಾಗಿ ನಿಂತಿರ್ತೀನಿ. ಯಾಕಂದ್ರೆ ಐ ಹ್ಯಾವ್ ಬೀನ್ ಲೈಕ್ ದಿಸ್ ಫಾರ್ ದ ಲಾಸ್ಟ್ 40 years. ಹೆಮ್ಮೆ ಇರ್ಬೇಕು ಆ ಹಾಡು ಹಾಡ್ದಾಗ ನಿಂತ್ಕೊಳ್ಳೋದಕ್ಕೆ, ಆ ಹುಮ್ಮಸ್ಸಿರ್ಬೇಕು. ಪ್ರತಿ ಒಂದು ಪದ ಮತ್ತೆ ನಿಜ ಮಾಡೋದಕ್ಕೆ ನಾವು ಕೆಲಸ ಮಾಡಬೇಕು. ಮಾಡೋಣ? ಗ್ಯಾರಂಟಿ. ನಿಮ್ಮ ಆರೋಗ್ಯ ಗ್ಯಾರಂಟಿ. ಯಾವಾಗ? ಸೂರ್ಯ ನಮಸ್ಕಾರ ಮಾಡಿದಾಗ, 4-5 ಆಸನ ಮಾಡಿದಾಗ, ಅಂಬಲಿ ಕುಡಿದಾಗ, ಮಿಲ್ಲೆಟ್ ತಿಂದಾಗ. ಇಷ್ಟೇ, ಇನ್ನೇನು ಬೇಕಾಗಿಲ್ಲ ನಿಮ್ಗೆ. ಗ್ಯಾರಂಟಿ. ನಿಮ್ಮ ಆರೋಗ್ಯ ಗ್ಯಾರಂಟಿ. ಇಷ್ಟೇ ನೀವು ಮಾಡ್ಬೇಕಾಗಿರೋದು. ದುಡ್ಡಿಲ್ಲ ಇಲ್ಲಿ, ಖರ್ಚೇ ಇಲ್ಲ, ಪೈಸಾ ಖರ್ಚಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಮನೆಯವರು ಅದು ಹೇಳ್ತಾರೆ, ನಿನ್ನಷ್ಟು ಜಿಪ್ನ ನಾನು ಎಲ್ಲೂ ನೋಡಿಲ್ಲ. ಹೊರಗಡೆ ತಿನ್ನೋದಿಲ್ಲ, ಕಟ್ಕೊಟ್ರೇನೆ ತಗೊಂಡು. ಈಗ ಡಬ್ಬನ ತಗೊಂಡ್ ಬದಿ, ಇದ್ರಲ್ಲೇ ಇದೆ ನೋಡಿ. ಕೊರ್ಲೆ ರೊಟ್ಟಿ, ಉಚ್ಚಲ್ ಚಟ್ನಿ ಮತ್ತು ಕ್ಯಾರೆಟ್ ಹಾಕಿ ಮಧ್ಯದಲ್ಲಿ ತಿಂದಿದ್ದೀನಿ. ಈಗ ಖಾಲಿ ಇದೆ, ತೋರಿಸ್ತಾ ಇದ್ದೀನಿ, ಡಬ್ಬ ತಂದಿದ್ದೀನಿ ಅಂತ. ಫ್ಲೈಟ್ ಅಲ್ಲೂ ತಗೊಂಡ್ ಬಂದು ತಿನ್ಕೊಂಡು ಬರ್ತೀನಿ ನಾನು. 2 ಹೊತ್ತಾದ್ರೆ 2 ಊಟ ಹಾಕೊಂಡು ಬಂದ್ಬಿಡ್ತೀನಿ. ಇನ್ಫ್ಯಾಕ್ಟ್ ಆರ್ಕ ಪೂರಿ ಮಾಡಿದ್ರೆ 5 ದಿವಸ ಆರಾಮಾಗಿರುತ್ತೆ, ಏನು ಕೆಡೋದಿಲ್ಲ. ರಾಮನಗರದಲ್ಲಿ ತಡದನ್ನ ಅಂತ ಮಾಡೋರು ಆರ್ಕದಿಂದ. ಆರ್ಕನ ರಾತ್ರಿ ನೆನೆಸಿ ಮುದ್ದೆ ತರ ಮಾಡಿ ಕೈಯಲ್ಲಿ ತಟ್ಟೋರು. ಹಿಂಗ ತಟ್ಟು ತಡಿಕೆ ಮೇಲೆ ಹಾಕ್ಬಿಡೋರು, ಬಿದ್ರ ತಡಿಕೆ ಮೇಲೆ. ಬಿಸಿಲಿಗೆ ಅದು 2 ದಿವಸ ಒಣಗಿದ್ರೆ ಮೇಲೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಅದು 10 ದಿವಸ ಇಟ್ಕೊಂಡಿದ್ರು ತೊಂದರೆ ಇಲ್ಲ. ಅದೇ ಹುಚ್ಚೆಳ್ಳು ನಾನು ಹೇಳಿದಂಗೆ ಚಟ್ನಿ ಮಾಡ್ಕೊಂಡು ಹಾಕೊಂಡ್ರೆ ಅದು ಕೆಡೋದೇ ಇಲ್ಲ, 10 ದಿವಸ ತಿನ್ಬೋದು. ಅಂದ್ರೆ ಹೆಂಗಾದ್ರೂ ಹೆಂಗಿದ್ರು ನಾವು ಇದನ್ನ ಮಾಡ್ಬೇಕು ಅಂದ್ರೆ ಮಾಡ್ಕೋಬಹುದು, ಆರಾಮಾಗಿ ಇರ್ಬೋದು. ಸರ್ ಇನ್ ಮುಗಿಸ್ಬಿಡ್ತೀನಿ. ಎಲ್ಲ ಪ್ರಶ್ನೆ ಉತ್ತರಕ್ಕೆ ಕಾಲಿಡೋಣ.
ಅಂತ. ಸೊ ಇವೆಲ್ಲ ಮೋಸಗಳಿದೆ. ನಾವು ನಮ್ಮ ಸಂಪ್ರದಾಯಗಳನ್ನ ಮೆತ್ತಿಗೆ ಬಿಟ್ಕೊಡ್ತಾ ಇದೀವಿ ನೋಡ್ರಿ. ಸೊ ಲೆಟ್ಸ್ ಗೆಟ್ ಬ್ಯಾಕ್ ನಮ್ಮ ಸ್ವದೇಶಿ, ಯಾಕಂದ್ರೆ ಅದು ನಿಜವಾದ ವೈಜ್ಞಾನಿಕವಾದ ಪರಂಪರೆಗಳು, ಸಂಪ್ರದಾಯಗಳು ಅಂತ ಹೆಸರು ಹೇಳ್ಬಿಟ್ಟು ಅದನ್ನ ಕೀಳ್ಮಟ್ಟದಲ್ಲಿ ನೋಡಬೇಡಿ. ಸಂಪ್ರದಾಯ ಅಂದ್ರೇನೆ ಭಾರತ ದೇಶದಲ್ಲಿ ವೈಜ್ಞಾನಿಕತೆ, ಶಾಸ್ತ್ರೀಯ ಮತ್ತು ಕಲಾತ್ಮಕ. ನಮ್ಮ ಪಾರಂಪರಿಕ ಪದ್ಧತಿಗಳೆಲ್ಲನೂ ಶಾಸ್ತ್ರೀಯ ಮತ್ತು ಕಲಾತ್ಮಕವಾಗಿದ್ದು. ಅರ್ಥ ಆಗ್ತಾ ಇದೆ ನಾ ಹೇಳೋದು? ಸೊ ಯಾವನೋ ಬಂದು ಹೇಳಿದಾನೆ ಅಂತ ನಮ್ಮದನ್ನ ಬಿಟ್ಕೊಡ್ಬೇಡಿ. ಫಸ್ಟ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಫಾರ್ ನಾಟ್ ಸ್ಪೀಕಿಂಗ್ ಇನ್ ಕನ್ನಡ. ನನಗೆ ಕನ್ನಡ ಪೂರ್ತಿ ಗೊತ್ತಿಲ್ಲ ಸರ್, ಸೊ ಐ ಆಮ್ ಯೂಸಿಂಗ್ ಇಂಗ್ಲಿಷ್. ಪರವಾಗಿಲ್ಲ. ಇಫ್ ವಿ ಸ್ಟಾರ್ಟ್ millets, taking millets from today itself, should I stop taking my regular diabetic tablets or should we continue? ಫಸ್ಟ್ ಅಂಬಲಿ ಶುರು ಮಾಡ್ಬೇಕು. ಅಂಬಲಿ ಕುಡೀರಿ. ಬೆಳಗ್ಗೆ ಅಂಬಲಿ ಕುಡಿಬೇಕಂದ್ರೆ ನೀವು ನಿನ್ನೆ ಬೆಳಗ್ಗೆ ನೆನೆಸ್ಬೇಕು, ರಾತ್ರಿ ಕುದಿಸ್ಬೇಕು, ಬೆಳಗ್ಗೆ ಕುಡಿಬೇಕು. ಕುಡಿದ ಮೇಲೆ ತಿಂಡಿ ಮಾಡ್ಕೊಳ್ರಿ. ತಿಂಡಿ ನಿಮ್ಮ ಆರ್ಕ ಇಡ್ಲಿ, ಆರ್ಕ ದೋಸೆ, ಆರ್ಕ ಮುದ್ದೆ ಮಾಡ್ಕೊಳ್ಳಿ, ಇಲ್ಲ ನವಣೆ, ಅದು ಪ್ರೋಟೋಕಾಲ್ ಪ್ರಕಾರ ಮಾಡ್ಕೊಳ್ಳಿ. ಶುರು ಮಾಡಿ ಒಂದು 5-6 ವಾರ ಆದಮೇಲೆ ನಿಮ್ಮ ಟ್ಯಾಬ್ಲೆಟ್ಟು ಅರ್ಧಕ್ಕರ್ಧ ಅದೇ ಕಮ್ಮಿ ಆಗತ್ತೆ. ಸೊ ಶುರು ಮಾಡಿದ ದಿವಸನೇ ನಿಲ್ಲಿಸ್ಬೇಡಿ. ಲೆಟ್ ಇಟ್ ಟೇಕ್ ಟೈಮ್. ನಿಮಗೆ ಗೊತ್ತಾಗತ್ತೆ ಇದು ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ನಿಮಗೆ ಸುಸ್ತಾಗಕ್ಕೆ ಶುರು ಆಗತ್ತೆ, ಯಾಕಂದರೆ ನೀವು ಟ್ಯಾಬ್ಲೆಟ್ ತಗೊಂಡು. ಸೊ ಟ್ಯಾಬ್ಲೆಟ್ ಅರ್ಧ ಕಮ್ಮಿ ಮಾಡಿರಿ, ಮತ್ತೆ ಇನ್ನೊಂದು 6 ವಾರ ಆದಮೇಲೆ ಬಿಸಾಕ್ಬೋದು. ದಟ್ಸ್ ಹೌ ದಟ್ ಬಾಯ್ ಟೈಪ್ 1 ಡಯಾಬಿಟಿಸ್ ಇನ್ಸುಲಿನ್ ಅವರು 1 ತಿಂಗಳಲ್ಲಿ ಬಿಟ್ಟುಕೊಟ್ಟಿದ್ದಾನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನರನಾಡಿಗಳ ಒಂದು ಅನುಸಂಧಾನ ಮಾಡೋದೇ ಅಂಬಲಿ. ಸೊ ಅಂಬಲಿ ಈಸ್ ದ ಅಲ್ಟಿಮೇಟ್ ಪ್ರಾಕ್ಟೀಸ್. ಇದೇ ಹೊರಗಡೆ ಹೋಗಬೇಡ ಮಗ ಅಂತ ನಮ್ಮ ಅಜ್ಜಿ ಹೇಳೋರು. ಸರ್ ನಮಸ್ತೆ, ನನ್ನ ಪ್ರಶ್ನೆ ಸ್ವಲ್ಪ ದೊಡ್ಡದಿದೆ ರೀ. ಅಂದ್ರೆ ಬಹಳಷ್ಟು ಜನ ಅಂದ್ರೆ ನಮ್ಮ ಮನೆಯಲ್ಲಿ ದೊಡ್ಡವರು ಮತ್ತೆ ಸುತ್ತಮುತ್ತ ಇರೋ ಎಲ್ಲ ಹೇಳೋದು ಕೇಳಿದೀವಿ, ಆಕಳ ಹಾಲು ಚಲೋ, ದೇಸಿ ಆಕಳ ಅಂದ್ರೆ ಜವಾರಿ ಆಕಳ, ನಮ್ ಕಡೆ ಅಂದ್ರೆ ಜವಾರಿ ಅಂತ ಅಂತೀವಿ. ಈಗ ಅದಕ್ಕ ಮಾಡರ್ನ್ ಆಗಿ A2 ಮಿಲ್ಕ್ ಅಂತ ಹೆಸರು ಕೊಟ್ಟಿದ್ದಾರೆ ಬಹಳಷ್ಟು ಜನ. ಈ ಹಾಲು ಕುಡಿಬೇಕು, ಇದು ಬಹಳ ಚಲೋ ಅಂತ. ಮತ್ ಸಣ್ಣ ಹುಟ್ಟಿದ ಹಸು ಕೂಸಿಗೆ ಹಿಡ್ಕೊಂಡು ಹಾಲು ಕುಡಿಸ್ತೋ ಪದ್ಧತಿ ಈ ಕಡೆ ಸ್ವಲ್ಪ ಜಾಸ್ತಿ ಇದೆ ರೀ. ಸೊ ಸಾಕಷ್ಟು ಯೂಟ್ಯೂಬ್ ಮತ್ತೆ ನಿಮ್ದು ಬಹಳಷ್ಟು ವಿಡಿಯೋಸ್ ಗಳಲ್ಲಿ ಹಾಲು ಕುಡಿಬೇಡ ಅಂತ ಹೇಳ್ತೀರಿ. ಅದು ಡೈರಿ ಹಾಲು ಅಥವಾ ಡೈರಿ ಹಾಲು ಅಷ್ಟೇ ಸೀಮಿತನ, ಅಥವಾ ಇಂಥ ಹಾಲುಗಳನ್ನು ಅಂದ್ರೆ ನ್ಯಾಚುರಲ್ ಆಗಿ ಗರ್ಭಧಾರಣೆ ಮಾಡಿದಂತಹ ದೇಸಿ ತಳಿಯ ಹಾಲುಗಳನ್ನು ನಾವು ಸ್ವೀಕಾರ ಮಾಡಬಾರ್ದ ಅನ್ನೋದು ನನ್ನ ಪ್ರಶ್ನೆ. ತುಂಬಾ ನಿಮ್ಮ ತಾಯಿ ಹಾಲು ನಿಮಗೆ, ಆ ಹಸು ಹಾಲು ಸ್ಟೆರಾಯ್ಡ್ ಕಂಪೋಸಿಷನ್ ಈಸ್ ಡಿಫ್ರೆಂಟ್. 6 ತಿಂಗಳಲ್ಲಿ ಹಸು ಕರು ಇಷ್ಟು ದೊಡ್ಡದಾಗತ್ತೆ. ಮಾನವ ಜಾತಿ ಮಗು ಕೂಸು ಇಷ್ಟೇ ದೊಡ್ಡದಾಗೋದು 6 ತಿಂಗಳಲ್ಲಿ. ಅಂದ್ರೆ ಆ ಸ್ಟೆರಾಯ್ಡ್ ಬ್ಯಾಲೆನ್ಸು, ಹಸು ಸ್ಟೆರಾಯ್ಡ್ ಬ್ಯಾಲೆನ್ಸು ಬೇರೆ. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. 2ನೇ ಮಾತು, ಹಾಲು, ತೆಂಗಿನಕಾಯಿ ಹಾಲು, ಕಾಯಿ ಹಾಲು ತಾಯಿ ಹಾಲುಗೂ ಸಮಾನ ಅಂತ ಹೇಳ್ತಾರೆ. ನಾವು ಅನ್ಕೊಂಡಂಗೆ ನಿಮ್ಮ ಅಜ್ಜ ಅಜ್ಜಿ 1 or 2 ಜನರೇಷನ್ಸ್ ಹಿಂದೆ ಈ ಹಾಲು ಕುಡಿಯೋದು ಅಭ್ಯಾಸ ಇತ್ತು. ಹಿಂದೆ ನಮ್ಮ ಹಸುಗಳು 1/2 ಲೀಟರು 3/4 ಲೀಟರ್ಗಿಂತ ಹಾಲು ಜಾಸ್ತಿ ಕೊಡಕ್ಕೆ ಆಗಲ್ಲ ನ್ಯಾಚುರಲ್ ಆಗಿ. ಹೋಗ್ತಾ ಹೋಗ್ತಾ ಈ ಹೈಬ್ರಿಡ್ ವೆರೈಟೀಸು ಇದು ಅದು ಆಗಿ ಮೆತ್ತಿಗೆ ಹಾಲು ಪ್ರಮಾಣ ಹೆಚ್ಚಾಗ್ತಾ ಬಂದಿದ್ದು. A1 ಹಾಲು ಅಂತ. ಆಕ್ಚುಲಿ A1 ಅಂದ್ರೆ ಏನು, ನಮ್ಮ ಹಸುನಿ. ಇನ್ಫ್ಯಾಕ್ಟ್ 1 more ಪಾಯಿಂಟ್ ಈಸ್ ದೇರ್ ಆರ್ ನೋ ಹಸುಗಳು. ನಮ್ಮ ಭಾರತ ದೇಶದಲ್ಲಿ ಬಿಟ್ರೆ ಬೇರೆ ಎಲ್ಲೂ ಹಸುಗಳು ಇರಲಿಲ್ಲ. ನಮ್ಮ ದೇಶದಿಂದಾನೇ ಕದ್ದುಕೊಂಡು ಹೋಗಿ ಅದನ್ನ ಜೆನೆಟಿಕಲಿ ಮಾಡಿಫೈಡ್ ಮಾಡಿ ಒಂದು ಹಸು 20-30 ಲೀಟರ್ ಕೊಡ್ತಾ ಇದೀವಿ. ನಾವೇ ನಂಬರ್ ಒನ್ ಅಲ್ಲ, A1 ಅಂತ ಅವರು ಹೇಳಕ್ ಶುರು ಮಾಡಿದ ಮೇಲೆ ನಮ್ಮ ಹಸು A2 ಹಾಲು ಆಯ್ತು. ಅರ್ಥ ಆಯ್ತಾ? ದಟ್ ಈಸ್ ದ ಸ್ಟೋರಿ ಆಫ್ A1 A2. ಸೊ A2 ಹಾಲು ಅಂದ್ರೆ ನಿಮ್ಮ ಹಸು 1 ಲೀಟರ್ಗಿಂತ ಹೆಚ್ಚು ಹಸು ಹಾಲು ಸಿಗೋದಿಲ್ಲ ಅಂತ. ಸೊ ನಿಮ್ಗೆ ಒಂದು ಹಳ್ಳಿಯಲ್ಲಿ 5,000 ಜನ ಇದ್ದಾರೆ ಅಂದ್ರೆ 5,000 ಹಸುಗಳು ಇದ್ರು ಕರುಗಳಿಗೆ ಹಿಂದೆ ಹಾಲು ಕುಡಿಸಿ ಮಿಕ್ಕಿದ್ದನ್ನ ತಗೊಳ್ಳೋರು. ಅಂದ್ರೆ ಒಂದು 3/4 ಲೀಟರ್ ಅದು ಹಾಲು ಕುಡಿದ್ರೆ ನಿಮ್ಗೆ ಮಿಕ್ಕೋದು 1/4 ಲೀಟರ್ ಹಾಲು ಮಿಕ್ತಾ ಇತ್ತು. ಅಂದ್ರೆ ಒಂದು ಹಳ್ಳಿಯಲ್ಲಿ 5,000 ಹಸುಗಳು ಇದ್ರೂನು
ನಿಮಗೆ ಸಿಗೋದು 250 ಲೀಟರು 1,000 ಹಸುಗಳಿಂದ. 250 ಲೀಟರು 5,000 ಮನೆಗಳಿಗೆ ಸಾಕಾಗತ್ತಾ? ಸೊ ಇವರೆಲ್ಲರೂ ನಾವು ಹಾಲು ಕುಡಿತಾ ಇದ್ವಿ ಅಂದ್ರೆ ಎಲ್ಲೋ ಒಬ್ರು ಜಮೀನ್ದಾರರು ಅಥವಾ ರಾಜವಂಶಸ್ಥರ ಹತ್ರ ಹಾಲು ಸಿಗ್ತಾ ಇರ್ಬೋದು, ಅವರು ಬರೆದುಕೊಂಡಿರ್ಬೋದು ನಾವು ಹಾಲು ಕುಡಿದ್ವಿ. ಸಾಮಾನ್ಯ ಜನರಿಗೆ ಹಾಲು ಸಿಗ್ತಾ ಇರಲಿಲ್ಲ. ಕ್ಲೋಸ್, ನೋ ಮೋರ್ ಡಿಸ್ಕಷನ್. ಇದು ಅಂದ್ರೆ ನೀವೆಲ್ಲರೂ ತಿಳ್ಕೊಂಡಂಗೆ ನಾವು ಹಾಲು ಕುಡಿತಾ ಇದೀವಿ ಅನ್ನೋದು ಎಲ್ಲೋ ಗ್ರಾಂಧಿಕವಾಗಿ ಯಾರೋ ಒಬ್ಬರು ಪುಸ್ತಕದಲ್ಲಿ ಬರೆದಿರೋದು ಮಾತ್ರವೇ ಹೊರತು ನಿಜ ಅಲ್ಲ. ನಿಜ ಹೌದು, ಅವನು ಬರೆದಿದ್ದು ನಿಜ, ಬಟ್ ಸಾರ್ವತ್ರಿಕವಾಗಿ ಅದು ಸರಿ ಅಲ್ಲ. ಅಂದ್ರೆ ಹಾಲು ಸಿಗದೇ ಇರೋ ಸಮಯದಲ್ಲಿ ನಾವು ಹಾಲು ಕುಡಿತಾ ಇದ್ದೀವಿ ಅಂತ ಹೇಳ್ಕೊಳ್ಳೋದು ಸರಿ ಅಲ್ಲ. ಎರಡನೇ ಮಾತು, ಅವಾಗ ಏನ್ ಕುಡಿತಾ ಇದ್ರು? 5,000 ಮಕ್ಕಳು ಹುಟ್ಟಿದ್ರೆ ಅವ್ರಿಗೆಲ್ಲ ಹಾಲು ಎಲ್ಲಿಂದ ಬಂತು? ತಾಯಿ ಹಾಲು ಬಿಟ್ರೆ ಯಾವ ಹಾಲು ಕೊಡ್ತಾ ಇರ್ಲಿಲ್ಲ. ತಾಯಿಗೆ ಹಾಲು 2 ವರ್ಷ ಬರೋ ತನಕ ನೋಡ್ಕೊಳ್ಳೋ ಒಂದು ಅದ್ಭುತವಾದ ವಿಟಮಿನ್ B12 ಇದ್ದ ಸಜ್ಜೆ ತಿನ್ನಿಸ್ತಾ ಇದ್ರು ಬಾಣಂತರಿಗೆ. ಬಾಣಂತರು ಸಜ್ಜೆ ತಿಂದ್ರೆ ಹಾಲು ಅದ್ಭುತವಾಗಿ ಉಕ್ಕಿ ಬರುತ್ತೆ, ಮಗುಗೆ ಆರೋಗ್ಯವಾಗಿ ಆ ವಿಟಮಿನ್ B12 ಸಿಗೋದ್ರಿಂದ ಅವನಿಗೆ ಯಾವ ಕಾಯಿಲೆಗಳು ಬರ್ತಾ ಇರಲಿಲ್ಲ. ಈಗಲೂ ನಾವು ಆ ಪ್ರಯೋಗ ಮಾಡಿದೀವಿ. ತಾಯಿಗೆ ಯಾವಾಗ ಸಜ್ಜೆ, ನವಣೆ, ಸಾಮೆ ಇವೆಲ್ಲ ಕೊಡ್ತೀವಿ, ತಾಯಿ ಹಾಲು ಅದ್ಭುತವಾಗಿ ಬರುತ್ತೆ. 2 ವರ್ಷ ಅವನಿಗೆ ಇನ್ ಯಾವ ಊಟ ನೀರು ಬೇಕಾಗಿಲ್ಲ, ತಾಯಿ ಹಾಲು ಕುಡಿದು ಅವನು ಜೀವನ ಮಾಡ್ಬೋದು. ಯಾವಾಗ ಹಾಲು ನಿಲ್ಲೋಕ್ ಶುರು ಆಗತ್ತೆ ತಾಯಿಗೆ, ಆವಾಗ ತೆಂಗಿನಕಾಯಿ ಹಾಲಿಂದ ಶುರು ಮಾಡಿ. ಆಮೇಲೆ ರಾಗಿ ಹಾಲು. ರಾಗಿ ಹಾಲಲ್ಲಿದ್ದಷ್ಟು ಕ್ಯಾಲ್ಸಿಯಂ ಪ್ರಪಂಚದಲ್ಲಿ ಯಾವ ಹಾಲಲ್ಲಿ ಸಿಗೋದಿಲ್ಲ ನಿಮಗೆ. ಇನ್ಫ್ಯಾಕ್ಟ್ ಇಡೀ ನನಗೆ ನೆನಪಿದೆ, ನಾನು ಬೆಳೆದಿದ್ದು ರಾಗಿ ಹಾಲು, ಎಳ್ಳಿನ ಹಾಲು, ತೆಂಗಿನಕಾಯಿ ಹಾಲು ಕುಡಿದು. ನನಗೆ ನಮ್ಮ ತಾಯಿ ಹಾಲು ನಿಲ್ತಾ ಇದ್ದಂಗೆ ನಮಗೆ ಹಸು ಹಾಲು ಸಿಗ್ತಾ ಇರಲಿಲ್ಲ. ಸಿಕ್ಕಿರ್ಬೋದು ಕೆಲವರಿಗೆ ಎಲ್ಲೋ ಒಂದ್ ಕಡೆ, ಬಟ್ ಸಾಮಾನ್ಯ ಜನರಿಗೆ ಹಸು ಹಾಲು ಸಿಗ್ತಾ ಇರಲಿಲ್ಲ. ಓಕೆ, ಇನ್ನೊಂದು ಪ್ರಶ್ನೆ ನಾನ್ ನಿಮಗ್ ಕೇಳ್ತೀನಿ. ಕೃಷ್ಣ ಏನ್ ಕದ್ದಿದ್ದಾನೆ? ಯಾಕೆ ಹಾಲು ಕದ್ದಿಲ್ಲ? ಹಾಲು ಇರ್ಲಿಲ್ಲ. ಹಾಲನ್ನ ಹೆಪ್ಪುಗಾಕಿ ಮಜ್ಜಿಗೆ ಮಾಡಿದ ಮೇಲೆ ಸಿಗಂತದ್ದು ಬೆಣ್ಣೆ, ಅದನ್ನ ಬಚ್ಚಿಟ್ಕೋತಾ ಇದ್ರು, ಇವನು ಹೋಗಿ ಕತ್ಕೋತ್ ತಿಂತಾ ಇದ್ದ, ಅದು ಬೇರೆ ವಿಷಯ. ಸೊ ಹಾಲು ಅನ್ನೋದು ಮಾನವನ ಆಹಾರ ಅಲ್ಲ. ಯೋಚನೆ ಮಾಡಿ, ವಿಶ್ಲೇಷಣೆ ಮಾಡ್ಕೊಳ್ಳಿ. ತಾಯಿ ಹಾಲು ನಿಮ್ಮ ಹಾಲು, ಬೇರೆ ಜಾನುವಾರುಗಳ ಹಾಲು ಯಾಕೆ ಅವು ಹಾಲು ಕೊಡೋದು? ನಿಮ್ಗೋಸ್ಕರ ಕೊಡ್ತವೇನಾ? ಬನ್ನಿ ಕಾಫಿ ಮಾಡ್ಕೊಂಡು ಕುಡೀರಿ ಅಂತ. ಈಗ ಎಷ್ಟು ಕರ್ಮ ಆಗಿದೆ ಅಂದ್ರೆ ಹಿಂಸೆ ಮಾಡಿ ಪನ್ನೀರ್ ಮಾಡ್ಕೊಂಡು ತಿಂತಾ ಇದೀವಿ ನೋಡ್ರಿ. 1 ಲೀಟರ್ ಹಾಲು ಸಾಲದು ನಿಮಗೆ, 10 ಲೀಟರ್ ಅನ್ನ 1 kg ಮಾಡ್ಕೊಂಡು ಅದನ್ನು ಒಬ್ಬೊಬ್ರು ನುಂಗ್ಬಿಡ್ತಾ ಇದ್ದೀರಾ ನೀವು. ಅರ್ಥ ಆಗ್ತಾ ಇದೆಯಾ ಹೇಳೋದು? ಈ ಅಸಹಜವಾದ ಆಹಾರ ಪದಾರ್ಥಗಳ ಬಳಕೆ, ಈ ಕೃತಕ ಇಂಡಸ್ಟ್ರಿಯಲ್ ಫುಡ್ ಕಾರ್ಪೊರೇಟೈಸ್ಡ್ ಸೆಂಟ್ರಲೈಸ್ಡ್ ಪ್ರೊಡಕ್ಷನ್ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ದುಡ್ಡು ಮಾಡಿಕೊಳ್ಳುವ ಒಂದೇ ಒಂದು ಕಾರಣ ಬಿಟ್ರೆ 1 ನಯಾ ಪೈಸಾ ವೈಜ್ಞಾನಿಕ ಅಂಶ ಇಲ್ಲ ಅಂತ ನಾನು ಗಟ್ಟಿಯಾಗಿ ಬೆರಳು ತೋರಿಸಿ ಹೇಳಬಲ್ಲೆ. ನಾನು ಅಬ್ಸಲ್ಯೂಟ್ ನಾನ್ಸೆನ್ಸ್ ವಿ ಆರ್ ಡೂಯಿಂಗ್. ನಿಮಗೆ ಬೇಕಾಗಿದ್ದಿಷ್ಟೇ. ಕೊನೆಗೆ ನಮ್ಮ ಹೋಲ್ ಕಲ್ಚರ್ ಇಸ್ ಕನ್ಸರ್ವಿಂಗ್ ಕಲ್ಚರ್, ಅಂದ್ರೆ ಉಳಿತಾಯ ಮಾಡೋದು, ಬೇರೆಯವ್ರಿಗೆ ಇರ್ಲಿ ಅಂತ ಹೇಳೋದು. ಅದನ್ನ ಕನ್ಸ್ಯೂಮಿಂಗ್ ಕಲ್ಚರ್ ಆಗಿ ಮಾಡ್ಕೊಂಡಿದೀವಿ. 1 ತುಂಡುವ ಯೋಗಿ, 2 ತುಂಡುವ ಭೋಗಿ, 3 ತುಂಡುವ ರೋಗಿ. ಈಗೇನು ಡಾಕ್ಟರ್ಗಳು ಏನ್ ಹೇಳ್ತಾ ಇದ್ದಾರೆ? 3 ಗಂಟೆಗೆ ತಿನ್ರಿ, 5 ಸತಿ ತಿನ್ರಿ, ಇನ್ನೇನ್ ಬೇರೆ ಕೆಲಸ ಇಲ್ಲ, ತಿಂತಾ ಇರೋದೇ ಕೆಲಸ ನಮಗೆ, ರೋಗ ತರಿಸ್ಕೊಳ್ಳೋದೇ ಕೆಲಸ ನಮಗೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಇಶ್ಯೂಸ್ and there is no reason why you should be drinking other mammalian milk. ಸೊ ಹಸು ನಮ್ಮ ದೇಶಕ್ಕೆ ಸೀಮಿತವಾಗಿದ್ದು, ಈಗ ಇಡೀ ಆ ಇಂಡಸ್ಟ್ರಿಯಲೈಸೇಷನ್, IVF, ಸ್ಟೆರಾಯ್ಡ್ಸ್ ಬಳಕೆಯಿಂದ ಇಡೀ ಪ್ರಪಂಚ ಈ ಡೈರಿ ಇಂಡಸ್ಟ್ರಿಯಲ್, ಅದರಿಂದಾನೇ ಅರ್ಧಕ್ಕರ್ಧ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇರೋದು. ಅಂಡ್
the consumption of materials by this milk industry is enormous. 50% of agricultural land is gone to this ವಂಡರ್ಫುಲ್ ಲ್ಯಾಂಡ್ ಅಂತ ಹಾಳಾಗ್ತಾ ಇದೆ. ಸೊ ಯೋಚನೆ ಮಾಡ್ರಿ. ಥ್ಯಾಂಕ್ ಯು, ಇಟ್ಸ್ ಎ ವೆರಿ ಗುಡ್ ಕ್ವಶನ್. ಕಾರೆಳ್ಳು ಮತ್ತು ಹುಚ್ಚೆಳ್ಳು ಇದರಲ್ಲಿ ವ್ಯತ್ಯಾಸ ಇದೆ ಅಥವಾ ಅದು ಇದು ಸೇಮ? ಇಲ್ಲ, ಅಚ್ಚೆಳ್ಳು ಅದ್ಭುತವಾದ ವೈಶಿಷ್ಟ್ಯ ಇದೆ. ಯಾರಾದ್ರೂ ಸತ್ರೆ ಬಾಯಿಗೆ ಎಳ್ಳ ಹಾಕಿ ನಾರಾಯಣ ನಾರಾಯಣ ಅಂತ ಕೂಗಿದ್ರೆ ಅವನು ಎದ್ದು ಬದುಕಿಲ್ಲ ಅಂದ್ರೆ ನಿಜವಾಗ್ಲೂ ಸತ್ತಿದ್ದಾನೆ, ಎತ್ಕೊಂಡು ಹೋಗಿ ಅಂತ. ಅದನ್ನ ತಿಲಾಂಜಲಿ ಅಂತೀವಿ. ಅಂದ್ರೆ ಎಳ್ಳ ಹಾಕಿದ್ರು ಅವನು ಬದುಕಿಲ್ಲ ಅಂದ್ರೆ ನಿಜವಾಗ್ಲೂ ಸತ್ತಿದ್ದಾನೆ. ದಟ್ ಈಸ್ ದ ಫೈನಲ್ ಟೆಸ್ಟ್. ಅಂದ್ರೆ ಎಳ್ಳಿನಲ್ಲಿ ಕೆಲವು ಫ್ಯಾಟಿ ಆಸಿಡ್ಸ್ ಇವೆ, ದೇ ಕ್ಯಾನ್ ರೀಸ್ಟಾರ್ಟ್ ಯುವರ್ ಹಾರ್ಟ್. ಆ ವೈಜ್ಞಾನಿಕವಾಗಿ ಆ ಸ್ನಾಯುಗಳನ್ನ ಮತ್ತೆ ಮರುತ್ತೇಜನ ಮಾಡತಕ್ಕಂತ ಅದ್ಭುತವಾದ ಗುಣ ಈ ಎಳ್ಳಿನ ಎಣ್ಣೆಯಲ್ಲಿದೆ. ಇನ್ಫ್ಯಾಕ್ಟ್ ನಿಜವಾದ ಎಣ್ಣೆ ಅನ್ನೋ ಪದ ತೇಲ್ ಅಂತ ಬಂದಿರೋದೇ ತಿಲ್ಲಿಂದ. ಸೊ ಎಳ್ಳು, ಕಪ್ಪೆಳ್ಳಾಗ್ಲಿ ಬೆಳೆಯಲ್ಲಾಗ್ಲಿ ಎರಡಕ್ಕೂ ಆ ಅದ್ಭುತವಾದ ಜೀವವನ್ನ ಉಳಿಸುವ ಮತ್ತು ಕಾಯುವ ಗುಣ ಎಳ್ಳೆಣ್ಣೆಯಲ್ಲಿದೆ. ಅದಕ್ಕೆ ಎಳ್ಳೆಣ್ಣೆ ಮಕ್ಕಳು ಹುಟ್ಟಿದಾಗ ಅವ್ರಿಗೆ ಎಳ್ಳೆಣ್ಣೆ ಹಚ್ಚಿ ಬಿಸಿಲಲ್ಲಿ ಇಡ್ತಾರೆ. ಅದು ವಿಟಮಿನ್ ಕೊಲೆಸ್ಟ್ರಾಲ್ ಅನ್ನ ವಿಟಮಿನ್ ಡಿ ಆಗಿ ಪರಿವರ್ತನೆ ಮಾಡೋದಕ್ಕೆ ಬಳಕೆಗೆ ಆಗತ್ತೆ. ಸೊ ಈ ತರ ಅದ್ಭುತವಾದ ಗುಣಗಳು ನಮ್ಮ ಹಳೆ ಸಾಂಪ್ರದಾಯಿಕ ಎಣ್ಣೆ ಬೀಜಗಳಲ್ಲಿ ಇದ್ದುವು ಅಂತ ಹೇಳೋದಕ್ಕೆ ಈ ಪುರಾವೆಗಳು ಉದಾಹರಣೆಗಳು. ಸರ್, ನೀವು ಪ್ರಶ್ನೆ ಕೇಳ್ತಾ ಇದ್ರಿ ರಾಗಿ ಅಂತ. ಕಾರೆಳ್ಳು ಅಂತ ಹೇಳಿ ನಮ್ಮ ಭಾಗಕ್ಕೆ ಕಾರೆಳ್ಳು ಅಂತ ಹೇಳ್ತೀವಿ. ಅದಕ್ಕೆ ಗುರೆಳ್ಳೆನ್ ಹೇಳಿದ್ರೆ ಗುರೆಳ್ಳು, ಅದೇ ಹುಚ್ಚೆಳ್ಳು ಅಂತ ಹೇಳಿ. ಹುಚ್ಚೆಳ್ಳು, ಗುರೆಳ್ಳು ಮತ್ತು ಕಾರೆಳ್ಳು ಎರಡು ಸೇಮ್. ಅಂಶ ಕಮ್ಮಿ ಇರೋ ಅಂತ ಧಾನ್ಯಗಳು, ಅದಕ್ಕೆ ಇದನ್ನ ತಟಸ್ಥ ಧಾನ್ಯಗಳು ಅಂತ ಹೇಳಿದ್ವಿ. ರಾಗಿ, ಜೋಳ, ಸಜ್ಜೆ, ಬರಗು ಇವು ಮೇಜರ್ ಮಿಲೆಟ್ಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಮೇಜರ್ ಅಂದ್ರೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಇರ್ತವೆ ಸೈಜು. ಇವು ಮೈನರ್ ಮಿಲೆಟ್ಸ್. ಯಾವ ಕೋಡೋ, ಫಾಕ್ಸ್ಟೈಲ್ ಮಿಲೆಟ್, ನವಣೆ, ಕೊರ್ಲೆ, ಸಾಮೆ ಇವು ಮೈನರ್ ಮಿಲೆಟ್ಸ್ ಆರ್ ಫಾರ್ ಮೇಜರ್ಸ್. ಮೇಜರ್ ಮಿಲೆಟ್ಸ್ ಆರ್ ಫಾರ್ ಮೈನರ್ಸ್. ಅಂದ್ರೆ ಸಣ್ಣದಾಗಿ ಬೆಳೆಯೋ ಮಕ್ಕಳಿಗೆ ರಾಗಿ, ಜೋಳ, ಸಜ್ಜೆ, ಬರಗು ಒಳ್ಳೇದು. ದೊಡ್ಡವರಾದ್ಮೇಲೆ ರೋಗಗಳು ಬರ್ತವೆ ಅಂತ ಅದನ್ನ ಕಾಯುವ ಶಕ್ತಿ ಇರೋತಕ್ಕಂಥ ಹೆಚ್ಚು ಪ್ರಮಾಣದ ನಾರಿಯುಳ್ಳ ಮೈನರ್ ಮಿಲೆಟ್ಸ್ ಒಳ್ಳೇದು. ಸೊ ನೀವು ದೊಡ್ಡವರಾದ್ಮೇಲೆ ಈ 5 ಧಾನ್ಯ ತಿನ್ನಿ. ಸಣ್ಣ ಪುಟ್ಟ ಮಕ್ಕಳಿದ್ರೆ 10 ಧಾನ್ಯಗಳನ್ನು ಬಳಸಿ. ರಾಗಿಯಷ್ಟು ಒಳ್ಳೇದು ಮಕ್ಕಳಿಗೆ ಇನ್ನು ಯಾವ ಧಾನ್ಯನೂ ಇಲ್ಲ. ಸಜ್ಜೆ ಅಂತೂ ಇನ್ನು ಅದು ಜೀವಕ್ಕೆ ಬೇಕಾಗಿದ್ದ ವಿಟಮಿನ್ B12 ಅನ್ನು ಕೊಡ್ತಕ್ಕಂಥ ಅದ್ಭುತವಾದ ಧಾನ್ಯ. ಬೇರೆ ಧಾನ್ಯಗಳಲ್ಲೂ ಇದೆ, ಆದರೆ ಸಜ್ಜೆಯಲ್ಲಿದ್ದಷ್ಟು ಎಲ್ಲೂ ಸಿಗೋದಿಲ್ಲ ನಿಮಗೆ. ಸೊ ಈ ರೀತಿ ಒಂದೊಂದು ಮಿಲ್ಲೆಟ್ಟಲ್ಲಿ ಒಂದೊಂದು ವೈಶಿಷ್ಟ್ಯತೆಯನ್ನು ದೇವರು ತುಂಬಿದ್ದಾರೆ. ಅದನ್ನು ಅರಿತುಕೊಂಡು ನಾವು ನಮ್ಮ ಜೀವನವನ್ನು ಅದ್ಭುತವಾಗಿ ಆರೋಗ್ಯವಾಗಿ ಜೀವನ ಮಾಡಬಹುದು. ಹಿರಿಯರ ಸರ್, ಇದು ಸೋರಿಯಾಸಿಸ್ ಸಲುವಾಗಿ ನಿಮ್ದು ಐ ಹ್ಯಾವ್ ಸೀನ್ ಯುವರ್ PDF ಪ್ರೋಟೋಕಾಲ್ ಅಲ್ಲಿ ಇದೆ, ಅದು PDF ಇದೆ. ಬಟ್ ರೀಸನ್ ಮತ್ತೆ ಅದರದ್ದು ಇನ್ನೊಂದ್ ಸರ್ತಿ ಹೇಳ್ತೀರಾ ಸರ್? ಯಾಕೆ ಬರುತ್ತೆ ಮತ್ತೆ ಅದರದ್ದು? ಈಗ ಸ್ಟಾರ್ಟ್ ಮಾಡಿದೀನಿ ನಾನು. ಸಿಂಪಲ್ ರೀಸನ್, ಇಲ್ಲಿ ಸಕ್ಕರೆ ಅಂಶ ಹೆಚ್ಚಾಗ ನಮ್ಮ ದೇಹ ಏನ್ ಮಾಡುತ್ತೆ ಅಂದ್ರೆ ಆ ಸಕ್ಕರೆಯನ್ನ ಒಂಚೂರು ಪರಿವರ್ತನೆ ಮಾಡಿ ಒಂದೊಂದು ಕಡೆ ತಳ್ಳಕ್ ಶುರು ಮಾಡುತ್ತೆ. ಸೊ ಚರ್ಮ ರೋಗ ಬರೋರಿಗೆ ಚರ್ಮದ ಕೆಳಗಡೆ ರಕ್ತದ ಅಂಶ ಹರಿತಾ ಇದ್ದಾಗ ಸಕ್ಕರೆ ಅಂಶ ಹೆಚ್ಚಾದಾಗ ಇನ್ಫೆಕ್ಷನ್ಸ್ ಆಗಕ್ ಶುರು ಆಗತ್ತೆ. ಅದು ಫಸ್ಟ್ ವೈರಸ್ದಾಗಿರ್ಬೋದು, ಆಮೇಲೆ ಬ್ಯಾಕ್ಟೀರಿಯಾ, ಆಮೇಲೆ ಫಂಗಸ್. ಸೊ ಈ ಕಾಂಪ್ಲಿಕೇಟೆಡ್ ಇನ್ಫೆಕ್ಷನ್ಸೇ ನಿಮಗೆ ಚರ್ಮ ಸಮಸ್ಯೆಗಳನ್ನ ತಂದಿಡ್ತವೆ. ಕೊನೆಗೆ ಏನಾಗತ್ತೆ ಅಂದ್ರೆ ಫಂಗಲ್ ಇನ್ಫೆಕ್ಷನ್ಸ್ ಆಗಿದೆ, ಎಕ್ಸಿಮಾ ಆಗಿದೆ, ವೆಟ್ ಎಕ್ಸಿಮಾ, ಡ್ರೈ ಎಕ್ಸಿಮಾ, ಇದೆಲ್ಲ ಗೊಂದಲಗಳಾಗ್ತವೆ. ಅಂದ್ರೆ ನಿಮ್ಮ ರಕ್ತಕ್ಕೆ ಸಕ್ಕರೆ ಅಂಶವನ್ನ 0 ಮಾಡ್ರಿ. ಆಕ್ಚುಲಿ ಇಫ್ ಯು ಸ್ಟಾಪ್ ಈಟಿಂಗ್ ಶುಗರ್ ಅಂಡ್ ರೈಸ್ ಅಂಡ್ ವೀಟ್ ಈಸ್ ಇಂಡೈರೆಕ್ಟ್ ಸಪ್ಲೈ ಆಫ್ ಶುಗರ್ ಡೈರೆಕ್ಟ್ ಶುಗರ್. ಸೊ ಅಕ್ಕಿ, ಗೋಧಿ, ಸಕ್ಕರೆ 3 ಸಕ್ಕರೆನೇ ನಿಮ್ಗೆ. ಸೊ ಅದನ್ನ ತಿನ್ನಕ್ ಶುರು ಮಾಡದ ಇಂದಾನೇ ಈ ಚರ್ಮದ ರೋಗಗಳು ಹೆಚ್ಚಾಗಿರೋದು. ನೀವು ಅದನ್ನ 3 ನಿಲ್ಸಿದ್ರೆ ಸರ್ 3 ವಾರಕ್ಕೆ ನಿಮಗೆ ತೊಂದರೆ ಬಗೆಹರಿಯೋದು ಶುರು ಆಗತ್ತೆ. ಅದ್ರ ಮೇಲೆ ಅಂಬಲಿ ಕುಡಿದ್ರೆ ಈಗಾಗಿರೋ ಅನಾಹುತಗಳನ್ನೆಲ್ಲ ಅದು ಎದ್ದು ಓಡಿಸುತ್ತೆ. ಪ್ರೋಟೋಕಾಲ್ ಇದೆ, ಕೆಲವು ಕಷಾಯಗಳು ಅದೆಲ್ಲ ಬರೆದಿದೆ.
ಎಲ್ಲ ಜನರಿಂದ ಈಗ ಇತ್ತೀಚೆಗೆ ಮಿಲೆಟ್ಸ್ ಮಿಕ್ಸ್ ಅನ್ನೋದೊಂದು ರೂಢಿಯಲ್ಲಿ ಬರ್ತಾ ಇದೆ, ನಾವೆಲ್ಲ ಕೇಳ್ತಾ ಇದೀವಿ. ಅದನ್ನ ಹೇಗೆ ಬಳಸಬಹುದಾ ಅಥವಾ ಬೇಡ? ಯಾವುದು ಮಿಕ್ಸ್ ಮಾಡಿ ಕಳ್ಸೋರ, ಒಂದೊಂದು ವಿಶಿಷ್ಟತೆ ಇದೆ. ಸೊ ಅದನ್ನ ಬಿಡಿಸೇ ಬಳಸ್ರಿ. 2 ದಿವಸ ಸಾಮೆ, 2 ದಿವಸ ನವಣೆ, 2 ದಿವಸ ಕೊರ್ಲೆ ಎಲ್ಲ ಮಿಕ್ಸ್ ಮಾಡಿದ್ರೆ ಏನಾಗತ್ತೆ? ಈಗ ಸಾಮೆಯಲ್ಲಿ 9.8% ನಾರಿದೆ, ಅದು ವಿಶಿಷ್ಟವಾದದ್ದು, ನಿಮ್ಮ ಜನನಾಂಗಗಳನ್ನ ಶುದ್ಧ ಮಾಡುತ್ತೆ. ಆರ್ಕ ಹಾಕಿ ನಿಮ್ಮ ಮೂಲೆ ಮಜ್ಜೆ, ಪ್ಲೀಹ, ಈ ರಕ್ತಕ್ಕೆ ಸಂಬಂಧಪಟ್ಟಿದ್ದು, ಆ ಇಮ್ಯುನಿಟಿಗೆ ಸಂಬಂಧಪಟ್ಟಿದ್ದು ಸರ್ ಹೇಳಿದ್ರು, ಪ್ಲೀಹ, ಸ್ಪ್ಲೀನ್ ಅಂತಾರೆ, ಅದನ್ನ ಕ್ಲೀನ್ ಮಾಡೋ ಒಂದು ಗುಣ ಆರ್ಕ ಅಕ್ಕಿ ನಾರಿನ ಅಂಶದಲ್ಲಿ ಇದೆ. ಕೊರ್ಲೆಯಲ್ಲಿ ನಿಮ್ಮ ಗುದದ್ವಾರದಿಂದ ಬಾಯಿ ತನಕ ಕ್ಲೀನ್ ಮಾಡೋ ಗುಣ ಇದೆ. ನವಣೆಯಲ್ಲಿ ನಿಮ್ಮ ಶ್ವಾಸಕೋಶ ನರನಾರಿಗಳನ್ನ ಶುದ್ಧ ಮಾಡುತ್ತೆ. ಈಗ ನೀವು ನವಣೆ ತಿಂದಿದ್ರ 100 ಗ್ರಾಮ್, 8 ಗ್ರಾಮ್ ನಾರು ಸಿಗುತ್ತೆ, ನಿಮ್ಮ ಶ್ವಾಸಕೋಶ ನರನಾಡಿಗಳು ಶುದ್ಧ ಆಗ್ತವೆ, 2 ದಿವಸದಲ್ಲಿ ಶುದ್ಧ ಆಗ್ತವೆ. ಇನ್ನೊಂದು ವಾರ ನೀವು ಮತ್ತೆ ಕೊಳಕ ಹಾಕ್ಬೋದು. ಅದೇ ನೀವು ನವಣೆ 20 ಗ್ರಾಮು, ಆರ್ಕ 20 ಗ್ರಾಮು, ಕೊರ್ಲೆ 20 ಗ್ರಾಮು, ಊದಲು 20 ಗ್ರಾಮು ಎಲ್ಲ ಮಿಕ್ಸ್ ಮಾಡಿದ್ರೆ ತಿನ್ನೋದು 100 ಗ್ರಾಮ್ ತಾನೆ, ಹೆಚ್ಚಿಗೆ ತಿನ್ನಕ್ಕಾಗಲ್ಲ ನೀವು. ಸೊ 5 ಪಟ್ಟು ಕಮ್ಮಿ ಆಗಿದೆ ನಾರು. ಅಂದ್ರೆ ನಿಮ್ಮ ನರನಾಡಿಗಳು ಶುದ್ಧ ಆಗಲ್ಲ, ನಿಮ್ಮ ರಕ್ತನೂ ಶುದ್ಧ ಆಗಲ್ಲ, ನಿಮ್ಮ ಪಚನನಾಳನೂ ಶುದ್ಧ ಆಗಲ್ಲ. ನೀವು ಎಷ್ಟು ದಿವಸ ತಿಂದ್ರು ಎಲ್ಲ ಅರ್ಧಂಬರ್ಧ ಆಗ್ತಾ ಇರುತ್ತೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ, ಮಿಕ್ಸ್ ಯಾಕೆ ಮಾಡಬಾರ್ದು ಅಂತ. ಚಾಮುಂಡಿ ಬೆಟ್ಟ 1000 ಮೆಟ್ಲು ಹತ್ತಿದ್ರೆ ಚಾಮುಂಡಿ ದರ್ಶನ ಆಗತ್ತೆ. ದಿವಸ 300 ಮೆಟ್ಲು ಹತ್ತು ವಾಪಸ್ ಬರ್ರಿ, ಮತ್ತೆ 10 ವಾಪಸ್ ಬರ್ರಿ. 5 ದಿವಸ ಆದ್ಮೇಲೆ 1500 ಮೆಟ್ಲು ಹತ್ತಿದಿರಾ, ಆದ್ರೂ ಚಾಮುಂಡಿ ದರ್ಶನ ಆಗಿದ್ಯಾ ನಿಮ್ಗೆ? ಆಗೋದಿಲ್ಲ. ಅಂದ್ರೆ ಮಿಕ್ಸ್ ಮಾಡಿದ್ರೆ ಹಂಗಾಗತ್ತೆ. ಸೊ ಚಾಮುಂಡಿ ದರ್ಶನ ಆಗ್ಬೇಕಂದ್ರೆ ಬಿಡಿಯಾಗಿ ಒಂದೊಂದು ಧಾನ್ಯವನ್ನ 2 ದಿವಸ ಅಥವಾ 3 ದಿವಸ ತಿನ್ನಿ, ಆರೋಗ್ಯವಾಗಿ ನೀವು ಜೀವನ. ಅಫ್ಕೋರ್ಸ್ ಈಗ ಬಿಸ್ನೆಸ್ ಅವರು ಸಾಯಂಕಾಲ ಫ್ಲೋರ್ ಮಿಲ್ ಅಲ್ಲಿ ಎಲ್ಲ ಮಿಕ್ಸ್ ಮಾಡಿರೋದು 1 ಟನ್ ಮಿಕ್ಕಿರುತ್ತೆ ಎಲ್ಲ, ಅದನ್ನ ದುಡ್ಡು ಮಾಡ್ಕೊಳ್ಳೋದಕ್ಕೆ ಎಲ್ಲ ಮಿಕ್ಸ್ ಮಾಡಿದೀವಿ, ತುಂಬಾ ಒಳ್ಳೇದು ತಿನ್ರಿ ಅಂತ ಕೆಜಿ 500 ರೂಪಾಯಿ ಮಾರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಬೀಳ್ಬೇಡಿ, ಒಂದೊಂದು ಸಪರೇಟ್ ಆಗಿ ನೀವೇ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ಬ್ಯಾಡ್ ಫಾರ್ ಯುವರ್ ಗಟ್ ಮೈಕ್ರೋಬ್ಸ್ ಅನ್ನ ಸಾಯಿಸೋದ್ರಲ್ಲಿ ಅದು ನಂಬರ್ 1. ಸೊ ಯಾವ ಗೋಧಿ ಬಳಸಬೇಡಿ. ಆಕ್ಚುಲಿ ಗೋಧಿ ನಮಗೋಸ್ಕರ ಅಲ್ಲ ಜವೆ ಗೋಧಿ ಮಾಡಿದ್ದು. ಇನ್ಫ್ಯಾಕ್ಟ್ ಅದು ಒಂದು ಈ ಜಿಂಕೆ, ಆ ಜೀವಿಗಳಿಗೆ ಅದರದ ಉದರ ಬೇರೆ ತರ ಇರುತ್ತೆ, ಅದರದ ಸೂಕ್ಷ್ಮ ಜೀವಿಗಳು ಬೇರೆ. ಆ ಸೂಕ್ಷ್ಮ ಜೀವಿಗಳು ನಮ್ಮ ಹೊಟ್ಟೆಯಲ್ಲಿ ಇಲ್ಲ. ಸೊ ಆ ಜೀವಿಗಳಿಗೋಸ್ಕರ ಅಂತ ಗೋಧಿಯನ್ನ ರೆಡಿ ಮಾಡಿರೋದು. ಅದು ಎಕ್ಸ್ಪೆಷಲಿ ಚಳಿ ದೇಶಗಳಲ್ಲಿ, ಶೀತಲ ಪ್ರಾಂತದಲ್ಲಿ. ನಿಮ್ಮ ಊರಲ್ಲೂ ಚಳಿಗಾಲದಲ್ಲೇ ಅದು ಬೆಳೆಯೋದು. ತುಂಬಾ ಚಳಿ ಇದ್ದಾಗ ನಿಮಗೆ ಜವೆ ಗೋಧಿ ಬರುತ್ತೆ, ಚಳಿ ಇಲ್ಲ ಅಂದ್ರೆ ಜವೆ ಗೋಧಿ ಬರೋದಿಲ್ಲ. ಅಂದ್ರೆ ಚಳಿ ದೇಶದಲ್ಲಿ, ಶೀತಲ ಪ್ರದೇಶದಲ್ಲಿ ಮಾತ್ರ ಈ ಗೋಧಿ ಬೆಳೆಯುತ್ತೆ. ಅಂಡ್ ಎಷ್ಟು ಬೆಳೆಯುತ್ತೆ ನಿಮ್ಗೆ? ಯಾರಿಗೆ ಸಿಗುತ್ತೆ ಅದು? ಯಾವಾಗ್ಲೂ ಸತ್ಯನಾರಾಯಣ ಪೂಜೆಗೆ ಒಂದು ಪ್ರಸಾದ ಮಾಡೋದಕ್ಕೆ ಬಳಸೋರು ಅಷ್ಟೇ ಅದು. ಸೊ ಅದು ನಮ್ಮ ಊಟ ಅಲ್ಲ. ಅದೇ ಸರ್, ಅಲ್ಲ ಅದು ಅದೇ ಚಳಿ ಜಾಸ್ತಿ ಇದ್ದಾಗ್ಲೇ ನಿಮಗೆ ಸಿಗೋದು. ರೈಟ್. ಎಲ್ರು ನಾವು ಮಿನರಲ್ ವಾಟರ್ ಅಂತ ಹೇಳಿ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಬಳಸ್ತಾ ಇದೀವಿ. ಮತ್ತೆ ಪ್ರತಿನಿತ್ಯ ಮನೆಗಳೆಲ್ಲ ಫಿಲ್ಟರ್ ವಾಟರ್ ಅಂತ ಹೇಳಿ 20 ಲೀಟರ್ ಕ್ಯಾನ್ ಎಲ್ಲ ತಗೊಂಡು ಬಳಸ್ತಾ ಇದೀವಿ. ಮೊದಲೆಲ್ಲ ನಾವು ಬಾವಿ ನೀರು, ಕೆರೆ ನೀರು ಕುಡ್ತಿದ್ವಿ, ಈಗ ಅದೆಲ್ಲ ಹೋಗೇ ಬಿಟ್ಟಿದೆ. ಮಡಿಕೆಯಲ್ಲಿ ತಗೊಂಡ್ಬರ್ತಾ ಇದ್ರಿ. ಹೌದು. ಈಗ ಅದಕ್ಕೆ ಪರಿಹಾರ ಮತ್ತು ಪರ್ಯಾಯ ಏನಿದೆ ಅಂತ? ಪರಿಹಾರ ಆದಷ್ಟು ಗದೆ ಬರುತ್ತೆ. ನೀವು ಕುಡಿತಾ ಇರೋ ಪ್ರತಿ ಒಂದು ತುತ್ತು ನೀರಲ್ಲಿ ಪ್ಲಾಸ್ಟಿಕ್ ಕಣಗಳು ನಿಮ್ಮ ಬಾಯಿಗೆ ಹೋಗ್ತಾ ಇವೆ. ನೀವು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಕುಡಿದ್ರು, ಫಿಲ್ಟರ್ ಅಲ್ಲಿ ಹಾಕೊಂಡು ದೊಡ್ಡದಾಗಿ ಮತ್ತೆ ಮನೆಯಲ್ಲಿ ರಾಗಿ ಚೆಂಬುವಲ್ಲಿ ಕುಡಿಬೇಕು. ರಾಗಿ ಚೆಂಬು ಅಲ್ಲಿ ನೀರು ಸ್ಪರ್ಶ ಮಾಡಿದ್ರೇನೆ ಪ್ಲಾಸ್ಟಿಕ್ ಕಣಗಳು ಸಮೇತ ಕ್ಲೀನ್ ಆಗೋದು, ಬೇರೆ ದಾರಿನೇ ಇಲ್ಲ. ಈ ಕೆಲಸ ನಮ್ಮ ಸಾಧು ಸಂತರು 1000 ವರ್ಷ ಹಿಂದೆ ಮಾಡಿದ್ದಾರೆ. ವೆರಿ ಸಿಂಪಲ್. ರಾಗಿಯಲ್ಲಿ ಕಾಪರ್ ಬಾಟಲ್ ಅಲ್ಲಿ
ಆ ಉಪರಿತಲದ ಮೇಲೆ 3D 4S ಟ್ರಾನ್ಸಿಷನ್ ಅಂತಾರೆ. ಆ ಋಣಾತ್ಮಕ ಕಣಗಳು ಎಲೆಕ್ಟ್ರಾನ್ಸ್ ಕೀಪ್ ಮೂವಿಂಗ್ ಫ್ರಮ್ 3D 4S. ಆ ಬ್ಯಾಂಡ್ ವಿಡ್ತ್ ಆಫ್ ಎನರ್ಜಿ ನಮ್ಮ ನೀರಿನಲ್ಲಿ ಕರಗಿರುವ ಪ್ರತಿಯೊಂದು ಅಂಶವನ್ನಾನು ತನ್ನ ಕಡೆಗೆ ಎಳೆಯುತ್ತೆ, ಇನ್ಕ್ಲೂಡಿಂಗ್ ಕೆಮಿಕಲ್ಸ್, ರಾಸಾಯನಿಕ ಗೊಬ್ಬರಗಳು, ಕ್ರಿಮಿ ಕೀಟ ಕಲೆನಾಶಕ ಪದಾರ್ಥಗಳು. ಅಷ್ಟೇ ಅಲ್ಲ, ಲೆಡ್, ಮೆರ್ಕ್ಯುರಿ, ಆರ್ಸನಿಕ್ ಇಂಥ ಭಯಾನಕವಾದ ಕ್ಯಾಟಯಾನ್ಸ್ ಅಂತಾರೆ, ಧನಾತ್ಮಕ ಕಣಗಳು. ಇಂಥವುದನ್ನಾನು ಶುದ್ಧ ಮಾಡುವ ಗುಣ ಆ 3D 4S ಟ್ರಾನ್ಸಿಷನ್, ಆ ಎಲೆಕ್ಟ್ರಾನು ಉಪರಿತಲದ ಮೇಲೆ ಯಾವಾಗಲೂ ತಿರುಗ್ತಾ ಇರುತ್ತೆ. ಅದು ಒಂದು ಅದ್ಭುತವಾದ ಪ್ರಕ್ರಿಯೆ. ಯಾಕಂದ್ರೆ ರಾಗಿ ತಾಮ್ರದಲ್ಲಿ ಮಾತ್ರ ಇರೋದು, ಇನ್ನೆಲ್ಲೂ ಇಲ್ಲ 3D 4S ಟ್ರಾನ್ಸಿಷನ್. ಇದು ಅದ್ಭುತ, ಇದು ಅತಿ ಅದ್ಭುತ ಅಂತ ಹೇಳ್ಬೋದು. ನೋಡ್ರಿ, ಅದನ್ನಾನು ಕಂಡಿಡಿದು ಸಾವಿರಾರು ವರ್ಷ ಹಿಂದೆ ನಮ್ಮ ಹಿರಿಯರು, ಇನ್ಫ್ಯಾಕ್ಟ್ ಸಾಧು ಸಂತರು ತಾಮ್ರದ ಕಮಂಡಲ ಇಟ್ಕೊಂಡೇ ಹೋಗ್ತಾ ಇದ್ರು. ಅದನ್ನ ಸ್ಟ್ರಕ್ಚರ್ಡ್ ವಾಟರ್ ಅನ್ನೋದು. ಅಂದ್ರೆ ನಿಮ್ಮ ನೀರನ್ನ ಹೈಡ್ರೋಜನ್ ಬಾಂಡ್ ಅಂತ ಇರುತ್ತೆ, ವೈಜ್ಞಾನಿಕವಾಗಿ ಹೇಳ್ಬೇಕು ಅಂದ್ರೆ. ಆ ಹೈಡ್ರೋಜನ್ ಬಾಂಡ್ ಅನ್ನ ನಾವು ಕೆಡಿಸ್ತಿರ್ತೀವಿ ಏನಾದ್ರೂ ಅದರಲ್ಲಿ ಕರಗಿದ್ರೆ. ಈಗ ಉಪ್ಪು ಹಾಕಿದ್ರೆ ಅದು ಸ್ಟ್ರಕ್ಚರ್ ಬದಲಾವಣೆ ಆಗತ್ತೆ. ಅದೇ ನೀವು ತಾಮ್ರದ ಫಲಕದ ಮೇಲೆ ಸಾಲ್ಟ್ಸ್, ಕ್ಯಾಲ್ಸಿಯಂ ಆಗ್ಲಿ, ಇದಾಗ್ಲಿ ಅದಾಗ್ಲಿ, ಅದನ್ನೆಲ್ಲ ತಡೆದು ಇಟ್ಕೊಳತ್ತೆ. ವಾಟರ್ ಮತ್ತೆ ಬ್ಯಾಕ್ ರಚನಾತ್ಮಕವಾಗಿ ಆಗತ್ತೆ. ಅದಕ್ಕೆ ಸಾಧು ಸಂತರ ಕೋಪ ಬಂದ್ರೂನು, ಖುಷಿ ಆದ್ರೂನು ಆ ನೀರಿಂದಾನೇ ಶಾಪ ಕೊಡೋದು ಅದೇ, ವರ ಕೊಡೋದು ಅದೇ ಬಳಸೋರು. ಅದು ವಾಟರ್ ಮೆಮೊರಿ ಅಂತಾರೆ. ನೀರಿಗೆ ಜ್ಞಾಪಕ ಇರುತ್ತೆ. ನಾವು ಹೇಳೋ ಮಾತುಗಳನ್ನ ಅದರಲ್ಲಿ ಸಂಕ್ಷಿಪ್ತ ಮಾಡಿಕೊಂಡು ನಿಮಗೆ ಅನುಸಂಧಾನ ಮಾಡತಕ್ಕಂತ ಪ್ರಕ್ರಿಯೆ ಆ ಶಾಪ ವರ ಕೊಡೋದು. ಅದು ಆ ಎನರ್ಜಿ ಲೆವೆಲ್ ಅಲ್ಲಿ ನಡೆಯುತ್ತೆ. ಆ ಎನರ್ಜಿ ಲೆವೆಲ್ಲೇ ಈ ಟ್ರಾನ್ಸಿಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ 3D to 4S ಅಂತ. ಸೊ ಶುದ್ಧ ನೀರು ಬೇಕು ಅಂದ್ರೆ ನೀವು ಯಾವುದೇ ನೀರು ಆಗ್ಲಿ, ಅದು ಮಿನರಲ್ ವಾಟರ್ ಆಗ್ಲಿ, ಫಿಲ್ಟರ್ ವಾಟರ್ ಆಗ್ಲಿ, ಈ ತಾಮ್ರದ ಚೆಂಬುನಲ್ಲಿ 3 ಗಂಟೆ 4 ಗಂಟೆ ಇಟ್ಟದ ಮೇಲೆ ಕುಡೀರಿ. ನಾನು ಅಷ್ಟೇ, ಎಲ್ಲಿಗೆ ಹೋದ್ರು ಇದು ತಗೊಂಡು ಹೋಗ್ತೀನಿ. ಸಾಯಂಕಾಲ ಆದಾಗ ರಾತ್ರಿ ಹೋಟೆಲಲ್ಲಿ ಇದ್ರೂನು ಒಂದಿಷ್ಟು ಹುಣಸೆ ಹಣ್ಣು ನೀರು ಹಾಕಿ ಕೆಳಕಿ ಹಾಕ್ತೀನಿ. ಅಂದ್ರೆ ಅಲ್ಲಿ ಕ್ರೋಢೀಕರಿಸಿದ್ದ ಕೋಡ್ಕೊಂಡಿದ್ದ ಆ ಕಲ್ಮಶಗಳನ್ನ ಆ ಹುಣಸೆ ಹಣ್ಣು ನೀರಿನಲ್ಲಿ ಟಾರ್ಟಾರಿಕ್ ಆಸಿಡ್ ಅಂತ ಒಂದು ಕೀಲೇಟಿಂಗ್ ಏಜೆಂಟ್ ಇರುತ್ತೆ, ಅದು ಕ್ಲೀನ್ ಮಾಡಿ ಬಿಸಾಕ್ಬೋದು. ಸೊ ಪ್ರತಿ ದಿವಸ ಹುಣಸೆ ಹಣ್ಣು ನೀರಿನಲ್ಲಿ ಅಥವಾ ನಿಂಬೆ ಹಣ್ಣು ನೀರಿನಲ್ಲಿ ಶುದ್ಧ ಮಾಡಿ ಬೆಳಗ್ಗೆ ನೀರು ತುಂಬಿಕೊಂಡು ರಾತ್ರಿ ತನಕ ಕುಡಿಯಿರಿ. ಸೊ ನಾನು ಅದೇ ಕೆಲಸ ಮಾಡೋದು. ಅಮೆರಿಕಾಗ ಹೋದ್ರು ಇದನ್ನ ತಗೊಂಡೇ ಹೋಗ್ತೀನಿ. ಹೊಟ್ಟೆಯಲ್ಲಿ ಅಲ್ಸರ್ ಹೊಟ್ಟೆ. ಎರಡಕ್ಕೂ ನಮ್ಮ ಅಂಬಲಿ ಮೂಲ. ಇಟ್ಸ್ ದ ಗಟ್ ಮೈಕ್ರೋಬ್ಸ್ ದಟ್ ಅಲ್ಸರು, IBS, ಕ್ರಾನ್ಸ್ ಇವೆಲ್ಲ 6 ವಾರದಲ್ಲಿ ಮಾಯ ಆಗತ್ತೆ. ಆಕ್ಚುಲಿ ನಾನು ಇಲ್ಲಿ ಬಂದಾಗ ಒಬ್ಬರು ಬಂದಿದ್ರು, ಸರ್ IBS ನನಗೆ 3 ದಿವಸದಲ್ಲೇ ಮಾಯ ಆಗೋಯ್ತು, 5.5 ಲಕ್ಷ ಖರ್ಚು ಮಾಡಿದ್ದೆ, ಎಲ್ಲಾ ಡಾಕ್ಟರ್ಗಳ ಹೋಗಿದ್ದೆ, ಸ್ಟೆರಾಯ್ಡ್ ತಗೊಂಡ್ವಿ, ಇದು ಮಾಡಿದ್ವಿ ಅದು ಮಾಡಿವಿ, 60 kg ಇದ್ದವನು 45 kg ಆಗಿದ್ದೆ. ಈಗ ನಿಮ್ಮ ನವಣೆ ಕೊರ್ಲೆ ಅಂಬಲಿ ಕುಡಿದು ವಿದಿನ್ 3 weeks he has absolutely no symptom whatsoever. ಸೊ ಕೊಲೈಟಿಸ್, ಅಲ್ಸರ್ಸ್ ಇವೆಲ್ಲ 6 ವಾರ ಅಂಬಲಿ ಕುಡಿದ್ರೆ ಆರಾಮಾಗಿ ವಾಸಿ ಮಾಡ್ಕೋಬಹುದು. ನಿಮ್ಮ ಶ್ವಾಸಕೋಶಕ್ಕೆ ಸಂಬಂಧಿದ್ದು ನವಣೆ ಕೊರ್ಲೆ ಅಂಬಲಿಯಿಂದಾನೇ ನಿಮಗೆ ಅರ್ಧಕ್ಕರ್ಧ ಕಾಯಿಲೆ ವಾಸಿ ಆಗತ್ತೆ. ಸೊ ಪ್ರೋಟೋಕಾಲ್ ಇದೆ ನೋಡ್ರಿ ಆ ಬುಕ್ ಅಲ್ಲಿ, ಎರಡಕ್ಕೂ ಪ್ರೋಟೋಕಾಲ್ ಇದೆ. ಕನ್ನಡದಲ್ಲಿ ನೀವು ಶ್ವಾಸಕೋಶ ಸಂಬಂಧ ರೋಗಗಳು ಅಂತ ಒಂದು ಪ್ರೋಟೋಕಾಲ್ ಇದೆ. ಬಳಸಬಾರದು. ಮತ್ತೆ ಕುಕ್ಕರ್ ಅಥವಾ ಅಲ್ಯೂಮಿನಿಯಂ ಪಾತ್ರೆ ಬಳಸೋದ್ರಿಂದ ಏನು ಹಾನಿ ಆಗುತ್ತೆ? ಕುಕ್ಕರ್ದು ಹೇಳಿದೀನಿ. ನೀವು ಯು ಆರ್ ಡೂಯಿಂಗ್ ಅನ್ಸೈಂಟಿಫಿಕ್ ವೇ ಆಫ್ ಕುಕಿಂಗ್. ಆ ಪ್ರೆಷರು ಹೆಚ್ಚಾಗಿರುತ್ತೆ, ಟೆಂಪರೇಚರು ಹೆಚ್ಚಾಗಿರುತ್ತೆ. ಇನ್ಫ್ಯಾಕ್ಟ್ ಎಣ್ಣೆಗಳು, ರಿಫೈನ್ಡ್ ಆಯಿಲ್ಸ್ ಒಂದು ಕಲ್ಮಶಗಳನ್ನ ತುಂಬಿರೋದು ಒಂದು ಕಡೆ ಆದ್ರೆ, ಅದನ್ನ ಉತ್ಪಾದನೆ ಮಾಡುವಾಗ ಬಳಸೋ RPM
ಪ್ರೆಷರ್ ಅನ್ನ ತುಂಬಾ ಹೈ ಮಾಡಿ ಹೀಟ್ ಮಾಡುತ್ತೆ. ಸೊ ಈಗ ಒಂದು ಉದಾಹರಣೆ ಕೊಡ್ತೀನಿ. ಕಳೆಕಾಯಿ ಬೀಜ ಇದೆಯಲ್ಲ, ಕಳೆಕಾಯಿ ಬೀಜ ಆ ಗುಲಾಬಿ ರಂಗು ಸಿಪ್ಪೆ ಇರುತ್ತೆ ನೋಡಿ, ರೋಸ್ಟ್ ಮಾಡ್ಕೊಂಡು ಉಫ್ ಅಂತ ಅದನ್ನ ಬಿಸಾಕಿ ಮಿಕ್ಕಿದ್ ತಿಂತೀವಿ ನಾವು. ಆ ಗುಲಾಬಿ ರಂಗು ಸಿಪ್ಪೆಯಲ್ಲಿ ರೆಸ್ವೆರಟ್ರಾಲ್ ಅಂತ ಒಂದು ಫಿನಾಲಿಕ್ ಕಾಂಪೌಂಡ್ ಇದೆ. ಅದು ನೀವು ಮಿಷಿನ್ ಅಲ್ಲಿ ಹಾಕಿ ರುಬ್ಬಿದಾಗ, ರಿಫೈನ್ಡ್ ಆಯಿಲ್ ತರ ಮಾಡಿದಾಗ ಸಿಗೋದು ಪಾಲಿಮರ್ ಸಿಗುತ್ತೆ. ಅದೇ ನೀವು ಎದ್ದುಗಾಣದಲ್ಲಿ ಮೆತ್ತಿಗೆ ಎದ್ದಿನಿಂದ ಪ್ರೆಷರ್ ಹಾಕಿ ಹೀಟ್ ಜನರೇಟ್ ಆಗದೆ ಆ ಮರಗಾನದಲ್ಲಿ ಮಾಡಿದಾಗ ರೆಸ್ವೆರಟ್ರಾಲ್ ಹಂಗೆ ಇರುತ್ತೆ. ರೆಸ್ವೆರಟ್ರಾಲ್ ನಿಮ್ಮ ಆಂಟಿ ಏಜಿಂಗ್, ಆಂಟಿ ಇನ್ಫ್ಲಮೇಟರಿ, ಆಂಟಿ ಕ್ಯಾನ್ಸರ್. ಅಂದ್ರೆ ಕಳೆಕಾಯಿ ಎಣ್ಣೆ, ಎದ್ದುಗಾಣದ್ದೆಣ್ಣೆ ತಗೊಂಡಾಗ ನಿಮಗೆ ಕ್ಯಾನ್ಸರ್ ಬರೋದಿಲ್ಲ. ಅದೇ ಮಿಷಿನ್ ಅಲ್ಲಿ ಹಾಕಿ ಮಾಡಿದರೆ ಪಾಲಿಮರ್, ಕ್ಯಾನ್ಸರ್ ಬರೋದಕ್ಕೆ ರೆಡಿ ಆಗ್ತೀರಾ ನೀವು. ಇಷ್ಟೇ ವ್ಯತ್ಯಾಸ. ಸೊ ರಿಫೈನ್ಡ್ ಆಯಿಲ್ಸ್ ಅಲ್ಲಿ ತುಂಬಾ ಫ್ಯಾಟಿ ಆಸಿಡ್ಸ್ ಪಾಲಿಮರೈಸ್ ಆಗ್ತವೆ. ಈಗ ಏನ್ ಸಿರಿಧಾನ್ಯ ಸಿಗ್ತಾವಲ್ಲ, ರಾಸಾಯನಿಕ ಗೊಬ್ಬರ ಹಾಕ್ಯಾರ ಎಲ್ಲಿ ಬೆಳೆಸಿದ್ರು ನಿಮ್ಮ ಧಾನ್ಯದಲ್ಲಿ ಕೆಮಿಕಲ್ ಬರೋದಿಲ್ಲ, ಗ್ಯಾರಂಟಿ. ಸೊ ಅದ್ರ ಬಗ್ಗೆ ಗಮನ ಬೇಕಾಗಿಲ್ಲ ನೀವು. ಅಂದ್ರೆ ಈಗ ಜೆನೆಟಿಕಲಿ ಮಾಡಿಫೈಡ್ ಮಾಡಿ ಕೆಲವು ಸಜ್ಜೆ ಅದು ಮಾಡ್ತಾ ಇದ್ದಾರೆ, ಅದು ಇನ್ನೂ ಪೂರ್ತಿ ಸರಿಯಾಗಿಲ್ಲ. ಸೊ ಆಸ್ ಆಫ್ ನೌ ವಿ ಆರ್ ಸೇಫ್. ಸೊ ಹಳೆ ತಳಿಗಳ ಬೀಜಗಳನ್ನ ಈ ಪೇಟೆಂಟ್ ಮಾಡಿರೋದು ತಗೋಬೇಡಿ. ಅಂದ್ರೆ ಯೂನಿವರ್ಸಿಟಿಗಳಲ್ಲಿ ಇದು ಹೆಚ್ಚು ಈಲ್ಡ್ ಕೊಡುತ್ತೆ ಅಂತ ಕೊಡೋ ತಳಿಗಳನ್ನ ನೀವು ಮುಟ್ಟಬೇಡಿ. ಅದು ಮುಟ್ಟಿದ್ರೆ ರೋಗ ನಿಮ್ಗೆ. ನಮ್ಮ ಹಿರಿಯರು ಕೊಡ್ತಾ ಇರ್ತಕ್ಕಂತ ಸಾವಯವ ಬೀಜಗಳಿಂದ ನೀವು ಧಾನ್ಯಗಳನ್ನ ಬೆಳೆಸ್ಕೊಡಿ. ನಮಸ್ಕಾರ. ತಾವು ನಮ್ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಗೋಮಯ ವಸತೆ ಲಕ್ಷ್ಮಿ, ಗೋಮೂತ್ರೆ ಧನವಂತ್ರಿ ಅಂತ. ತಕ್ರಂ ದುರ್ಲಭೆ ವಿಷ್ಣು ಅಂತ ಹೇಳಿದ್ದಾರೆ. ಅಂದ್ರೆ ಅದೇ ನಿಮ್ಗೆ ರೋಗ ಇದ್ದ ಇದೆ, ಮೊಸರು ಇದೆ, ಬೆಣ್ಣೆ ಇದೆ, ತುಪ್ಪ ಇದೆ, ಅದೇ ನಾನು ಎಲ್ಲಾನು ಇದೆ. ಇದನ್ನು ಬಳಸಬಾರ್ದು. ಅರ್ಥಗಳು ಓಕೆ ಅಂತ ಹೇಳಿದ್ದೀನಿ, ನಾನು ಎಲ್ಲಾ ಕಡೆ ಹೇಳಿದ್ದೀನಿ. ಹಾಲನ್ನ ಹಾಲಾಗಿ ಬಳಸಬೇಡಿ, ಬಳಸಕ್ ಆಗೋದಿಲ್ಲ. ಅದರಿಂದ ಯಾವ ಉಪಯೋಗನೂ ಆಗೋದಿಲ್ಲ ನಿಮ್ಗೆ. ರೋಗಗಳಿದ್ದಾಗ ಕೆಲವುದು ಬಳಸಬಹುದು, ಗೋಮೂತ್ರ, ಅಮೃತ ಅದೆಲ್ಲ ಒಪ್ಕೋತೀವಿ. ಬಟ್ ಹಾಲನ್ನ ನೀವು ರೆಗ್ಯುಲರ್ ಆಗಿ ಬಳಸೋದ್ರಿಂದ ರೋಗ ಗ್ಯಾರಂಟಿ. ಅದೇ ಮಜ್ಜಿಗೆ, ಮೊಸರು, ಬೆಣ್ಣೆ ಬಳಸಿದಾಗ ಏನು ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಅದು ಫರ್ಮೆಂಟೇಶನ್ ಆಗಿದೆ, ಅನಿಮಲ್ ಪ್ರೋಟೀನ್ ಇರೋದಿಲ್ಲ. ಸೊ ಹಾಲು ನಾನ್ ವೆಜ್, ಮಜ್ಜಿಗೆ ವೆಜ್. ಸೊ ಮಜ್ಜಿಗೆ ಕುಡೀರಿ, ಹಾಲು ಕುಡಿಬೇಡ್ರಿ. ಊಟ ಮಾಡಿದ ಮೇಲೆ ಕುಡಿರಿ. ಈ ಅಂಬಲಿ ಏನು ಹಾಕದೆ ಹಂಗೆ ಕುಡಿದ್ರೇನೆ ನಿಮಗೆ ಏರೋಬಿಕ್ ಬ್ಯಾಕ್ಟೀರಿಯಾ ಸಿಗೋದು. ಅಂಬಲಿಗೆ ಮಜ್ಜಿಗೆ ಹಾಕಿದ್ರೆ ಅದು ಲ್ಯಾಕ್ಟೋಬ್ಯಾಸಿಲಸ್ ಎನರೋಬಿಕ್ ಬ್ಯಾಕ್ಟೀರಿಯಾ ಹೆಚ್ಚಾಗುತ್ತೆ. ಅದರಿಂದ ನಿಮ್ಗೆ ಅಷ್ಟೇನು ಉಪಯೋಗ ಇಲ್ಲ. Please, let's get back. Thank you very much.